ನಡೆಸಲಾಗುತ್ತಿದ್ದು ಇಂದು ಪ್ರೊಫೆಸರ್ ಎಂಆರ್ ನಾಗರಾಜು ಸರ್ ಶಿಕ್ಷಣ ತಜ್ಞರು ಮತ್ತು ಸಂವಹನಕಾರರು ಬೆಂಗಳೂರು ಇವರು ಜೀವಂತ ಸಂವಹನ ಎಂಬ ವಿಷಯದ ಮೇಲೆ ವೆಬಿನಾರ್ ಅನ್ನು ನಡೆಸಿಕೊಡಲಿದ್ದಾರೆ. ಈ ಒಂದು ವೆನ್ಸ್ಡೇ ವೆಬಿನಾರ್ನಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿದಂತಹ ಪ್ರೊಫೆಸರ್ ಎಂಆರ್ ನಾಗರಾಜು ಸರ್ಗೆ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ ಸರ್. ಅದೇ ರೀತಿಯಾಗಿ ಈ ಒಂದು ವೆನ್ಸ್ಡೇ ವೆಬಿನಾರ್ನಲ್ಲಿ ಧಾರವಾಡ, ಕಲಬುರಗಿ, ಮೈಸೂರು, ಬೆಂಗಳೂರು, ಚಿಕ್ಕಬಳ್ಳಾಪುರ, ಕೋಲಾರ ವಿಭಾಗದಿಂದ ಜಾಯಿನ್ ಆದಂಥ ಎಲ್ಲ ಮುದ್ದು ಮಕ್ಕಳಿಗೂ, ಪಾಲಕರಿಗೂ, ಪೋಷಕರಿಗೂ, ಶಿಕ್ಷಕರಿಗೂ, SDMC ಸದಸ್ಯರಿಗೂ ಸಹಿತ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಒಂದು ವೆಬಿನಾರ್ನಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿದಂಥ ಪ್ರೊಫೆಸರ್ ನಾಗರಾಜು ಸರ್ ಅವರ ಒಂದು ಸಂಕ್ಷಿಪ್ತ ಪರಿಚಯ ಈ ರೀತಿಯಾಗಿರುತ್ತದೆ. ಪ್ರೊಫೆಸರ್ ಎಂಆರ್ ನಾಗರಾಜು ಸರ್ ಅವರು ರಸಾಯನ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರುವ ಪ್ರೊಫೆಸರ್ ಮುದಿಗೇರಿ ರಾಮಯ್ಯ ನಾಗರಾಜು ಸರ್ ಅವರು ಇವರನ್ನು ಸಿಂಪಲ್ ಆಗಿ ಪ್ರೊಫೆಸರ್ MRN ಎಂದು ಕರೆಯುವ ರೂಢಿ. ಇವರು ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ 1971ರಿಂದ 2008ರವರೆಗೆ ರಸಾಯನಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಕರ್ನಾಟಕ ಸರ್ಕಾರವು ಇವರಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ನೀಡಿ ಗೌರವಿಸಿದೆ. ಸೇವಾ ಹಿರಿತನದಿಂದ ಬಂದ ಉನ್ನತ ಹುದ್ದೆಯನ್ನು ನಿರಾಕರಿಸಿ 1972ರಿಂದಲೂ ಸಹ ಸಾರ್ವಜನಿಕ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಪದವಿ ಪೂರ್ವ ಪಠ್ಯಕ್ರಮದ ಸಮಿತಿಯ ಸದಸ್ಯರಾಗಿ, ವಿವಿಧ ಹಂತದ ವಿಜ್ಞಾನ ಪಠ್ಯಪುಸ್ತಕ ಸಮಿತಿಯ ಅಧ್ಯಕ್ಷರಾಗಿ, ಪರಿಶೀಲಕರಾಗಿ ಸಹಿತ ಸೇವೆಯನ್ನು ಸಲ್ಲಿಸಿದ್ದಾರೆ. ಕರ್ನಾಟಕ ಸರ್ಕಾರ ನಡೆಸುತ್ತಿದ್ದ ಆಡಳಿತ ಕನ್ನಡ ತರಬೇತಿಯ ಪಠ್ಯ ರಚನೆಯಲ್ಲಿ ಪಾಲ್ಗೊಂಡಿದ್ದೇ ಅಲ್ಲದೆ 200ಕ್ಕೂ ಹೆಚ್ಚು ಶಿಬಿರಗಳ ನಿರ್ದೇಶಕರಾಗಿ, ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಪ್ರಶ್ನೆ ಪತ್ರಿಕೆಗಳ ಅನುವಾದ ಮತ್ತು ಪರಿಷ್ಕರಣೆ ಮಾಡಿರುವ ಅನುಭವವು ಇವರಿಗಿದೆ. ಇಂಗ್ಲೆಂಡ್ನ ಸೌತ್ ವೇಲ್ಸ್ ವಿಶ್ವವಿದ್ಯಾನಿಲಯದವರು ನಡೆಸುತ್ತಿದ್ದ ಟೆಸ್ ಇಂಡಿಯಾ ತರಬೇತಿ ಶಿಬಿರಗಳಲ್ಲಿ ಅಧ್ಯಾಪಕರಾಗಿ ರಚಿಸಿದ್ದ ಬೋಧನಾ ಪುಸ್ತಿಕೆಗಳ ಪರಿಷ್ಕರಣ ಹಾಗೂ ಸುಧಾರಣಾ ಕಾರ್ಯಗಳಲ್ಲಿ ಸಹಿತ ಭಾಗಿಯಾಗಿದ್ದಾರೆ. ಪ್ರಾಥಮಿಕದಿಂದ ಸ್ನಾತಕೋತ್ತರ ಹಂತದವರೆಗೆ ಅಧ್ಯಾಪಕರ ಹಾಗೂ ವಿದ್ಯಾರ್ಥಿಗಳ ತರಬೇತಿ ಶಿಬಿರಗಳನ್ನು ನಿರ್ವಹಿಸಿದ್ದಾರೆ. IAS ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಯನ್ನು ನೀಡಿದ ಅನುಭವವನ್ನು ಸಹಿತ ಹೊಂದಿದ್ದಾರೆ. ಪತ್ರಿಕಾ ಅಂಕಣ ಬರಹಗಾರರಾಗಿಯೂ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅನುವಾದಕರ ಶಿಬಿರಗಳ ಸಂಪನ್ಮೂಲ ವ್ಯಕ್ತಿಯಾಗಿಯೂ ಸಹಿತ ಪ್ರಸಿದ್ಧರಾಗಿದ್ದಾರೆ. ಅನೇಕ ಕೃತಿಗಳ ಸಂಪಾದಕರಾಗಿ ಸೇವೆ ಸಲ್ಲಿಸಿರುವ ಇವರು ಮುನ್ನುಡಿ ಬರಹಗಾರರು ಆಗಿ ಹೆಸರಾಗಿದ್ದಾರೆ. ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಿನ ಆರಂಭಿಕ ಸದಸ್ಯರಾದ ಇವರು ಅದರ ಕಾರ್ಯದರ್ಶಿಯಾಗಿಯೂ ಸಹಿತ ಸೇವೆಯನ್ನು ಸಲ್ಲಿಸಿದ್ದಾರೆ. ಸತತ 25 ವರ್ಷ ಬಾಲ ವಿಜ್ಞಾನ ಪತ್ರಿಕೆಯ ಸಂಪಾದಕರಾಗಿ, ಪ್ರಧಾನ ಸಂಪಾದಕರಾಗಿ ಸೇವೆ ಸಲ್ಲಿಸಿ ಉದಯೋನ್ಮುಖ ಲೇಖಕರಿಗೆ ಮಾರ್ಗದರ್ಶನ ಮತ್ತು ಪ್ರೇರಣೆಯನ್ನು ನೀಡಿದ್ದಾರೆ. ಧ್ಯಾನ ಮತ್ತು ಏಕಾಗ್ರತೆ ಏನು, ಏಕೆ, ಹೇಗೆ, ನೆನಪಿನ ಶಕ್ತಿ, ಸಮಯ ನಿರ್ವಹಣೆ, ಪಾಸಿಟಿವ್ ಥಿಂಕಿಂಗ್, ಚಿನ್ನರ ಚಟುವಟಿಕೆ, ತಿಳಿಮನ, ತಾಪ ಪ್ರತಾಪ ಮುಂತಾದ 50ಕ್ಕೂ ಹೆಚ್ಚು ಸ್ವತಂತ್ರ ಕೃತಿಗಳನ್ನು, ಅನೇಕ ಅನುವಾದಿತ ಕೃತಿಗಳನ್ನು ಸಹಿತ ರಚಿಸಿದ್ದಾರೆ. ಇವರ ಧ್ಯಾನ ಮತ್ತು ಏಕಾಗ್ರತೆ ಏನು, ಏಕೆ, ಹೇಗೆ ಕೃತಿಯು 4ನೆಯ ಮುದ್ರಣದ ಭಾಗ್ಯವನ್ನು ಕಂಡಿದೆ. ಕರ್ನಾಟಕದಾದ್ಯಂತ 200 ತಾಲೂಕುಗಳಲ್ಲಿ ವಿವಿಧ ವಿಷಯ ಕುರಿತಂತೆ ಉಪನ್ಯಾಸ ನೀಡಿದ ಅಧ್ಯಾಪಕರು ಇವರಾಗಿದ್ದಾರೆ. ವಿದ್ಯಾರ್ಥಿ ವೃಂದಕ್ಕೆ ಹಲವಾರು ರೀತಿಯಲ್ಲಿ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಈಗಲೂ ಜಾಲನ್ಯಾಸದ ವೆಬಿನಾರ್ಗಳ ಮೂಲಕ ಆ ಕಾಯಕವನ್ನು ಮುಂದುವರಿಸಿದ್ದಾರೆ. ತಮ್ಮ ವಿಳಾಸ ನೀಡಿ ಬಂದ 20,000ಕ್ಕೂ ಹೆಚ್ಚು ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ. ವಿಜ್ಞಾನ, ಸಾಹಿತ್ಯ, ತತ್ವಶಾಸ್ತ್ರ ಮತ್ತು ಸಂವಹನ ಕೌಶಲ್ಯ ಇವರ ಆಸಕ್ತಿಯ ಕ್ಷೇತ್ರಗಳಾಗಿವೆ. ವ್ಯವಹಾರ ವಿಮುಖತೆಯಲ್ಲಿ ಬದುಕುತ್ತಾ ಸಾರಸ್ವತ ಸೇವೆಗೆ ತಮ್ಮನ್ನೇ ತಾವು ಅರ್ಪಿಸಿಕೊಂಡಿರುವ ಅಪರೂಪದ ವ್ಯಕ್ತಿತ್ವ ಸರದು ಆಗಿರುತ್ತದೆ. ಇವರು ಅಬ್ದುಲ್ ಕಲಾಂ ಅವರೊಡನೆ ಒಂದು ದಿನ ಪೂರ್ತಿ ಒಡನಾಡಿ ಅವರ ಮೆಚ್ಚುಗೆಯನ್ನು ಪಡೆದಿದ್ದು ಸಹಿತ ಪ್ರಶಂಸನಾರ್ಹವಾದದ್ದು. ಡಾಕ್ಟರ್ ಜಯಂತ್ ನಾರ್ಲಿಕರ್ ಅವರಿಂದ ಮುಕ್ತ ಪ್ರಶಂಸೆಗೆ ಭಾಜನರಾದದ್ದು ಸಹಿತ ಇವರ ಒಂದು ಅನುಭವ. ತಮ್ಮ ಜೀವನದ ಧನ್ಯತೆಯ ಕ್ಷಣಗಳು ಎಂದು ಭಾವಿಸಿರುವ ಇವರು
ಯಾವುದೇ ಪ್ರಶಸ್ತಿ ಪುರಸ್ಕಾರಗಳಿಗೆ ಆಸೆ ಪಟ್ಟವರಲ್ಲ, ಲಾಬಿ ಮಾಡಿದವರಂತೂ ಅಲ್ಲವೇ ಅಲ್ಲ. ಹೀಗೆದ್ದು ಇವರ ಸೇವೆಯನ್ನು ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳು ಇವರಿಗೆ ಹಲವಾರು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿವೆ. ಇವರಿಗೆ ಬಂದಂತಹ ಪ್ರಶಸ್ತಿಗಳು: ಆಚಾರ್ಯ ಶ್ರೀ ಪ್ರಶಸ್ತಿ, ವಿದ್ಯಾವರಣ್ಯ ಪ್ರಶಸ್ತಿ, ಗುರುವಂದನಾ ಪ್ರಶಸ್ತಿ, ಇನ್ನಿತರೆ ಹಲವಾರು ಪ್ರಶಸ್ತಿಗಳು ಸಹಿತ ಶ್ರೀಧರನ್ನು ಪಡೆದುಕೊಂಡಿರುತ್ತಾರೆ. ಪ್ರೊಫೆಸರ್ ಎಂ.ಆರ್. ನಾಗರಾಜು ಸರ್ ಅವರ ಪರಿಚಯ ಮಾಡಿಕೊಡುವುದೇ ನನ್ನ ಒಂದು ಸೌಭಾಗ್ಯವಾಗಿದ್ದು, ಇಂದು ಇವರು ಜೀವಂತ ಸಂವಹನ ಎಂಬ ವಿಷಯದ ಮೇಲೆ ವೆಬಿನಾರ್ ಅನ್ನು ನಡೆಸಿಕೊಡಲಿದ್ದಾರೆ. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ಶಾಂತ ರೀತಿಯಿಂದ ಈ ಒಂದು ವೆಬಿನಾರ್ ಅನ್ನು ಆಲಿಸಬೇಕೆಂದು ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತಾ, ಪ್ರೊಫೆಸರ್ ಎಂ.ಆರ್. ನಾಗರಾಜು ಸರ್ ಅವರು ತಮ್ಮ ಒಂದು ವೆಬಿನಾರ್ ಅನ್ನು ಪ್ರಾರಂಭಿಸಬೇಕೆಂದು ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇನೆ ಸರ್. ಎಲ್ಲರಿಗೂ ಗೌರವಪೂರ್ವಕ ನಮಸ್ಕಾರ. ಈ ದಿನ ನಾನು ವಿಶೇಷವಾಗಿ ಮಕ್ಕಳೊಂದಿಗೆ ಮತ್ತು ಅಧ್ಯಾಪಕರೊಂದಿಗೆ ಕೆಲವು ವಿಷಯಗಳನ್ನು ಹಂಚಿಕೊಳ್ತೇನೆ. ಇಲ್ಲಿ ತೆಗೆದುಕೊಂಡಿರುವ ಉದಾಹರಣೆಗಳು ಕೆಲವು ಪುನರಾವರ್ತನೆಗಳಾಗಿ ನಮ್ಮ ಆತ್ಮೀಯರಿಗೆ ಕಾಣಲೂಬಹುದು. ಆದರೆ ಮಕ್ಕಳಿಗೆ ಸುಲಭವಾಗಿ ಗ್ರಾಹ್ಯವಾಗಿರುವಂಥದ್ದನ್ನೇ ಆಯ್ಕೆ ಮಾಡುವಾಗ ಅಂಥದ್ದು ಪುನರಾವರ್ತನೆಗೊಂಡಿರುವಂಥದ್ದು ಸಹಜ. ಆತ್ಮೀಯರೇ, ಈ ದಿನ ನನ್ನ ಆರೋಗ್ಯ ಅಷ್ಟೊಂದು ಚೆನ್ನಾಗಿಲ್ಲ. ಆದ್ದರಿಂದ ಮಧ್ಯೆ ಮುಜುಗರ ಆದರೆ ದಯಮಾಡಿ ಅನ್ಯಥಾ ಭಾವಿಸಬಾರ್ದು ಅಂತ ಕೇಳಿಕೊಂಡು ನನ್ನ ಮಾತುಗಳನ್ನು ಪ್ರಾರಂಭ ಮಾಡ್ತೇನೆ. ಸಾಮಾನ್ಯವಾಗಿ ವಿಜ್ಞಾನ ಬೋಧನೆ ಹೇಗೆ ಸಾಗ್ತಾ ಇದೆಯಪ್ಪ ಅಂತಂದರೆ, ಪಠ್ಯಪುಸ್ತಕದಲ್ಲಿರುವ ವಾಕ್ಯ ಪ್ರತಿಯೊಂದು ಪದದ ಅರ್ಥ ಹೇಳಿ, ವಾಕ್ಯದ ಅರ್ಥವನ್ನು ಹೇಳಿ ಅದು ಬೋಧನೆ ಅನ್ನುವ ಹಂತಕ್ಕೆ ಬಹಳ ಕಡೆ ಹಾಗೆ ಬಂದು ಹೋಗಿದೆ. ಹಾಗೆ ಬರಬಾರದು ಅಂತಲ್ಲ, ಅದನ್ನೂ ಮಾಡಬೇಕಾದ ಕೆಲಸವೇ. ಆದರೆ ಅದು ಅಲ್ಲಿಗೆ ನಿಲ್ಲಬಾರದಾಗಿತ್ತು ಅನ್ನೋದು ನನ್ನ ಕನಸು. ಏನಾಗಬೇಕಾಗಿತ್ತು ಅಂತಂದರೆ, ಆ ಪರಿಕಲ್ಪನೆಗೆ ದಾರಿ ಮಾಡಿಕೊಡುವಂತಹ ಪ್ರಶ್ನೆಗಳನ್ನು ಮಕ್ಕಳ ಅನುಭವದ ಹಿನ್ನೆಲೆಯಲ್ಲಿ ಹಾಕಬೇಕು. ಆ ಪ್ರಶ್ನೆಗೆ ಉತ್ತರ ಹುಡುಕುವಾಗ, ಅನುಭವವನ್ನು ಆಳಕ್ಕಿಳಿದು ಉತ್ತರ ಹುಡುಕುವಾಗ ಆ ಪರಿಕಲ್ಪನೆ ಮೂಡಬೇಕು. ಆ ಮೂಡಿದ ಪರಿಕಲ್ಪನೆಯನ್ನ ಮತ್ತೆ ಅವರು ಜನಜೀವನದಲ್ಲಿ ಆಗುತ್ತಿರುವ ಅನುಭವಗಳಿಗೆ ವಿಸ್ತಾರ ಮಾಡಬೇಕು ಅನ್ನೋದು ನನ್ನ ಕನಸು. ಆಗ ಏನಾಗುತ್ತೆ, ಶಾಲೆಯಲ್ಲಿ ಪರಿಕಲ್ಪನೆಯ ಕಲಿಕೆ ಇದೆ, ಆದರೆ ಪರಿಕಲ್ಪನೆಯ ಬೇರು ಸಮಾಜದಲ್ಲಿದೆ, ಅದರಿಂದ ಬರೋ ಹೂವು ಕೂಡ ಸಮಾಜದಲ್ಲೇ ಇದೆ ಅನ್ನೋ ದೃಷ್ಟಿಯಲ್ಲಿ ನಾನು ಶಾಲೆಯನ್ನು ಏನಂತ ಭಾವಿಸ್ತೀನಿ ಅಂದರೆ, ಕಾಂಡ ಅಂತ ಭಾವಿಸ್ತೀನಿ. ಅದು ಬೇರಿನಿಂದ ಸತ್ವವನ್ನು ಹೀರ್ಕೊಳ್ಳುತ್ತೆ, ಆಮೇಲೆ ಜನಜೀವನದಲ್ಲಿ ಹೂವನ್ನು ಅರಳಿಸುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. BM ಶ್ರೀಕಂಠಯ್ಯನವರು ಜನವಾಣಿ ಬೇರು, ಕವಿವಾಣಿ ಹೂವು ಅಂತ ಹೇಳಿದ್ದ ರೂಪಕವನ್ನೇ ನಾನು ಇಲ್ಲಿ ಎರವಲು ಪಡೆದು, ಮಕ್ಕಳ ಕಲಿಕೆ ಪ್ರಾರಂಭ ಆಗೋದು ಅನುಭವದ ಗ್ರಹಿಕೆಯಿಂದ, ಅನುಭವದ ಕಾರಣ ಆಳಕ್ಕೆ ಇಳಿದು ಅದರ ಕಾರಣದ ಹುಡುಕಾಟದಿಂದ ಆ ಪಕ್ವವಾಗುವುದು ಬೇರೆ ಅನುಭವಗಳಿಗೆ ಅದನ್ನು ವಿಸ್ತಾರ ಮಾಡೋದ್ರಿಂದ ಅಂತ. ಹೀಗಾಗಿ ಇಡೀ ವಿಜ್ಞಾನ ಕಲಿಕೆ ಅನುಭವದ ಸುತ್ತ ಸುತ್ತಬೇಕಾದದ್ದು ಈಗ ಶಬ್ದಗಳ ಸುತ್ತ ಸುತ್ತಾಡ್ತಾ ಇದೆ, ವಾಕ್ಯಗಳ ಸುತ್ತ ಸುತ್ತಾಡ್ತಾ ಇದೆ, ಪಠ್ಯಪುಸ್ತಕದ ಸುತ್ತ ಸುತ್ತಾಡ್ತಾ ಇದೆ ಅಂತ ನನ್ನ ಕಳಕಳಿ. ಹಾಗೆ ಯಾಕಾಗಿರ್ಬೋದು ಅನ್ನೋದನ್ನ ನಾನು ಆಳವಾಗಿ ಚರ್ಚೆ ಮಾಡಲ್ಲ. ಮಕ್ಕಳ ಎದುರಿಗೆ ಎಷ್ಟು ಹೇಳಬೇಕೋ ಅಷ್ಟನ್ನು ಹೇಳ್ತೀನಿ. ಏನಾಗಿದೆಯಪ್ಪ ಅಂತಂದ್ರೆ, ಈ ಕಲಿಕೆಯ ಪ್ರಕ್ರಿಯೆಯಲ್ಲಿ ಒಂದು ಸಲಿಗೆಯ ವಾತಾವರಣ ಬಂದಿಲ್ಲ. ಮಕ್ಕಳಿಗಿರುವ ಪೂರ್ಣವಾದ ಅನುಭವವನ್ನ ಬಳಕೆ ಮಾಡಿಕೊಳ್ಳುವಂಥದ್ದು ಇದೆಯಲ್ಲ, ಅದು ಆಗ್ತಾ ಇಲ್ಲ ಅನ್ನುವಂಥದ್ದು ನನ್ನ ಕಳಕಳಿ. ಒಮ್ಮೆ ನಾನು ಮಕ್ಕಳನ್ನ ಕೇಳಿದೆ, ವಿಜ್ಞಾನ ಎಲ್ಲಿದೆಯಪ್ಪ ಅಂತ. ಒಬ್ಬ ಹುಡುಗ ಹೇಳ್ದ, ವಿಜ್ಞಾನದ ಪಠ್ಯಪುಸ್ತಕದಲ್ಲಿದೆ. ಅವನು ಹೇಳಿ ಸುಳ್ಳೇನಲ್ಲ, ಪಠ್ಯಪುಸ್ತಕದಲ್ಲಿದೆ. ಇನ್ನೊಬ್ಬ ಹೇಳ್ದ, ವಿಜ್ಞಾನಿಯ ತಲೆಯಲ್ಲಿದೆ. ಇನ್ನೊಬ್ಬ ಹೇಳ್ದ, ಪ್ರಯೋಗಾಲಯದಲ್ಲಿದೆ, ಪ್ರಯೋಗ ಮಾಡಿ ಕಂಡ್ಕೋಬೇಕಾಗತ್ತಲ್ಲ, ಅಲ್ಲಿ ವಿಜ್ಞಾನ ಇರುತ್ತೆ. ಜನಜೀವನದಲ್ಲಿದೆ ಅಂತ ಯಾರೂ ಹೇಳಲಿಲ್ಲ ಮಕ್ಕಳು. ಅದು ನನಗೆ ವ್ಯಥೆ ಆದದ್ದು. ಯಾಕಂದ್ರೆ ವಿಜ್ಞಾನವನ್ನ ಸಂಶ್ಲೇಷಿಸಿದ್ದು ಪ್ರಯೋಗಾಲಯದಲ್ಲೇ, ಅದು ಮೂಡಿದ್ದು ವಿಜ್ಞಾನಿಯ ತಲೆಯಲ್ಲೇ, ಹೇಳ್ಕೊಡ್ತಾ ಇರೋದು ವಿಜ್ಞಾನ ಪಠ್ಯ ಪುಸ್ತಕದಲ್ಲೇ, ಎಲ್ಲವೂ ಸರಿ. ಆದರೆ ಅದು ಇರುವುದು ಇಡೀ ಜೀವನವನ್ನ ಹೊಸ ದೃಷ್ಟಿಕೋನದಿಂದ ನೋಡುವಂತ ಪ್ರಕ್ರಿಯೆಯಾಗಿ. ಈಗ ಉದಾಹರಣೆಗೆ, ಒಂದು ಗಿಡ ಗಾಳಿಯಲ್ಲಿ
ಆ, ಎಲೆ ಅಲುಗಾಡಿಸ್ತಾ ಇರೋದನ್ನ ನೋಡಿದ್ರೆ ಒಬ್ಬ ಕವಿ ಪದ್ಯ ಬರೀತಾನೆ ನಿಜ. ಎಲೆ ಅಲುಗಾಡ್ತಾ ಇದೆಯಲ್ಲ, ಎಲೆ ಅಲುಗಾಡೋಕೆ ಏನ್ ಕಾರಣ ಅಂತ ಅವ್ನು ಕೇಳ್ಕೊಳ್ಳೋದೇ ಇಲ್ಲ. ಎಲೆ ಅಲುಗಾಡೋಕೆ ಏನ್ ಕಾರಣ ಅಂದ್ರೆ ಗಾಳಿ ಬೀಸುತ್ತೆ ಅಂತ. ಆದ್ರೆ ಮುಂದಿನ ಪ್ರಶ್ನೆ ಬರುತ್ತೆ, ಗಾಳಿ ಬೀಸೋದಕ್ಕೆ ಏನ್ ಕಾರಣ ಅಂತ. ಹೀಗೆ ಆಳಕ್ಕಿಳಿಯದೆ ವಿಜ್ಞಾನದ ಪರಿಕಲ್ಪನೆಯ ಸೌಂದರ್ಯ ಮಕ್ಕಳಿಗೆ ತಲುಪೋದಿಲ್ಲ ಅಂತ. ಈಗ ಇದಕ್ಕೆ ವಿರುದ್ಧವಾಗಿ ನಾನು ಈ ದಿನದ ಉಪನ್ಯಾಸದಲ್ಲಿ ವಿಭಿನ್ನ ಕ್ಷೇತ್ರಗಳಲ್ಲಿ ಆ, ಇರುವ ಅನುಭವವನ್ನ, ಮಕ್ಕಳಲ್ಲಿರೋ ಅನುಭವವನ್ನೇ ಹೆಕ್ಕಿ ಅದರ ಮೂಲಕ ನಾವು ಕಲ್ತಿರೋ ಪಾಠನ ಅರ್ಥ ಮಾಡ್ಕೊಳ್ಳೋ ಬಗೆಗೆ ಹೇಳೋದಕ್ಕೆ ಪ್ರಯತ್ನ ಪಡ್ತೇನೆ. ಇದಕ್ಕೆ ಉದಾಹರಣೆಗಳನ್ನ ಮಕ್ಕಳು ಪ್ರೌಢಶಾಲೆಯ ಹಂತದವರೆಗೆ ಕಲಿಯುವ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಗಣಿತಶಾಸ್ತ್ರ, ಜೀವಶಾಸ್ತ್ರ 4ರಿಂದಲೂ ಆಯ್ಕೆ ಮಾಡಿದ್ದೇನೆ. ಆ ಆಯ್ಕೆ ಮಾಡಿರುವಾಗಲೇ ನಿಮಗೆ ಒಂದು ಅಂದಾಜು ಬರುತ್ತೆ ಹೀಗೆಲ್ಲ ನಾವು ಇನ್ನೂ ಮಾಡೋದಕ್ಕೆ ಅವಕಾಶ ಇದೆ ಅಂತ. ಇಲ್ಲಿ ನಾನು ಮಾದರಿಗೆ ಉದಾಹರಣೆಗಳನ್ನ ಕೊಟ್ಟಿದ್ದೇನೆ ಹೊರತು ಇಂಥ ಉದಾಹರಣೆಗಳನ್ನ ಅಧ್ಯಾಪಕರು ಇನ್ನಷ್ಟು ಆಯ್ಕೆ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಅಧ್ಯಾಪಕರು ಮಾಡೋ ಹಾಗೆ ವಿದ್ಯಾರ್ಥಿಗಳು ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳು ಹೇಗೆ ಮಾಡೋದು ಅದನ್ನ ಅಂದ್ರೆ, ತಮ್ಮ ಅನುಭವವನ್ನು ಪ್ರಶ್ನಿಸಿ ಉತ್ತರ ತಿಳಿಯದಾದಾಗ ಅಧ್ಯಾಪಕರನ್ನ ಮಕ್ಕಳು ಕೇಳಿದರೆ ಆಗ ಅಧ್ಯಾಪಕರು ಅದಕ್ಕೆ ಉತ್ತರ ಹೇಳ್ತಾರೆ ಅನ್ನುವಂಥದ್ದು. ಹೀಗಾಗಿ ನಾನು ವಿವಿಧ ಕ್ಷೇತ್ರಗಳಲ್ಲಿ ಹೇಗೆ ಅನುಭವವನ್ನ ಹುಡುಕುವುದು, ಎಲ್ಲ ಕ್ಷೇತ್ರಗಳಲ್ಲೂ ಅನುಭವ ಇದೆ, ಎಲ್ಲ ಅನುಭವಗಳಲ್ಲೂ ವಿಜ್ಞಾನ ಇದೆ. ಇದು ಗಮನಿಸಬೇಕಾದ್ದು. ಎಲ್ಲ ಕ್ಷೇತ್ರಗಳಲ್ಲಿ ಅನುಭವ ಇದೆ, ಎಲ್ಲ ಅನುಭವಗಳಲ್ಲಿ ವಿಜ್ಞಾನ ಇದೆ. ಈಗ ಮಾದರಿಗೆ ಒಂದು ಪ್ರಾರಂಭ ಮಾಡಬೇಕಲ್ಲ, ಒಂದು ಚಿತ್ರಗೀತೆಯಿಂದ ಪ್ರಾರಂಭ ಮಾಡ್ತೇನೆ. ಯಾಕೆ ಅಂದ್ರೆ ಮಕ್ಕಳು ಸಿನಿಮಾ ನೋಡ್ಬೇಕು ಅಂದ್ರೆ ಇಷ್ಟಪಡ್ತಾರೆ, ಸಿನಿಮಾ ಹಾಡು ಕೇಳಬೇಕು ಅಂತ ಇಷ್ಟಪಡ್ತಾರೆ. ಏನ್ ಕೇಳ್ತಾರ ಹಾಡಲ್ಲಿ ಗೊತ್ತಿಲ್ಲ. ಒಂದು ಸಿನಿಮಾ ಹಾಡು ಹೇಳುತ್ತೆ, ಒಂದೇ ಮರದ ಹಣ್ಣುಗಳೆಲ್ಲ ಒಂದೇ ರೀತಿ ಎಲ್ಲ, ಒಂದೇ ಮನೆಯ ಹೆಣ್ಣುಗಳೇಕೋ ಒಂದೇ ರೀತಿ ಇಲ್ಲ. ನೋಡಿ ಆ ಪದ್ಯ ಸಿನಿಮಾ ಹಾಡು ಶುರುವಾಗದೆ ಪ್ರಶ್ನೆಯಲ್ಲಿ ಹಣ್ಣುಗಳೆಲ್ಲ ಒಂದೇ ರೀತಿ ಇದೆ, ಹೆಣ್ಣುಗಳು ಒಂದೇ ರೀತಿ ಇಲ್ವಲ್ಲ ಯಾಕೆ ಅಂತ. ಈಗ ಆ ಚಿತ್ರಗೀತೆನ ಕೇಳಿರುವ ಅನೇಕ ಅಧ್ಯಾಪಕರಾಗಲಿ ವಿದ್ಯಾರ್ಥಿಗಳಾಗಲಿ ಅದನ್ನ ಪಾಠಕ್ಕೆ ಬೆಳೆಸ್ಕೋಬಹುದು ಅಂತ ಒಂದ್ಸರಿನೂ ಅನ್ಕೊಳ್ಳಿಲ್ಲ. ಒಂದು ಮನಸ್ಸಿನ ವರ್ತನೆ ಇದೆಯಲ್ಲ, ಒಬ್ಬ ಮನುಷ್ಯನ ವರ್ತನೆ ಇದೆಯಲ್ಲ, ಅದನ್ನ ಆನುವಂಶಿಕತೆ ಮತ್ತು ಪರಿಸರ ಎರಡೂ ನಿರ್ಧಾರ ಮಾಡುತ್ತೆ. ಆದ್ರೆ ಈಗ ಹಣ್ಣನ್ನು ತಗೊಳ್ಳೋಣ, ಒಂದು ಗಿಡದಲ್ಲಿ ಪರಂಗಿ ಹಣ್ಣು ಬಿಟ್ಟಿದೆ ಅಂತ ಇಟ್ಕೊಳ್ಳೋಣ, ಗಾತ್ರದಲ್ಲಿ ಸ್ವಲ್ಪ ವ್ಯತ್ಯಾಸವೇ ಹೊರತು ಎಲ್ಲ ಹಣ್ಣಿನ ರುಚಿ ಒಂದೇ. ಅದಕ್ಕೆ ಮೊದಲನೇ ಸಾಲಲ್ಲಿ ಅದನ್ನು ಘೋಷಣೆ ಮಾಡಿದ್ದಾರೆ, ಒಂದೇ ಮರದ ಹಣ್ಣುಗಳೆಲ್ಲ ಒಂದೇ ರೀತಿ ಇಲ್ಲ, ಒಂದೇ ಮನೆಯ ಹೆಣ್ಣುಗಳೇಕೋ ಒಂದೇ ರೀತಿ ಇಲ್ಲ, ಯಾಕೆ ಅಂತನ್ನುವಂಥ ಪ್ರಶ್ನೆ. ಈಗ ಒಂದು ಹಣ್ಣೇನೋ ಒಂದೇ ತರ ಇದ್ದಾಗ ಹೆಣ್ಣು ಯಾಕೆ ಇರೋದಿಲ್ಲ, ಹಾಕಿ ಏತ್ವ ಕೊಟ್ಬಿಟ್ಟಿದೀವಿ ಅಂತ ಆ ಸಿನಿಮಾ ಹಾಡಿನ ಕುತೂಹಲ. ಅದಕ್ಕೆ ಏನು ಉತ್ತರ ಅಂತ ಯೋಚನೆ ಮಾಡಿದ್ರೆ, ಹಣ್ಣಿನ ಮೇಲೆ ಪ್ರಭಾವ ಬೀರುವುದು ಭೌತಿಕ ಪರಿಸರ, ಅಂದ್ರೆ ಸುತ್ತ ಇರುವ ಗಾಳಿಯ ಒತ್ತಡ, ಮಳೆ, ನೀರು, ಬಿಸಿಲು ಮುಂತಾದ ಸಂಗತಿಗಳು. ಆದ್ರೆ ಅವುಗಳೆಲ್ಲ ಅಷ್ಟೊಂದು ವ್ಯತ್ಯಾಸ ಆಗುವುದಿಲ್ಲ. ಆದರೆ ಹೆಣ್ಣುಗಳನ್ನ ಸಾಕುವಾಗ ಒಂದು ಹೆಣ್ಣು ಮಗು ಹುಟ್ಟಿದಾಗ ತಂದೆ ತಾಯಿಗಳಿಗೆ ತಮ್ಮ ಮಗುವಿನ ಮೇಲೆ ಇರುವ ಮಮಕಾರ, ಆಗಿದ್ದ ಸಾಮಾಜಿಕ ಪರಿಸ್ಥಿತಿ ಎಲ್ಲವೂ ಕೂಡ ಇನ್ನೊಂದು ಮಗು ಹುಟ್ಟೋ ಹೊತ್ತಿಗೆ ಬದಲಾಗ್ಬಿಡುತ್ತೆ. ಯಾರ ಮನೆಯಲ್ಲೂ ಎರಡು ಮಕ್ಕಳು ಒಂದೇ ತರ ನಡ್ಕೊಂಡಿರೋದಿಲ್ಲ. ಯಾಕಪ್ಪ ಅಂದ್ರೆ ಇಲ್ಲಿ ಮಕ್ಕಳ ಮೇಲೆ ಪ್ರಭಾವ ಬೀರುವಂಥದ್ದು ಭೌತಿಕ ಪರಿಸರ ಒಂದೇ ಅಲ್ಲ, ಸಾಮಾಜಿಕ ಪರಿಸರ, ಸಾಂಸ್ಕೃತಿಕ ಪರಿಸರ, ಅವರು ಬೆರೆಯುವ ಗೆಳೆಯರು ಎಲ್ಲವೂ ಬೇರೆ. ಹಾಗಾಗಿ ಮಕ್ಕಳ ಸ್ವಭಾವದಲ್ಲಿ ವೈವಿಧ್ಯ ಉಂಟಾಗುತ್ತೆ ಅಂತ. ಯಾಕೋ ಅಂತ ಹಾಕಿದ ಪ್ರಶ್ನೆಗೆ ನಾವು ಆನುವಂಶಿಕತೆ ಪರಿಸರದಿಂದ ಉತ್ತರ ಕೊಡಬಹುದು ಅನ್ನೋದು ಇಲ್ಲಿ ನಾನು ನಿಮ್ಮ ಗಮನ ಸೆಳೆಯೋದಕ್ಕೆ ಇಷ್ಟಪಡ್ಬೋದು. ಮನುಷ್ಯನ ಯಾವುದೇ ಸ್ವಭಾವವನ್ನ ಆನುವಂಶಿಕತೆ ಪರಿಸರಗಳೇ ನಿರ್ಧಾರ ಮಾಡ್ಬೇಕು, ಇನ್ಯಾವ್ದು ನಿರ್ಧಾರ ಮಾಡಕ್ ಸಾಧ್ಯ? ಅದಕ್ಕೆ ತಮಾಷೆಗೆ ಹೇಳ್ತಾರೆ, ನಾನು ಮಾಡ್ತೀನಲ್ಲ ತಪ್ಪು, ಅದಕ್ಕೆಲ್ಲ ನಮ್ಮ ಅಪ್ಪ ಅಮ್ಮ ಕಾರಣ ಅನ್ನೋದು ಆನುವಂಶಿಕತೆ. ನಾನು ತಪ್ಪು ಮಾಡ್ತೀನಲ್ಲ ಅದಕ್ಕೆ ನನ್ನ ಸ್ನೇಹಿತರು, ನನ್ನ ಮನೆಯ ಸುತ್ತ, ನನ್ನ ಪರಿಸರದಲ್ಲಿ ನನ್ನ ಜೊತೆಲಿ ಬೆಳೆಯೋ ಗೆಳೆಯರ ಕಾರಣ ಅಂದ್ರೆ ಅದು ಪರಿಸರ ಅಂತ. ತಪ್ಪಿಗೆ ಮಾತ್ರ ಇನ್ನೊಬ್ರನ್ನ ಹೇಳ್ತೀವಲ್ಲ, ಹಾಗೆ ನನ್ನ ಒಳ್ಳೆಯತನಕ್ಕೆ ನನ್ನ ಆನುವಂಶಿಕತೆ ಕಾರಣ ಅಂತ ಯಾರು ಹೇಳೋದೇ ಇಲ್ಲ. ಅಥವಾ ನನ್ನ ಒಳ್ಳೆಯತನಕ್ಕೆ ಅನೇಕ ಗೆಳೆಯರಿಂದ ನಾನು ಕಲ್ತ್ಕೊಂಡೆ ಅಂತ ನಾವು ಹೇಳೋದೇ ಇಲ್ಲ. ಹಾಗಾಗಿ ಆನುವಂಶಿಕತೆ ಪರಿಸರ ಅಂದ್ರೆ ಪಠ್ಯ ಪುಸ್ತಕದಲ್ಲಿದೆ, ಪ್ರಶ್ನೆ ಕೇಳೋದು ಆನುವಂಶಿಕತೆ ಅಂದರೆ ಏನು ಅಂತ. ಆದರೆ ಅದರ ಕಿಕ್,
ಅಥವಾ ಒಂದು ಲವಲವಿಕೆ ಉಂಟಾಗೋದು ಜೀವನಕ್ಕೆ ಅನ್ವಯಿಸಿದಾಗ. ಈ ಚಿತ್ರಗೀತೆಯಲ್ಲಿ ಹಾಕಿರೋ ಪ್ರಶ್ನೆ, ಆ ಪ್ರಶ್ನೆ ಹಾಕಿದವರು ಉತ್ತರ ಹೇಳಿಲ್ಲ. ಅದನ್ನು ಎಷ್ಟು ಚೆನ್ನಾಗಿ ನಾವು ಬಳಸ್ಕೋಬಹುದಾಗಿತ್ತು ಆನುವಂಶಿಕತೆ ಮತ್ತು ಪರಿಸರನ ಪಾಠ ಮಾಡುವಾಗ. ಇದು ತುಂಬಾ ಗಮನಿಸಬೇಕಾದ್ದು ಅನ್ನುವಂಥದ್ದನ್ನ ನಾನು ಹೇಳಕ್ ಹೊರಟು ಈಗ ಒಂದು ಉದಾಹರಣೆಯನ್ನು ನಿಮ್ಮ ಮುಂದಿಗೆ ಚರ್ಚಿಸಿದ್ದೀನಿ. ಯಾವುದನ್ನ ಆಧರಿಸಿದೆ ಅದು ಉದಾಹರಣೆ? ಯಾವುದನ್ನ ಆಧರಿಸಿದೆ? ಅನುಭವವನ್ನು ಆಧರಿಸಿದೆ, ಚಿತ್ರಗೀತೆಯನ್ನು ಆಧರಿಸಿದೆ. ಚಿತ್ರಗೀತೆಯಲ್ಲಿ ಯಾರು ವಿಜ್ಞಾನ ಹುಡ್ಕಕ್ಕೆ ಹೋಗ್ತೀವಿ ನಾವು? ಖಂಡಿತ ಹೋಗಲ್ಲ. ಸಿನಿಮಾ ಹಾಡು ಅಂದ್ರೆ ಅದ್ರಲ್ಲಿ ಮ್ಯೂಸಿಕ್ಕೋ, ತಾಳೋ, ಆ ನಟ ನಟಿಯರು ಕುಣಿಯೋದೋ ಎಲ್ಲ ಕಡೆಗೂ ಹೋಗುತ್ತೆ. ಆಲೋಚನೆಗೆ ಮಾತ್ರ ಈ ಚಿತ್ರಗೀತೆ ವಿಜ್ಞಾನ ಅರಿತುಕೊಳ್ಳೋದಕ್ಕೆ ಸಾಮಗ್ರಿ ಆಗಿಲ್ಲ ಅನ್ನುವಂಥದ್ದು ನನ್ನ ವ್ಯಥೆ. ಅದಕ್ಕೆ ನೀವು ಏನು ಮಾಡಬಹುದು, ನೀವೇ ಆಲೋಚನೆ ಮಾಡ್ಕೊಳ್ಳಿ. ಇನ್ನು ಎರಡನೇದು ಚಿತ್ರಗೀತೆ ಆಯ್ತಲ್ಲ, ಆಟಕ್ಕೆ ಬರೋಣ. ಕ್ರೀಡೆ. ಮಕ್ಕಳಿಗೆ ಆಟ ಅಂದ್ರೆ ಇಷ್ಟ. ಕ್ರಿಕೆಟ್ ಮ್ಯಾಚ್ ನೋಡ್ತಾರೆ, ತಾವು ಆಟ ಆಡ್ತಾರೆ, ಎಲ್ಲ ಆಡ್ತಾರೆ. ಅಲ್ಲಿ ಎಷ್ಟೊಂದು ಪ್ರಶ್ನೆ ಬರಬಹುದಾಗಿತ್ತು. ನನಗೆ ಮಕ್ಕಳು ಕಾಗದ ಬರೆದಿದ್ದಾರಲ್ಲ, ನಾನು ಇದುವರೆಗೂ 20,000ಕ್ಕೂ ಹೆಚ್ಚು ಕಾಗದಗಳಿಗೆ ಉತ್ತರ ಬರೆದಿದ್ದೀನಿ. ಅಧ್ಯಾಪಕರು ಬರೆದಿರೋ ಕಾಗದ, ಮಕ್ಕಳು ಬರೆದಿರೋ ಕಾಗದ. ಅಂಥದ್ರಲ್ಲಿ ಆ ಮಕ್ಕಳು ಯಾರು ಇಂಥ ಪ್ರಶ್ನೆಗಳನ್ನ ಕೇಳೋದೇ ಇಲ್ಲ. ಅವರು ಪಠ್ಯ ಪುಸ್ತಕದಲ್ಲಿ ಉತ್ತರ ಇರುವಂತ ಪ್ರಶ್ನೆ ಕೇಳ್ತಾರೆ, ಅನುಭವದಲ್ಲಿ ಪ್ರಶ್ನೆ ಕೇಳೋರು ತುಂಬಾ ಅಪರೂಪ. ಆದ್ರೆ ಆಗೊಮ್ಮೆ ಈಗೊಮ್ಮೆ ಮಕ್ಕಳು ಕೇಳ್ತಾರೆ, ಒಳ್ಳೊಳ್ಳೆ ಪ್ರಶ್ನೆಗಳನ್ನು ಕೇಳ್ತಾರೆ. ಈಗ ಉದಾಹರಣೆಗೆ ತಗೊಳ್ಳಿ, ಈ ಚೆಂಡಿನ ಬಗ್ಗೆ ಒಂದು ಮಗು ಪ್ರಶ್ನೆ ಕೇಳ್ತು, ಯಾವಾಗ್ಲೂ ಚೆಂಡು ಯಾಕೆ ದುಂಡಗೆ ಇರುತ್ತೆ ಅಂತ. ನಾನು ಏನ್ ಮಾಡಿದೆ, ದೂರವಾಣಿ ಮೇಲೆ ಕರೆ ಮೇಲೆ ಕೇಳ್ತು ಆ ಮಗು. ನಾನು ಹೇಳಿದೆ, ಯಾಕೆ ಅಂತ ನೀನೇ ಹೇಳು ಅಂದೆ. ಅದು ಸುಲಭವಾಗಿ ಉರುಳುತ್ತೆ ಅಂತ ಹೇಳ್ತು ಮಗು. ಆ ಪ್ರಶ್ನೆಗೆ ಉತ್ತರ ಸಿಕ್ತಲ್ಲ. ಮುಂದಕ್ಕೆ ನಾನು ಕೇಳಿದೆ, ಸುಲಭವಾಗಿ ಉರುಳೋದು ಯಾಕೆ ಅಂತ. ಅದು ನನಗೆ ಗೊತ್ತಿಲ್ಲ ಅಂತ ಹೇಳ್ತು. ನೀವು ಒಂದು ಚೆಂಡನ್ನು ತಗೊಂಡು ನೆಲದ ಮೇಲೆ ಇಡಿ, ನೆಲದ ಸಂಪರ್ಕ ಇದೆಯಲ್ಲ ಅತ್ಯಂತ ಕನಿಷ್ಠ ಇರುತ್ತೆ. ನೆಲದ ಸಂಪರ್ಕ ಯಾವಾಗ ಕನಿಷ್ಠ ಇರುತ್ತೆ, ಘರ್ಷಣೆ ತುಂಬಾ ಕಡಿಮೆ ಇರುತ್ತೆ. ಆ ಘರ್ಷಣೆ ಕಡಿಮೆ ಇರೋದ್ರಿಂದ ಅದು ಸಲೀಸಾಗಿ ಉಳ್ಕೊಂಡು ಹೋಗುತ್ತೆ. ಆದರೆ ಅದಕ್ಕೆ ಮೆಟಾಸ್ಟೇಬಲ್ ಈಕ್ವಲಿಬ್ರಿಯಂ ಅಂತ ಹೇಳ್ತಾರೆ. ಸ್ಟೇಬಲ್ಲು ಅಲ್ಲ, ಅದು ಅನ್ಸ್ಟೇಬಲ್ಲು ಅಲ್ಲ, ಮೆಟಾಸ್ಟೇಬಲ್ ಅಂತ. ಈ ಮೆಟಾಸ್ಟೇಬಲ್ ಈಕ್ವಲಿಬ್ರಿಯಂ ಅನ್ನೋದನ್ನ ಪರಿಚಯ ಮಾಡೋದಕ್ಕೆ ಚೆಂಡನ್ನ ಬಳಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಹಾಗೆ ಚೆಂಡನ್ನು ಕಂಡ್ಕೊಂಡಿದ್ದೆ ಹಾಗೆ ಮನುಷ್ಯ ಅಂತಂದ್ರೆ, ಆ ಮೇಲಿನಿಂದ ದಿಂಬಿಗಳನ್ನ ಕಾಡಲ್ಲಿ ಬೆಟ್ಟದ ಮೇಲಿಂದ ಉರುಳಿಸುವಾಗ ಸಿಲಿಂಡರ್ನ ಉರುಳೆ ಆಕಾರದಲ್ಲಿರೋ ದಿಮ್ಮಿ ಸಲೀಸಾಗಿ ಕೆಳಗೆ ಬರ್ತಾ ಇತ್ತು. ಆಗ ಉರುಳೆಯಲ್ಲೂ ಅಷ್ಟೇ ನೆಲಕ್ಕೆ ಸಂಪರ್ಕ ತುಂಬಾ ಕಡಿಮೆ ಇತ್ತು. ಓಹೋ, ಈ ಸರ್ಕಲ್ ಶೇಪ್ ಇದ್ರೆ ಆಗತ್ತೆ, ಚೆನ್ನಾಗಿ ಉರುಳುತ್ತೆ ಅಂತ. ಸರ್ಕಲ್ ಶೇಪ್ ಇದ್ರೆ ಒಂದು ದಿಕ್ಕಲ್ಲಿ ಉರುಳುತ್ತೆ, ಇನ್ನೊಂದು ದಿಕ್ಕಲ್ಲಿ ಉರುಳೋದಿಲ್ಲ. ಎಲ್ಲಾ ದಿಕ್ಕಲ್ಲೂ ಉರುಳಬೇಕಾದ್ರೆ ದುಂಡಿಗೆ ಇರಬೇಕು ಅಂತ ತೀರ್ಮಾನ ಮಾಡಿ ಆ ದುಂಡಿಗೆ ಮಾಡಿದಾಗ ಅದು ಸಲೀಸಾಗಿ ಉರುಳ್ಕೊಂಡು ಹೋಯ್ತು. ಆದ್ದರಿಂದ ಇದು ಘರ್ಷಣೆ ಮತ್ತು ಚೆಂಡಿಗೂ ಮತ್ತು ನೆಲಕ್ಕೂ ಇರುವ ಸಂಪರ್ಕವನ್ನ ಅವಲಂಬಿಸಿದೆ ಅನ್ನುವಂಥದ್ದು ನಾವು ಕಲಿತುಕೊಳ್ಳಬಹುದಾಗಿದ್ದ ಪಾಠ, ಅಥವಾ ಕಲಿತುಕೊಂಡ ಪಾಠವನ್ನ ಚೆಂಡಿಗೂ ವಿಸ್ತರಿಸುವ ಜಾಣತನ. ನನಗೆ ತುಂಬಾ ಆಶ್ಚರ್ಯ ಅನ್ನೋ ಹಾಗೆ ಆ ಮಗುನೇ ಇನ್ನೊಂದು ಪ್ರಶ್ನೆ ಬರೀತು. ಯಾಕೆ ಸರ್ ಎಲ್ಲರೂ ಉಂಡೆ ಕಟ್ತಾರಲ್ಲ, ಈಗ ಲಾಡು ಉಂಡೆ, ಪುರಿ ಉಂಡೆ ಎಲ್ಲವನ್ನು ಕಟ್ತಾರಲ್ಲ, ಯಾಕೆ ಅಂತ ಆ ಮಗುನೇ ಕೇಳ್ತು. ಈ ಚೆಂಡಿನ ಉತ್ತರ ಕೊಟ್ಟಾಗ ನಾನು ಹೇಳೋದು, ಒಂದ್ಸರಿ ಈ ತರ ಪ್ರಶ್ನೆ ಹಾಕೋ ಹವ್ಯಾಸ ಬಂದ್ಬಿಟ್ರೆ ಆಮೇಲೆ ಮೇಲಿನ ಮೇಲೆ ಪ್ರಶ್ನೆಗಳು ಬರ್ತಾ ಇರುತ್ತೆ. ಈಗ ನೋಡಿ, ನಾವು ಚೆಂಡಿನ ಸುದ್ದಿಗೆ ಹೋದ್ದು ಏನಾಯ್ತು, ಗುಂಡನೆಯ ಆಕೃತಿಯ ಕಡೆ ಗಮನ ಬಂದಾಗ ತಕ್ಷಣ ಗುಂಡನೆ ಆಕೃತಿ ಅಡುಗೆ ಮನೆಯಲ್ಲಿದೆ. ಅಡುಗೆ ಮನೆಯಲ್ಲಿ ಲಾಡು ಮಾಡ್ಬೇಕಾದ್ರೆ ಗುಂಡಿಗೆ ಮಾಡ್ತೀವಿ, ಯಾವುದೇ ಒಂದು ತಿಂಡಿ ಪುರಿ ಉಂಡೆ ಮಾಡ್ಬೇಕಾದ್ರೆ ಗುಂಡಿಗೆ ಮಾಡ್ತೀವಿ. ಯಾಕೆ ಗುಂಡಿಗೆ ಮಾಡ್ತೀವಿ ಅಂತ ಮಗು ಪ್ರಶ್ನೆ ಕೇಳ್ತು. ಈ ತರ ಪ್ರಶ್ನೆ ಅನೇಕ ಪ್ರಶ್ನೆಯ ಸರಣಿಗಳಿಗೆ ದಾರಿ ಮಾಡಿಕೊಡ್ಬೇಕು ಅನ್ನುವಂಥದ್ದು ಗಮನಿಸಬೇಕಾದಂಥ ಸಂಗತಿ. ಯಾಕಪ್ಪ ಹಾಗೆ ಅಂತಂದ್ರೆ, ಗುಂಡಿಗಿರ್ಬೇಕು ಅಂದ್ರೆ ಗುಂಡಗಿದ್ದಾಗ ವಸ್ತುವಿನ ವಿಸ್ತೀರ್ಣ ತುಂಬಾ ಕಡಿಮೆ ಇರುತ್ತೆ. ನೀವು ಬೇರೆ ಅದನ್ನೇ ಚೌಕನಾಗಿ ಮಾಡಿದ್ರೆ ಆಗ ಮೇಲ್ಮೈ ವಿಸ್ತೀರ್ಣ ಜಾಸ್ತಿ ಇರುತ್ತೆ. ಮೇಲ್ಮೈ ವಿಸ್ತೀರ್ಣ ಜಾಸ್ತಿ ಇದ್ರೆ ಹೊರಗಡೆಯಿಂದ ಗಾಳಿಯ ದಾಳಿ, ಸೂಕ್ಷ್ಮ ಜೀವಿಗಳ ದಾಳಿ ಜಾಸ್ತಿ. ಈಗ ಪುರಿ ಉಂಡೆನೆ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಅಲ್ಲಿ ತೇವಾಂಶ ಏನಾದ್ರು ಅದಕ್ಕೆ ತಗಲ್ಬಿಟ್ರೆ ಎಲ್ಲ ಮೆತ್ತಗಾಗ್ಬಿಡುತ್ತೆ. ಉಂಡೆ ಕಟ್ಟಿಟ್ಬಿಟ್ರೆ ಮೇಲ್ಭಾಗಕ್ಕೆ ಹೋಗುತ್ತೆ ಹೊರತು ಆಳಕ್ಕೆ ಹೋಗಿ ಬಿಡೋದಿಲ್ಲ ಅದು. ಹಾಗಾಗಿ ಆ ಉಂಡೆ ಇದೆಯಲ್ಲ, ಉಂಡೆಯ ಆಕಾರ ಆ ಮೇಲ್ಮೈ ತುಂಬಾ ಕನಿಷ್ಠ ಇರೋದ್ರಿಂದ ಅದು ಏನಾಗುತ್ತೆ, ಹೊರಗಿನ ಗಾಳಿ ಒಳಗೆ ಬರದ ಹಾಗೆ ತಡೆಯುತ್ತೆ. ಹೀಗೆ ಆತ್ಮೀಯರೇ,
ಒಂದು ಆಟದಿಂದ ಹೊರಟು ಈಗ ನಾನು ಅಡುಗೆ ಮನೆಗೆ ಬಂದೆ. ಈಗ ವಿಜ್ಞಾನ ಕ್ರೀಡೆಯಲ್ಲೂ ಇದೆ, ಅಡುಗೆ ಮನೆಯಲ್ಲೂ ಇದೆ ಅನ್ನುವಂಥದ್ದನ್ನ ನೀವು ಗಮನಿಸಿದಿರಿ. ಇನ್ನು ಇನ್ನೊಂದು ಅಂಶ ಬರೋಣ, ಅದು ಗಣಿತಕ್ಕೆ ಸಂಬಂಧಪಟ್ಟದ್ದು. ಈಗ ಇಷ್ಟೊತ್ತು ನಾನು ವಿಜ್ಞಾನ ಹೇಳಿದೆ, ಇದು ಎಂಥದ್ದು ಚೆಂಡು ಅನ್ನುವಾಗ ಭೌತ ವಿಜ್ಞಾನ ಹೇಳಿದೆ, ಉಂಡೆ ಅಂತ ಹೇಳುವಾಗ ರಾಸಾಯನಿಕ ವಿಜ್ಞಾನ, ಭೌತ ವಿಜ್ಞಾನ ಮತ್ತು ಯಾವುದು ಜೀವ ವಿಜ್ಞಾನ ಮೂರನ್ನು ಸೇರಿಸಿ ಹೇಳಿದೆ. ಸೂಕ್ಷ್ಮ ಜೀವಿಗಳ ಒಳಗೆ ಹೋಗೋದಾಗ ತಡೆಯುತ್ತೆ ಉಂಡೆ ಅಂತ. ಈಗ ಮುಂದಿನ ಉದಾಹರಣೆಯನ್ನ ನಾನು ಯಾವುದಕ್ಕೆ ಆಯ್ಕೆ ಮಾಡಿಕೊಂಡೆ ಅಂತಂದ್ರೆ, ಈ ಯಾವುದು ಬೇರೆ ಗಣಿತದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಉದಾಹರಣೆಯನ್ನ ಕೊಡೋದಕ್ಕೆ ಇಷ್ಟಪಡ್ತೇನೆ. ಒಬ್ಬ ಇದ್ದ, ಅವನ ಮಗ ಅಲ್ಲೆಲ್ಲ ಹಾಸ್ಟೆಲ್ ಓದ್ತಿದ್ದ. ಪಕ್ಕದ ಮನೆ ಹುಡುಗನ ಕೈಲಿ ಕೊಟ್ಟು ಕಳಿಸ್ದ ಅವನ ತಿಂಡಿನ. ಒಂದು 50 ಚಕ್ಲಿ ಮಾಡಿ, ನಿಂಗೆ ಓದಕ್ ಬೇಜಾರಾದಾಗ ನಿದ್ದೆ ಬಂದಾಗ ತಿನ್ನು ಅಂತ. ಅವನು 50 ಚಕ್ಲಿ ತಗೊಂಡು ಹೋಗಿ ಕೊಡ್ಬೇಕಾಗಿತ್ತು. ಅದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿದ್ರು, ಕಣ್ಣಿಗೆ ಕಾಣಿಸ್ತಾ ಇತ್ತು. ಅದೇನ್ ಮಾಡ್ದ ಆ ಹುಡುಗ, ತನಗೂ ಆಸೆ ಆಯ್ತು ತಾನು ಒಂದು ತಿನ್ನಬೇಕು ಅಂತ. ಒಂದು 5 ತಿನ್ಬಿಟ್ಟ, ಅಲ್ಲಿಗೆ ತಗೊಂಡೋಗಿ ಕೊಟ್ಟ. ಆ ಹುಡುಗನಿಗೆ ಅವರಪ್ಪ ಚಕ್ಲಿ ತಲುಪ್ತೇನೋ ಅಂತ ಫೋನ್ ಮಾಡಿದ್ರು. ಅದೇಂತದ್ 45 ಕಳಿಸಿದ್ರಿ ಅಂತ ಅಂದ್ರು. ಆಗ ಅವರಪ್ಪ, ಇಲ್ಲ ಕಣೋ, ನಾನು 50 ಕಳಿಸಿದ್ದೆ, ಆ ಹುಡುಗ ಎಲ್ಲೋ ಈ ಚಕ್ಲಿ ತಿನ್ಬಿಟ್ಟಿದ್ದಾನೆ ಅಂತ ಹೇಳಿದ್ರು. ನೋಡಿ, ಎಣಿಕೆ ಮಾಡಿದ್ರಿಂದ ಇದು ಕಳ್ಳರನ್ನ ಹಿಡಿಯೋಕೆ ಎಷ್ಟು ಸುಲಭ ಆಯ್ತು ಅಂತ. ಆಮೇಲೆ ಏನ್ ಮಾಡಿದ್ರು, ಈಗ ಹೋಗ್ಲಿ ಬಿಡು, ಈ ಸರಿ ಇವನನ್ನು ಕಳಿಸೋದಿಲ್ಲ, ಏನ್ ಮಾಡ್ತೀನಿ ನಾನು, ಇನ್ನೊಬ್ಬ ಹುಡುಗನ ಕೈಲಿ ಕಳಿಸ್ತೀನಿ ಚಕ್ಲಿನ, ಅವನಿಗೆ ಹೀಗೆ ಮಾಡಿದ ಹಿಂದವನು ಅಂತ ಹೇಳ್ತೀನಿ, ಅವಾಗ ನಿಂಗೆ ಚಕ್ಲಿ ಸಲೀಸಾಗಿ ಬರುತ್ತೆ ಅಂತಂದ್ರು ಅಂತ ಅನ್ಕೊಂಡ. ಇನ್ನೊಬ್ಬನ ಕೈ ಚಕ್ಲಿ ಕಳಿಸ್ದ. ಆ ಚಕ್ಲಿ ಕಳಿಸ್ದ, ಅವನೇನ್ ಮಾಡ್ದ, ಚಕ್ಲಿ ತುದಿಲ್ ಒಂದೊಂದು ಚೂರೇ ಮುರಿದ, 50ರಲ್ಲೂ ತಿಂದ. ಚಕ್ಲಿ ಆಕಾರ ಇದೆಯೋ, ಸಂಖ್ಯೆ ಅಷ್ಟೇ ಇದೆಯೋ. ಆಮೇಲೆ ಅವನ್ ಚಕ್ಲಿ ತಲುಪಿದ ಮೇಲೆ ಆ ಹುಡುಗನ್ನ ಅವರಪ್ಪ ಕೇಳ್ದ, ಚಕ್ಲಿ ಈ ಸರಿ ಬಂತೋ, ಎಷ್ಟಿತ್ತು ಚಕ್ಲಿ? 50 ಚಕ್ಲಿ ಇತ್ತು ಅಂದ. ನೋಡು, ಆ ಹುಡುಗ ಅಪ್ರಾಮಾಣಿಕ, ಇವನು ಪ್ರಾಮಾಣಿಕ, ನಿಂಗೆ ಸರಿಯಾಗ್ತಾನೆ. ಈ ಪ್ರಾಮಾಣಿಕ ಅಂತ ಹೇಳಿಸ್ಕೊಂಡವನು ಅವನು ಚಕ್ಲಿ ತಿಂದಿದ್ದ. ಅವನೇನ್ ಮಾಡ್ದ, ನಿನ್ ಕತೆ ಹೇಳಿದ್ನಲ್ಲ 50 ಅಂತ, ಅವ್ರು ಎಣಿಸ್ಕೋತಾರೆ ಅಂತ ತೀರ್ಮಾನ ಮಾಡ್ದ, ಸಂಖ್ಯೆ ಅಷ್ಟೇ ಉಳಿಸ್ದ, ಚಕ್ಲಿ ಮಾತ್ರ ಒಂದೊಂಚೂರು ಕಮ್ಮಿ ತಿನ್ಕೊಂಡ್ ಬಂದಿದ್ದ. ಈಗ ಈ ಎರಡನೇ ಕಳ್ಳನ್ ಕಂಡು ಹಿಡಿಬೇಕಾದ್ರೆ ಏನ್ ಮಾಡ್ಬೇಕು? ಇದು ಕುತೂಹಲದ ಪ್ರಶ್ನೆ. ಮೊದಲನೇವನ್ನ ನಂಬರ್, ಅದನ್ನ ಎಣಿಸಿದ್ರಿಂದ ಆಯ್ತು, ನಂಬರ್ನಲ್ಲಿ ಕಳ್ತನ ಆಗ್ತಾ ಇದೆ. ಅವಾಗ ಏನ್ ಮಾಡ್ಬೇಕು ಅಂದ್ರೆ, ಆ ಚಕ್ಲಿನ ತೂಕ ಮಾಡ್ಬಿಟ್ಟು, ಇಲ್ಲಿ 500 ಗ್ರಾಮ್ ಇದೆ ಈ ಚಕ್ಲಿದು ಅಂತ ಹೇಳಿ ಅಲ್ಲಿ ಹೋಗಿ ತೂಕ ಮಾಡಿದ್ರೆ ಆಗ ಅವನು ಸಿಕ್ಕಾಕೋತಾ ಇದ್ದ. ಹೀಗೆ ಈ ಕಥೆಯನ್ನು ನಾನು ಯಾಕೆ ಹೇಳಿದೆ ಅಂದ್ರೆ, ಒಂದು ಪರಿಮಾಣ, ಒಂದು ಕ್ವಾಂಟಿಟಿ ಎಷ್ಟಿದೆ ಅಂದ್ರೆ 50 ಹೂವಿದೆ ಅಂತ ಹೇಳ್ಬೋದು, 50 ಗ್ರಾಮ್ ಹೂವಿದೆ ಅಂತ ಹೇಳ್ಬೋದು, 1 ಲೀಟರ್ ಹೂವಿದೆ ಅಂತ ಹೇಳ್ಬೋದು. ಹೀಗಾಗಿ ಪರಿಮಾಣವನ್ನು 3-4 ರೀತಿಯಲ್ಲಿ ಹೇಳೋಕ್ ಸಾಧ್ಯ. 3-4 ರೀತಿ ಯಾಕೆ ಬೇಕು ಸರ್, ಒಂದು ರೀತಿ ಇದ್ರೆ ಸಾಲದೆ ಅಂದ್ರೆ ಈ ಕಥೆನೇ ಹೇಳ್ತಲ್ಲ. ಒಂದ್ ಕಡೆ ಆಗಿರೋ ಮೋಸನ ಇನ್ನೊಂದ್ ಕಡೆಯಿಂದ ಕಂಡ್ಕೋಬಹುದು. ಈಗ ಉದಾಹರಣೆಗೆ 2 ಲೀಟರ್ ಹಾಲು ತಂದ್ಕೊಡ್ಬೇಕಾದ್ರೆ ಅವನ್ ಏನ್ ಮಾಡ್ತಾನೆ, ನೀರು ಬೆರೆಸ್ಬಿಟ್ಟು ತಂದ್ಕೊಡ್ತಾನೆ. ಗಾತ್ರ ನೋಡಿದ್ರೆ 2 ಲೀಟರ್ ಕರೆಕ್ಟ್ ಆಗಿರುತ್ತೆ, ಆದ್ರೆ ಅದು ಶುದ್ಧವಾದ ಹಾಲಲ್ಲ, ನೀರು ಬೆರೆಸ್ಬಿಟ್ಟಿದೀವಿ ನಾವು, ಬೆರೆಸ್ಬಿಟ್ಟಿದ್ದಾನೆ ಅವನು, ಗೊತ್ತಾಗೋದಿಲ್ಲ. ಲೀಟ್ರಲ್ಲಿ ಹೇಳಿದ್ರೆ ಗೊತ್ತಾಗೋದಿಲ್ಲ. ಹ್ಯಾಕ್ ಕಂಡುಹಿಡಿಬೇಕು? ಲೀಟ್ರಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ ಅಂದ್ರೆ, ಅದನ್ನ ತೂಕ ಮಾಡಿದ್ರೆ, ಶುದ್ಧವಾದ ಹಾಲನ್ನ 2 ಲೀಟರ್ ಇಟ್ಟು ಆ ಹಾಲನ್ನು ಇಟ್ಟು ತೂಕ ಮಾಡಿದ್ರೆ ಆಗ ತೂಕ ಕಮ್ಮಿಯೋ ಜಾಸ್ತಿಯೋ ಇದ್ರೆ ಅವನೇನೋ ಕಲಬೆರಕೆ ಮಾಡಿದ್ದಾನೆ ಅಂತ ಕಂಡ್ಕೋಬಹುದು. ಆದ್ರೆ ಈ ಪ್ರಯೋಗ ಸ್ವಲ್ಪ ಕಷ್ಟ. ಯಾಕೆಂದ್ರೆ ಎಲ್ಲ ಹಸುಗಳ ಹಾಲು ಒಂದೇ ತೂಕ ಇರೋಲ್ಲ. 2 ಲೀಟರ್ ತಗೊಂಡ್ರೆ ಅದರಲ್ಲೂ ವ್ಯತ್ಯಾಸ ಇರುತ್ತೆ. ಬೇರೆ ಬೇರೆ ಹಾಲು, ಹಸು, ಎಮ್ಮೆ ಎಲ್ಲವುಗಳದ್ದು ತೂಕ ಬೇರೆ ಇರುತ್ತೆ. ಯಾವ ಹಸುವಿನ ಹಾಲನ್ನು ನಾವು ತಂದ್ಕೊಡ್ತಾನೋ ಆ ಹಸುವಿನ ಶುದ್ಧ ಹಾಲನ್ನು ಮಾತ್ರ ಅಳತೆ ಮಾಡಿದ್ರೆ ಇಲ್ಲಿ ತಪ್ಪುಗಳು ಗೊತ್ತಾಗುತ್ತೆ. ನೋಡಿ, ಜೀವನದಲ್ಲಿ ಗಣಿತವನ್ನು ಅನ್ವಯಿಸುವಾಗ ಇಷ್ಟೆಲ್ಲ ಎಚ್ಚರಿಕೆ ವಹಿಸದೆ ಹೋದ್ರೆ ಏನಾಗುತ್ತೆ ಹೇಳಿ? ನಮ್ಮ ಪಾಠ, ನಮ್ಮ ಕಲಿಕೆ ಇದೆಯಲ್ಲ, ನಾವು ಕಲ್ತ್ಕೊಂಡ್ಬಿಟ್ಟಿದ್ದೀವಿ. ಎಣಿಸ್ಬಿಟ್ರಾಯ್ತು ಅಂತ ಅಂದ್ರೆ ಚಕ್ಲಿ ಎಣಿಸಿದ್ರೆ ಮೋಸ ಆಯ್ತು, ತೂಕ ಮಾಡ್ಬೇಕಾಯ್ತು. ಇಲ್ಲೋ ಗಾತ್ರ ಎಣಿಸಿದ್ರೆ ಲೆಕ್ಕ ಅಳತೆ ಮಾಡಿದ್ರೆ ಆಗದು, ಅದನ್ನ ಮತ್ತೆ ಇನ್ನೊಂದು ಮೂಲ ಗಾತ್ರದೊಂದಿಗೆ ಹೋಲಿಸಬೇಕಾಯ್ತು. ಹೀಗಾಗಿ ಆತ್ಮೀಯ ಮಕ್ಕಳೇ, ಈಗ ನೋಡಿ, ಹಾಲು ವ್ಯಾಪಾರದಲ್ಲಿ, ಚಕ್ಲಿ ಸಾಗಿಸೋದ್ರಲ್ಲಿ, ಎಲ್ಲದರಲ್ಲೂ ಕೂಡ ವಿಜ್ಞಾನ, ಗಣಿತ ಇದ್ದೇ ಇದೆ ಅನ್ನೋದಕ್ಕೆ ಈ ಚಕ್ಕುಲಿಯ ಕಥೆ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಕೆಲವು ಸರಿ
ಒಗಟುಗಳಿರುತ್ತೆ, ಜನಜೀವನದಲ್ಲಿ ಒಗ್ಗಟ್ಟುಗಳಿರುತ್ತೆ. ಆ ಒಗಟುಗಳನ್ನ ನೋಡಿದ್ರೆ ಅದರ ಹಿಂದೆ ವಿಜ್ಞಾನದ ತತ್ವ ಇರುತ್ತೆ. ನಾನು ಹುಡುಗನಾಗಿದ್ದಾಗ ನಮ್ಮೂರಿನ ರೈತ, ಅವನು ಓದಕ್ ಬರೆಯಕ್ ಬರಲ್ಲ, ಅವನು ಹೇಳ್ದ, ಸ್ವಾಮಿ ನಾನು ನಿಮ್ಗೊಂದು ಒಗಟು ಕೇಳ್ತೀನಿ, ಉತ್ತರ ಹೇಳ್ತೀರಾ ಅಂತ. ಗೊತ್ತಿದ್ರೆ ಹೇಳ್ತೀನಿ ನೋಡಪ್ಪ ಅಂದೆ. ಆಮೇಲೆ ಅವನು ಕೇಳ್ದ, ಒಬ್ಬ ಒಂದು ಮೂಟೆ ಹೊತ್ಕೊಂಡು ಹೊಳೆ ಮೇಲೆ, ಸೇತುವೆ ಮೇಲೆ ಹೋಗ್ತಾ ಇದ್ದ, ಜಾರ್ ಬಿದ್ದು ಬಿಟ್ಟ ಮೂಟೆ ಸಮೇತ ಹೊಳೆಗೆ, ಹೊಳೆಯಲ್ಲಿ ಬಿದ್ದು ಬೆಂದು ಹೋಗ್ಬಿಟ್ಟ. ನೀವು ಈ ಒಗಟಿಗೆ ಉತ್ತರ ಹೇಳಿ ಸ್ವಾಮಿ. ಹೊಳೆ ನೀರಲ್ಲಿ ತಣ್ಣೀರಿರುತ್ತೆ, ಅವನ್ ಮೂಟೆ ಒದ್ದೆ ಆಗತ್ತೆ, ಭಾರ ಆಗತ್ತೆ, ಬಿದ್ದಿದ್ದೆಲ್ಲ ಸರಿ, ಬೆಂದ್ ಯಾಕೆ ಹೋದ ಅಂತ ಕೇಳ್ದ ನಂಗೆ. ನಾನು ವಿಜ್ಞಾನ ಓದಿರೋ ಭೂಪತಿ, ನಾನು ಉತ್ತರ ಹೇಳಕ್ಕಾಗ್ಲಿಲ್ಲ. ಆಮೇಲೆ ಅವನೇ ಹೇಳ್ದ, ಸ್ವಾಮಿ ಅವನ್ ಸುಣ್ಕಲ್ ತಗೊಂಡು ಹೋಗ್ತಿದ್ದ, ಸುಣ್ಕಲ್ಲಿ ನೀರ್ ಹಾಕಿ ನೋಡೋಣ ಹೆಂಗ್ ಬರುತ್ತೆ, ಮನೆ ಸುಣ್ಣ ಹೊಡಿಯೋಗ ಹಾಕ್ತಾರಲ್ಲ, ಕೊತ 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 ನೀರು ಕುದಿಯುತ್ತೆ. ಆ ಸುಣ್ಣಕಲ್ಲು ನೀರಿನ ಜೊತೆ ರಾಸಾಯನಿಕ ಕ್ರಿಯೆ ನಡೆದು ಉಷ್ಣ ಬಿಡುಗಡೆ ಆಗುತ್ತೆ, ಅದನ್ನ ಅವನ್ ತಗೊಂಡು ಹೋಗ್ತಿದ್ದ ಸ್ವಾಮಿ ಅಂತಂದ. ಆಮೇಲೆ ನಾನು ಅವನಿಗೆ ವಿಜ್ಞಾನ ಹೇಳ್ಕೊಟ್ಟೆ. ಏನಪ್ಪಾ ಅಂದ್ರೆ, ಸರಿ ಸುಣ್ಣಗೆ ಕಲ್ಲಲ್ಲಿ ಯಾಕೆ ಉಷ್ಣ ಇರುತ್ತೆ ಅಂತ ಕೇಳಿದೆ ಅವನ್ನ. ನಂಗೆ ಗೊತ್ತಿಲ್ಲ ಸ್ವಾಮಿ ಅಂತಂದ. ಸುಣ್ಣಕಲ್ಲು ಭೂಮಿಯಲ್ಲಿ ಸಿಗತ್ತಲ್ಲ, ಅದು ನೀರಿನ ಜೊತೆಲಿ ವರ್ತಿಸೋದೇ ಇಲ್ಲ, ಅದಕ್ಕೆ ನೀರು ಹಾಕಿದ್ರೆ ಏನೂ ಆಗಲ್ಲ. ಆ ಸುಟ್ಟಕಲ್ಲನ್ನ ಸುಡ್ತಾರೆ, ಅದನ್ನ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದ್ದದ್ದು ಕ್ಯಾಲ್ಸಿಯಂ ಆಕ್ಸೈಡ್ ಆಗುತ್ತೆ. ಆ ಕ್ಯಾಲ್ಸಿಯಂ ಆಕ್ಸೈಡ್ ಏನಾದ್ರು ನೀರಿನ ಸಂಪರ್ಕ ಬಂದ್ರೆ, ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ನೀರು ಸೇರ್ಕೊಂಡು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಗಿ ಅತಿಯಾದ ಉಷ್ಣ ಬರುತ್ತೆ. ಅವನ್ ರೈತ ಎಷ್ಟು ಮುಗ್ಧವಾಗಿ ಹೇಳ್ದ ಅಂದ್ರೆ, ಆ ಸುಣ್ಕಲ್ಗೆ ನಾವು ತುಂಬಿರ್ತೀವಲ್ಲ ಸ್ವಾಮಿ, ಉಷ್ಣ ತುಂಬಿಟ್ಕೊಂಡಿರುತ್ತದು, ನೀರು ಬೀಳ್ತಿದ್ದ ಹಾಗೇನೆ ಆ ಉಷ್ಣ ಎಲ್ಲ ಹೊರಗೆ ಬರುತ್ತೆ ಅಂತ ಹೇಳ್ದ. ತುಂಬಿಟ್ಕೊಳ್ಳೋಕೆ ಅದರದ್ದು ಏನ್ ಪಾತ್ರ ಇದೆಯಪ್ಪ? ತುಂಬಿಟ್ಕೊಳ್ಳೋದಲ್ಲ, ಅದನ್ನ ರಾಸಾಯನಿಕ ಕ್ರಿಯೆ ಅಂತ ಅರ್ಥ ಆಗತ್ತೆ. ನಿನ್ನ ಮೊಮ್ಮಗಂಗೆ ಅವನ್ ಸ್ಕೂಲಿಗೆ ಕಳಿಸು, ಅವನ್ ಓದಿದಾಗ ಅವನಿಗೆ ಅರ್ಥ ಆಗುತ್ತೆ, ನಿಂಗೆ ಅರ್ಥ ಮಾಡಿಸೋದು ನನ್ನ ಕಷ್ಟ ಅಂತ ನಾನು ಹೇಳಿದೆ. ಅಂದ್ರೆ ಏನಾಯ್ತು, ವಿಜ್ಞಾನದ ಕುತೂಹಲ ಅನಕ್ಷರಸ್ಥ ರೈತನಿಗಿದೆ. ಅವನು ಅನುಭವದ ಮೇಲೆ ಪ್ರಶ್ನೆ ಹಾಕೊಂಡ, ಆ ಅನುಭವಕ್ಕೆ ಹಿಂದಿರೋ ಕಾರಣ ಹುಡುಕಕ್ಕೆ ಅವನು ಹೋಗಿಲ್ಲ. ಮಗುವಿನಿಂದ ಅವನ ಮೊಮ್ಮಗುವಿಗೆ ಕಲಿಸಿ ತಿಳಿಸ್ಬೇಕು ಅಂತ ಹೇಳಿದ್ರಿಂದ ಆ ಮೊಮ್ಮಕ್ಕಳು ಆ ಪ್ರಶ್ನೆಗೆ ಉತ್ತರ ಹುಡುಕಿದ್ರು ಅಂತ ಹೇಳುವಾಗ, ಒಂದು ಒಗಟು ವಿಜ್ಞಾನದ ಕಲಿಕೆಗೆ ಉಪಯೋಗ ಆಯಿತು ಅನ್ನೋದನ್ನ ನೀವು ಗಮನಿಸಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ಆತ್ಮೀಯ ಮಕ್ಕಳೇ, ಈಗ ಮುಂದಿನ ಇದು ಇತಿಹಾಸದ ಕಥೆಗಳು. ಜಗತ್ತಿಗೆ ನಾವು ವಿಜ್ಞಾನ ಹೇಳಿಕೊಟ್ಟಿದ್ದು ಸಾರ್ಥಕ ಆಗುತ್ತೆ ಅಂತ ಗಮನಿಸಬೇಕು.
ಆತ್ಮೀಯರೇ, ಈಗ ನಾನು ಯಾವ್ಯಾವ್ದು ಹೇಳಿದೆ? ಚಿತ್ರಗೀತೆ ಹೇಳಿದೆ, ಇತಿಹಾಸದ ಕತೆ ಹೇಳಿದೆ, ಕ್ರೀಡೆ ಹೇಳಿದೆ ಅಲ್ವಾ? ಆಮೇಲೆ ಇನ್ನೂ ಆ, ಆ, ವಿಶೇಷವಾದ ಸಂಗತಿಗಳು ಬೇಕಾದಷ್ಟಿವೆ. ಆದರೆ ನನಗೆ ಈಗ ಮುಕ್ಕಾಲು ಗಂಟೆ ಅವಧಿ ಇರೋದ್ರಿಂದ ನನ್ನ ಸಮಸ್ಯೆ ಏನಂದ್ರೆ, ಇಷ್ಟರಲ್ಲಿ ಯಾವುದನ್ನು ಆಯ್ಕೆ ಮಾಡೋದು ಅನ್ನೋದೇ ಸಮಸ್ಯೆ. ಆ ಆಯ್ಕೆಯ ಸಮಸ್ಯೆ ಇರೋದ್ರಿಂದ ನನಗೆ ತಿಳಿದಿದ್ದನ್ನು ಇನ್ನೊಂದೆರಡು ಹೇಳ್ತೀನಿ. ಆಮೇಲೆ ಕೊನೆಯ ಕಾಲು ಗಂಟೆಯಲ್ಲಿ ನೀವು ಕೇಳೋ ಪ್ರಶ್ನೆಗಳಲ್ಲಿ ನಾನು ಹೇಳಿರೋ ಕೊರತೆನ ಆ, ನೀಗಿಸ್ಬೇಕು. ಸಾಹಿತ್ಯ ಓದುವಾಗಲೂ ಕೂಡ ವಿಜ್ಞಾನ ಕಲ್ತ್ಕೊಳ್ಳೋಕೆ ಸಾಧ್ಯನೇ ಅಂತ ಮುಂದಿನ ಪ್ರಶ್ನೆ. ಕನ್ನಡ ಕ್ಲಾಸಲ್ಲಿ ವಿಜ್ಞಾನ ಎಂಥದ್ದು ಬರುತ್ತೆ ಅಂತ. ಆದರೆ ಅನೇಕ ವೇಳೆ ಅವರ ಗರಿವಿಲ್ಲದೆ ವಿಜ್ಞಾನ ಬಂದಿರುತ್ತೆ. ಈಗ ಉದಾಹರಣೆಗೆ ಅಕ್ಕಮಹಾದೇವಿ ವಚನದಲ್ಲಿ ಈಳೆ ಮಾವು ನಿಂಬೆಗಳಿಗೆಲ್ಲ ಹುಳಿ ನೀರ ನೆರೆದವರಾರಯ್ಯ ಅಂತ ಕೇಳ್ತಾಳೆ ಆಕೆ ಅಕ್ಕಮಹಾದೇವಿ. ಹಾಗಂದ್ರೆ ಏನು? ಮಾವಿನ ಹಣ್ಣು ಮಾವಿನಕಾಯಿ ಬಿಡ್ಲಿ ಅಂತ ಅಂದ್ಬಿಟ್ಟು ಅದಕ್ಕೆ ಹುಳಿ ನೀರು ಹಾಕಿದಾರೆ, ಆದ್ರೆ ಮಾವಿನಕಾಯಿ ಹುಳಿಯಾಗೆ ಬೆಳೆಯುತ್ತೆ. ಆಮೇಲೆ ನಿಂಬೆ ಬೇವಿನ ಗಿಡಕ್ಕೆ ಹಾಕಿದ್ರೆ ಅದು ಕಹಿ ಕಹಿ ಹಣ್ಣನ್ನೇ ಬಿಡುತ್ತೆ. ಅದೇ ಜಾಗ, ಅದೇ ಮಣ್ಣು, ಅದೇ ನೀರು ಹಾಕಿದ್ರು ಅದು ಬೆಳೆಯುತ್ತೆ ಅಂತ ಕೇಳಿದಾಳೆ ಆಕೆ. ಆ ಕೇಳೋದಕ್ಕೆ ಉತ್ತರ ನಿಮಗೆ ಗೊತ್ತಿರೋ ಹಾಗೆ ಅದು ಬರೇ ನೀಡುವ ಪರಿಸರದ ಮೇಲೆ ಅವಲಂಬಿಸಿರೋದಿಲ್ಲ. ಆ ಬಿತ್ತ ಇದೆಯಲ್ಲ, ಅದರಲ್ಲಿ ಆನುವಂಶಿಕತೆಯ ಅಂಶ ಇರುತ್ತೆ. ಆ ಆನುವಂಶಿಕತೆಯ ಅಂಶದಿಂದ ಮಾವು ಹುಳಿಯದು ಬಿಡುತ್ತೆ, ಬೇವು ಕಹಿದು ಬಿಡುತ್ತೆ, ಇನ್ಯಾವುದೋ ಸಿಹಿದು ಬಿಡ್ಬೋದು. ಹೀಗೆ ಆ ಹಣ್ಣಿನ ರಚನೆ, ಹಣ್ಣಿನ ಆಕಾರ, ಹಣ್ಣಿನ ಬಣ್ಣ, ಹಣ್ಣಿನ ರುಚಿ ಎಲ್ಲವನ್ನೂ ನಿರ್ಧರಿಸೋದು ಆ ಮಣ್ಣು ಕೊಡುವ ಫಲವತ್ತತೆಯಿಂದ ಅಲ್ಲ. ಯಾವುದರಿಂದ ನಿರ್ಧಾರ ಆಗುತ್ತೆ ಅಂದ್ರೆ ಆನುವಂಶಿಕತೆಯಿಂದ ನಿರ್ಧಾರ ಆಗುತ್ತೆ. ಆನುವಂಶಿಕತೆ ಮಾತ್ರ ಅಂತ ಎರಡು ಇದೆಯಲ್ಲ, ಈ ಎರಡನ್ನು ಅಂಶನೂ ಗಮನಿಸ್ಬೇಕು. ಕವಿಗಳು ಆ ತರ ಹೇಳ್ತಾರೆ. ಬೇಂದ್ರೆಯನ್ನಾರು ಹೋಗಿ ಕೇಳಿದ್ರಂತೆ, ಸ್ವಾಮಿ ಪ್ರಪಂಚ ಎಲ್ಲ ಹಾಳು ಬಿದ್ದು ಹೋಗಿದೆ, ಎಲ್ಲ ಕೊಳಕ್ ನಾರ್ತಾ ಇದೆ, ನಂಗೆ ಬೇಜಾರಾಗ್ತಿದೆ ಅಂತ. ಅದಕ್ಕೆ ಬೇಂದ್ರೆಯವರು ಹೇಳಿದ್ರಂತೆ, ಕೊಳೆಯುವ ಸಗಣಿಯನ್ನು ಬಳಕೆ ಮಾಡಿ ಗುಲಾಬಿ ಗಿಡ ನೆಡು, ಅದು ಸುಗಂಧವಾಗಿ ಪರಿವರ್ತನೆ ಮಾಡುತ್ತೆ. ಗುಲಾಬಿ ಗಿಡ ಕೊಳೆಯನ್ನ, ಆ ಕೆಟ್ಟ ವಾಸನೆಯನ್ನ ಸುಗಂಧವಾಗಿ ಪರಿವರ್ತನೆ ಮಾಡುತ್ತೆ. ಅದರಿಂದ ನೀನು ಪಾಠ ಕಲ್ತ್ಕೊಂಡು ಪ್ರಪಂಚದ ಕೊಳೆಯನ್ನೆಲ್ಲ ನೀನು ಹೀರ್ಕೊಂಡು ನೀನು ಈ ಹಣ್ಣನ್ನ ಇದು ಜನರಿಗೆ ಒಳ್ಳೇದು ಮಾಡು ಅಂತ ಹೇಳಿದ್ರಂತೆ. ಅಲ್ಲಿ ಅವರು ಹೇಳಿದ್ದು ಯಾವುದು? ಪರಿಸರನ ಬೈಬೇಡ, ನಿನ್ನ ಆನುವಂಶಿಕ ತಾಕತ್ತಿನಿಂದ ಜಗತ್ತಿಗೆ ಒಳ್ಳೇದನ್ನ ಮಾಡು ಅಂತ ಹೇಳುವಂಥದ್ದನ್ನ ನೀವಿಲ್ಲಿ ಕಾಣಬಹುದು. ಹೀಗಾಗಿ ಅನೇಕ ವೇಳೆ ಈ ಪದ್ಯಗಳಲ್ಲಿ ಬರುವಂಥ ವಾಕ್ಯನ ಅರ್ಥ ಮಾಡಿಕೊಂಡ್ರೆ ಆಗ ನಮಗೆ ವಿಜ್ಞಾನ ಅದರಲ್ಲೂ ಬೇಕಾದಷ್ಟು ಸಿಗುತ್ತೆ. ಮಂಕುತಿಮ್ಮನ ಕಗ್ಗದಲ್ಲೇ ಇನ್ನೊಂದು ಆಶ್ಚರ್ಯಕರ ಪದ್ಯ ಇದೆ. ಸುತ್ತಮುತ್ತಣ ಗಾಳಿ ಯಾವಾಗಂ ನಮ್ಮೊಡಲ ನೊತ್ತಿದೊಡೆ ಆ ಹೊರೆಯ ಮನಸ್ಸು ಕಾಣದವಲ್. ಏನಂದ್ರೆ ಪ್ರಪಂಚದಲ್ಲಿ ಆಗ್ತಿರೋ ನೋವು ನಲಿವುಗಳಿಂದ ಚಿತ್ತ ಅಲುಗದೆ ಇದ್ರೆ ಅವನು ಜೀವನ್ ಮುಕ್ತ ಅಂತ ಹೇಳ್ತಾರೆ. ಅದನ್ನ ಆ ಮಂಕುತಿಮ್ಮನ ಕಗ್ಗದಲ್ಲಿ ಏನ್ ಹೇಳಕ್ ಹೊರಟಿದ್ದು ಅಂದ್ರೆ, ಸುತ್ತಮುತ್ತ ಕಷ್ಟ ಸುಖ ಇದ್ಕೊಂಡು ಹೋಗ್ಲಿ, ಆದ್ರೆ ಅದರ ಹೊರೆನ ನಾನು ಹೊರ್ತಿದ್ದೀನಿ ಅನ್ನೋ ಭಾವನೆ ಬರೋದಿಲ್ಲ. ಯಾಕೆಂದ್ರೆ ನನ್ನ ದೇಹ ಅಂದ್ರೆ ನನ್ನ ದೇಹಕ್ಕೆ ಭಾರ ಆಗ್ತಿದೆ ಅನ್ಸುತ್ತೆ. ನಾನು ದೇಹನೇ ಅಲ್ಲ, ನಾನು ಆತ್ಮ. ಅದೇನೋ ಅದು ಬರುತ್ತೆ, ಅದನ್ನ ಅದ್ರ ಬಗ್ಗೆ ನಾನು ನೋಡ್ತಿದ್ದೀನಿ ಅಷ್ಟೇ, ನಾನೇನು ಮಾಡೋಕ್ಕಾಗಲ್ಲ ಅದಕ್ಕೆ ಅಂತ ಗೊತ್ತಾದ್ರೆ ಆಗ ಅವನು ಗಾಳಿ ಒತ್ತಿದ್ರೂ ಕೂಡ ಅದ್ರ ಭಾರ ಗೊತ್ತಾಗಲ್ಲ ಅಂತ. ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೋದು, ನಮ್ಮ ತಲೆಯ ಮೇಲೆ 2 ಟನ್ ಗಾಳಿಯನ್ನ ಯಾವಾಗ್ಲೂ ನಾವು ಹೊತ್ಕೊಂಡು ಓಡಾಡ್ತಿದ್ದೀವಿ. ಯಾಕೆಂದ್ರೆ ನಮ್ಮ ತಲೆಯ ಮೇಲಿರುವಂತ ಗಾಳಿಯ ಒತ್ತಡ ಇದೆಯಲ್ಲ ಅದು. ಆದ್ರೂ ನಮ್ಗೆ ಯಾಕೆ 2 ಟನ್ ಭಾರ ಹೊರೋದು ಗೊತ್ತಾಗ್ತಾ ಇಲ್ಲ ಅಂತಂದ್ರೆ, ನಾವು ಆ ಭಾರನ ಕೆಳಗಿಳಿಸಿದ್ರೆ ತಾನೇ ಗೊತ್ತಾಗೋದು. ಯಾವಾಗಲೂ ಛತ್ರಿ ಹಿಡ್ಕೊಂಡು ಹೋಗೋರ್ಗೆ ಛತ್ರಿ ಒಂದು ಭಾರವೇ ಅಲ್ಲ, ಅಪರೂಪಕ್ಕೊಂದು ದಿವಸ ಹಿಡ್ಕೊಂಡು ಹೋಗೋರ್ಗೆ ಛತ್ರಿ ಭಾರ. ಹಾಗಾಗಿ ಇಲ್ಲಿ DVG ಅವರು ಮನುಷ್ಯ ಹೇಗೆ ನೆಮ್ಮದಿಯಾಗಿರ್ಬೇಕು ಅನ್ನೋದಕ್ಕೆ ಗಾಳಿಯ ಉದಾಹರಣೆ ಕೊಟ್ರಲ್ಲ, ಆ ಗಾಳಿಯ ಉದಾಹರಣೆಯಲ್ಲೇ ಏನಾಯ್ತು ಅಂತಂದ್ರೆ, ಆ ಗಾಳಿಯ ಉದಾಹರಣೆಯಲ್ಲಿ ನಮ್ಗೆ ಇದು ಗಾಳಿಯ ಒತ್ತಡ ಇದೆ, ನಾವು ಸುತ್ತ ಎಲ್ಲ ದಿಕ್ಕಿನಿಂದಲೂ ಗಾಳಿ ನನ್ನ ನೊತ್ತುತ್ತಾ ಇದೆ ಅನ್ನೋದು ನಂಗೆ ಗೊತ್ತಾಗಿಲ್ಲ ಅನ್ನೋಂಥ ಅಂಶ ಗಮನಕ್ಕೆ ಬಂತಲ್ಲ, ಆಗ ವಿಜ್ಞಾನಕ್ಕೆ ಒಂದು ಹೊಸ ರೆಕ್ಕೆ ಬಂದ ಹಾಗಾಗ್ಲಿಲ್ಲ. ಹೀಗೆ ಅದು ಬರೋದಕ್ಕೆ ಆಗತ್ತೆ ಅನ್ನುವಂಥದ್ದು. ಹಾಗೇನೆ ಗಾದೆನೂ ಅಷ್ಟೇ, ಬೇಕಾದಷ್ಟು ಗಾದೆಗಳಿವೆ. ಆ ಗಾದೆಗಳಲ್ಲಿ ಯಾವುದಾದ್ರೂ ಒಂದು ಗಾದೆನ ನಿಧಾನ, ಎಲ್ಲ ಗಾದೆಯಲ್ಲೂ ವಿಜ್ಞಾನ ಇರುತ್ತೆ ಅಂತ ನಾನು ಹೇಳಲ್ಲ, ಆದರೆ ಅನೇಕ ಗಾದೆಗಳು ಏನಾಗುತ್ತಪ್ಪ ಅಂದ್ರೆ ನಾವು ವಿಜ್ಞಾನದ ಅಂಶವನ್ನ ಆ ಗಾದೆಯಲ್ಲಿ ಕಂಡ್ಕೋಬಹುದು. ಉದಾಹರಣೆಗೆ, ನೀರಲ್ಲಿ ಮುಳುಗ್ದವನ್ಗೆ ಚಳಿ ಏನು ಮಳೆ ಏನು ಅಂತ ಒಂದು ಗಾದೆ ಇದೆ.
ಅಲ್ಲ, ನೀರಲ್ಲಿ ಮುಳುಗಕ್ಕೆ ಮುಂಚೆ ಚಳಿ ಆಗ್ತಿದ್ದದ್ದು ಮುಳುಗಿದ್ರೆ ಪೂರ್ತಿ ಮುಳುಗ್ಬಿಟ್ರೆ ಚಳಿ ಆಗಲ್ಲ ಅಂತ. ಯಾಕೆ ಆಗಲ್ಲ? ಗಾದೆ ಏನು ಹೇಳುತ್ತೆ? ಕಷ್ಟ ಬಂದ್ಬಿಟ್ರೆ ಅದಕ್ಕೆ ಹೊಂದ್ಕೊಂಡ್ಬಿಡ್ತಾನೆ ಮನುಷ್ಯ ಅಂತ ಆ ಗಾದೆ ಹೇಳೋದು. ಆದ್ರೆ ಇಲ್ಲಿ ಗಾದೆ ಹೇಳಿ ವಿಜ್ಞಾನ ಎಲ್ಲಿದೆ ಅಂದ್ರೆ, ನೀವು ನೀರಿನ ಮೇಲೆ ನಿಂತ್ಕೊಂಡು ನೋಡಿ, ಅವಾಗ ಚಳಿ ಆಗುತ್ತೆ. ನೀರಲ್ಲಿ ಮುಳುಗು ನೋಡಿ ಚಳಿ ಆಗೋದಿಲ್ಲ. ಯಾಕಪ್ಪ ಅಂತಂದ್ರೆ ನೀರಿನ ಮೇಲ್ಪದರದಲ್ಲಿ ಮಾತ್ರ ಆವಿಯಾಗುವಿಕೆ ನಡೆಯುತ್ತೆ. ಆವಿಯಾಗುವಿಕೆ ನಡೆದಾಗ ಏನ್ ಮಾಡುತ್ತೆ? ಆ ನೀರಿನೊಳಗಿರೋ ಉಷ್ಣ ಎಲ್ಲ ಹೀರ್ಕೊಂಡುತ್ತೆ, ಬಿಸಿ ಆಗೋದಿಲ್ಲ ಅದು. ಅದೇ ನಾವು ಮೇಲ್ಗಡೆ ನಿಂತ್ಕೊಂಡು ನೀರು ಒದ್ದೆ ಮಾಡಿ ಸ್ನಾನ ಮಾಡಿಬಿಟ್ಟು ಮೇಲ್ ಬಂದ್ರೆ ನನ್ನ ಮೈ ಮೇಲೆ ಅಂಟ್ಕೊಂಡಿರೋ ನೀರೆಲ್ಲ ಆವಿಯಾಗಿ ಮೈಯಿಂದ ಶಾಖ ಇರ್ಕೊಂಡ್ಬಿಡುತ್ತೆ. ನೀರಲ್ಲಿ ಮುಳುಗ್ಬಿಟ್ರೆ ಏನಾಗುತ್ತೆ? ನಮ್ಮ ಸುತ್ತ ಇರೋ ನೀರು ಆವಿಯಾಗೋಲ್ಲ. ಯಾವ್ದ? ಆ ನೀರಿನ ಮೇಲ್ಪದರದಲ್ಲಿರುವ ನೀರು ಆವಿಯಾಗುತ್ತೆ. ಅಲ್ಲಿ ಆವಿಯಾದ್ರಿಂದ ಆ ಪದರ ತಣ್ಣಗಾಗುತ್ತೆ. ಹಾಗಾದ್ರೆ ಅಲ್ಲಿಂದ ನಮ್ಮ ದೇಹದ ತನಕ ಬರ್ಬೇಕಲ್ಲ. ಆದ್ರೆ ನೀರು ಉಷ್ಣದ ಅವಾಹಕ. ಆದ್ರಿಂದ ಆ ಬಿಸಿ ನಮ್ಮ ತಂಪು ನಮ್ಮ ತನಕ ಬರೋದೇ ಇಲ್ಲ. ಹಾಗೆ ನೋಡಿದ್ರೆ ಬಿಸಿ ತಂಪು ಅಂತ ಎರಡು ಇದೆಯಲ್ಲ. ನಾವು ಮಾತಾಡ್ತೀವಲ್ಲ, ಇದು ತಣ್ಣಗಿದೆ ಬಿಸಿಗಿದೆ ಅಂತ. ಇಲ್ವೇ ಇಲ್ಲ. ಒಂದ್ರ ತಾಪ ಜಾಸ್ತಿ ಅಂತ, ಒಂದ್ರ ತಾಪ ಕಡಿಮೆ ಅಂತಾನೆ ಅರ್ಥ. ನಿನ್ನೆ ನಮ್ಮ ಒಂದು ಪ್ರಶ್ನೆ ಬಂದಿದೆ, ಅದು ನಿಮ್ಮ ಪುಸ್ತಕದಲ್ಲಿ ಇದೆ ಆ ಪ್ರಶ್ನೆ ಅಂತ ಕಾಣುತ್ತೆ. ನಾನು ಕೇಳಿದ್ದು ಏನಂದ್ರೆ, ಬಿಸಿ ಕಾಫಿಗೆ ಉಪ್ಪು ಅಂತ ಊದ್ತೀವಲ್ಲ, ಬಿಸಿ ಕಡಿಮೆ ಆಗುತ್ತೆ. ಆದ್ರೆ ತಣ್ಣಗಿರುವಂತ ಇದು ಅದ ಎಲ್ಲಂತದ್ದು ಐಸ್ ಕ್ರೀಮ್ ಮೇಲೆ ಊದ್ದಾಗ ಅಲ್ಲಿ ಏನಾಗುತ್ತೆ? ತಣ್ಣಗಿರೋದು ಬಿಸಿ ಆಗುತ್ತೆ. ಇದು ಹೇಗಿದು ಅಂತ ಅಂದ್ರೆ, ಯಾವುದು ಬಿಸಿ ಬಿಸಿ ಮಾಡಕ್ಕೂ ನಮ್ಮ ದೇಹನ ಬೆಳೆಸ್ತೀವಿ, ತಂಪು ಮಾಡಕ್ಕೂ ನಮ್ಮ ದೇಹನ ಬೆಳೆಸ್ತೀವಿ. ಹೇಗೆ ಅಂತ? ಹೇಗೆ ಅಂತಂದ್ರೆ, ಈ ಬಿಸಿ ಮಾಡುವಾಗ ಏನಾಗುತ್ತೆ? ಇದು ಕಾಫಿ ತಗೊಂಡಾಗ ಅದ್ರ ಟೆಂಪರೇಚರ್ ಸುಮಾರು 100 ಡಿಗ್ರಿ ಇರುತ್ತೆ, 97 ಡಿಗ್ರಿ ಇರುತ್ತೆ. ನಾನು ಜೋರಾಗಿ ಗಾಳಿ ಊದಿದಾಗ ಅಲ್ಲಿರುವಂಥ ನೀರಿನ ಆವಿಯನ್ನೆಲ್ಲ ದೂರಕ್ಕೆ ತಳ್ತೀನಿ. ಅವಾಗ ಮತ್ತಷ್ಟು ನೀರು ಆವಿಯಾಗುತ್ತೆ. ಆವಿಯಾಗೋದ್ರಿಂದ ಏನಾಗುತ್ತೆ? ಅಲ್ಲಿ ಆ ಉಷ್ಣನೆಲ್ಲ ನೀರು ಆವಿಯಾಗೋದಕ್ಕೆ ಹೀರ್ಕೊಂಡಿರೋದ್ರಿಂದ ತಂಪಾಗುತ್ತೆ. ಆದರೆ ಮಂಜುಗಡ್ಡೆ ತಣ್ಣಗಿದ್ದಾಗ ನೀವು ಜೋರಾಗಿ ಊದಿದಾಗ ನಿಮ್ಮ ದೇಹದ ಟೆಂಪರೇಚರ್ 37, ಅದರ ಟೆಂಪರೇಚರ್ 0 ಡಿಗ್ರಿ. ಅದರಿಂದ ಬಿಸಿ ಗಾಳಿ ಬಂದಾಗ ಆ ಮಂಜುಗಡ್ಡೆ ಕರಗೋದಕ್ಕೆ ಪ್ರಾರಂಭ ಆಗುತ್ತೆ. ಈಗ ಹೇಳಿ, ನಮ್ಮ ದೇಹ ಬಿಸಿಗಿದೆಯೋ ತಂಪಾಗಿದೆಯೋ ಅಂದ್ರೆ, ಹಬೆಗಿನ್ನ ತಂಪಾಗಿದೆ, ಮಂಜುಗಡ್ಡೆಗಿನ್ನ ಬಿಸಿಯಾಗಿದೆ ಅಂತ ಹೇಳ್ಬೇಕು. ಅದೇ ತಂಪು ಬಿಸಿ ಅಂತ ಎರಡು ಇಲ್ವೇ ಇಲ್ಲ. ಹಬೆಯ ತಾಪ 100 ಡಿಗ್ರಿ, ದೇಹದ ತಾಪ 37 ಡಿಗ್ರಿ, ಮಂಜುಗಡ್ಡೆ ತಾಪ 0 ಡಿಗ್ರಿ ಅಂತ ನಾವು ತೀರ್ಮಾನ ಮಾಡಬೇಕಾಗುತ್ತೆ. ಅದನ್ನೇ ಇನ್ನೊಂದು ಅನುಭವದಲ್ಲೂ ಹೇಳ್ಬೋದು. ಈಜಕ್ಕೆ ಹೋಗಿರ್ತಾರಲ್ಲ ಹುಡುಗರು, ಬಿಸಿಲೆತ್ತು ಬಿಡುತ್ತೆ, ಇನ್ನ ಬೇಸಿಗೆ ಬಂತು, ಅದು ಚೆನ್ನಾಗಿ ಅನುಭವಕ್ಕೆ ಬರುತ್ತೆ. ನೀವು ನೀರೊಳಗೆ ಇಳಿದ್ರೆ ನೀರು ಬಿಸಿ ಇರೋದಿಲ್ಲ. ಆ ಬಂಡೆ ಮೇಲೆ ಕೂತಿದ್ರೆ ನೀರು ಬಿಸಿ ಇರುತ್ತೆ, ಬೆಂಡೆ ಬಿಸಿ ಇರುತ್ತೆ, ಬಂಡೆ ಸುಟ್ಟು ಹೋಗುತ್ತೆ, ಕಾಲಿಗೆ ಬರೆ ಹಾಕುತ್ತೆ. ಆದ್ರೆ ನೀರು ಬಿಸಿ ಇರೋದಿಲ್ಲ. ಎಲ್ಲ ಅಷ್ಟು ಬಿಸಿಗೆ ಬಂಡೆ ಮಾತ್ರ ಕಾಯ್ತು, ನೀರು ಯಾಕೆ ಕಾಯ್ಲಿಲ್ಲ? ಹಾಗೆ ಉಷ್ಣ ಎಲ್ಲ ಎಲ್ಲಿ ಹೋಯ್ತು? ನೀರಿಗೆ ಬಂದಿದ್ದು ಸೂರ್ಯನ ಬಿಸಿಲು ಅದ್ರ ಮೇಲೂ ಬೀಳ್ತಿದೆ, ಜಾಸ್ತಿ ಬೀಳ್ತಿದೆ. ಹಾಗೆ ನೋಡಿದ್ರೆ ಬಂಡೆಗಿನ್ನ ಜಾಸ್ತಿ ಬಿಸಿಲು ನೀರಿನ ಮೇಲೆ ಬೀಳ್ತಾ ಇದೆ. ಆ ಬೀಳ್ದ್ರೂ ಅದು ಯಾಕೆ ಹಾಗಾಗಲ್ಲ ಅನ್ನುವ ಪ್ರಶ್ನೆ ಇದೆಯಲ್ಲ, ಆ ಪ್ರಶ್ನೆಗೆ ಉತ್ತರ ತಿಳ್ಕೊಬೇಕಾದ್ರೆ ವಿಜ್ಞಾನ ಬೇಕಾಗುತ್ತೆ. ಏನು ಅಂದ್ರೆ, ಬಂಡೆಯೂ ಉಷ್ಣದ ಅವಾಹಕವೇ, ನೀರು ಉಷ್ಣದ ಅವಾಹಕವೇ. ಆದ್ರೆ ಅವೆರಡರಲ್ಲೂ ಒಂದು ಸ್ವಲ್ಪ ಉಷ್ಣ ಹೀರಿಕೆ ಆದದ್ದು ಬಂಡೆಯಲ್ಲಿ ಬರೇ ತಾಪ ಹೆಚ್ಚಾಗೋಕೆ ಜಾಸ್ತಿ ಆಗುತ್ತೆ, ಅದು ಬೇಗ ಬಿಸಿ ಆಗ್ಬಿಡುತ್ತೆ, ಟೆಂಪರೇಚರ್ ಜಾಸ್ತಿ ಆಗುತ್ತೆ, ತಾಪ ಹೆಚ್ಚಾಗುತ್ತೆ. ಆದ್ರೆ ನೀರೇನಾಗುತ್ತೆ? ಅದು ಹೀರ್ಕೊಂಡಿದ್ದನ್ನ ತಾನು ನೀರು ದ್ರವ ಇದ್ದದ್ದು ಆವಿಯಾಗಿ ಎಲ್ಲಾ ದಿಕ್ಕಲ್ಲೂ ಚಲಿಸ್ಬೇಕಾದ್ರೆ ಚಲನ ಶಕ್ತಿ ಬೇಕಲ್ಲ. ಆ ಉಷ್ಣ ಶಕ್ತಿಯ ಚಲನ ಶಕ್ತಿಯಾಗಿ ಹೊರಟೋಗೋದ್ರಿಂದ ನೀರು ತಣ್ಣಗಿರುತ್ತೆ, ಆವಿ ಬಂಡೆ ಬಿಸಿಯಾಗಿರುತ್ತೆ. ಅಲ್ಲಿಗೆ ಇದರಲ್ಲಿ ಆವಿಯಾಗುವಿಕೆ ಬಂತು, ಉಷ್ಣದ ಹೀರಿಕೆ ಬಂತು, ಅವಾಹಕಗಳು ಬಂತು, ಯಾವ್ದು ಬರಲಿಲ್ಲ. ಹಾಗೆ ನೋಡಿದ್ರೆ ವಿಜ್ಞಾನ ನಾವು ಬೇರೆ ಬೇರೆಯಾಗಿ ಅಭ್ಯಾಸ ಮಾಡ್ತಿದ್ವಲ್ಲ, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು, ಬಯಾಲಜಿ ಅಂತ ಎಲ್ಲವೂ ಒಟ್ಟಿಗೆ ಇದೆ ಅನುಭವದಲ್ಲಿ. ಅವುಗಳನ್ನ ಪ್ರತ್ಯೇಕಿಸಿ ಯಾವುದರ ಬಗ್ಗೆ ಪ್ರಶ್ನೆ ಕೇಳಬೇಕು ಅಂತ ಸ್ಪಷ್ಟ ಮಾಡಿಕೊಂಡು ಆ ಪ್ರಶ್ನೆಯನ್ನು ಕೇಳಿದಾಗ ಏನಾಗುತ್ತೆ ಹೇಳಿ? ಅದಕ್ಕೆ ಉತ್ತರ ಹುಡ್ಕೋದು ಸುಲಭ. ನಾವು ತುಂಬಾ ಪ್ರಶ್ನೆಗಳು ಹಾಕ್ಬಿಟ್ರು ಕೂಡ ಉತ್ತರ ಹೇಳಕ್ಕಾಗಲ್ಲ. ಕೆಲವು ಪ್ರಶ್ನೆಗಳಿಗೆ ನಿಮ್ಮ ತಿಳುವಳಿಕೆಯ ಮಟ್ಟದಲ್ಲೇ ಉತ್ತರ ಹೇಳೋದು ತುಂಬಾ ಕಷ್ಟ. ಆದರೂ ಕೂಡ ಮುಂದಿನ ತರಗತಿಗೆ ಹೋದಾಗ ಅದು ತಿಳಿಯುತ್ತೆ. ಆದರೆ ಪ್ರಶ್ನೆ ಹಾಕೋ ಸ್ವಭಾವನೇ ಇನ್ನೂ ಬಂದಿಲ್ಲದೆ ಇರೋದ್ರಿಂದ ಈ ಕಷ್ಟ ಆಗಿದೆ ಅಷ್ಟೇ ಹೊರತು, ಆ ಪ್ರಶ್ನೆ ಹಾಕುವ ಸ್ವಭಾವ ಅಧ್ಯಾಪಕರಿಗೂ ವಿದ್ಯಾರ್ಥಿಗಳಿಗೂ ಬರಬೇಕಾಗಿದೆ. ಅಧ್ಯಾಪಕರು ವಿದ್ಯಾರ್ಥಿಗಳು ಬಂದು ಸಾಮೂಹಿಕವಾಗಿ ಚರ್ಚೆ ಮಾಡುವಾಗ ಆ ಪ್ರವೃತ್ತಿ ಇನ್ನೂ ಬೆಳಿಬೇಕಾಗಿದೆ.
ನನ್ನ ಸ್ನೇಹಿತ ಹುಡುಗರನ್ನೆಲ್ಲ ಜೋಗ ಜಲಪಾತಕ್ಕೆ ಕರ್ಕೊಂಡು ಹೋಗಿದ್ದ. ಕರ್ಕೊಂಡು ಹೋದಾಗ ನಾನು ಹೇಳಿದೆ, ನೀನು ಅವ್ರಿಗೆ ದೃಶ್ಯ ತೋರಿಸ್ಬಿಟ್ಟು ಹಾನ್ನಿಸ್ಬಿಟ್ಟು ಕರ್ಕೊಂಬಂದ್ರೆ ಅದು ಪ್ರವಾಸ ಆಗಲ್ಲಪ್ಪ. ಪ್ರವಾಸ ಆಗ್ಬೇಕಾದ್ರೆ ಹುಡುಗರು ಮುಕ್ತವಾಗಿ ಪ್ರಶ್ನೆ ಕೇಳೋಕೆ ನೀನು ಬಿಡಬೇಕು ಅಂತ ಹೇಳಿದೆ. ಆಯ್ತು ಸರ್ ಅಂತ ಹೇಳ್ದ ಅವನು, ನನ್ನ ಶಿಷ್ಯ. ಹೋಗಿ ಕರ್ಕೊಂಡು ಹೋದ್ನಂತೆ. ನೋಡಿದ್ರು ಜೋಗ ಜಲಪಾತ ಎಲ್ಲ ಚೆನ್ನಾಗಿದೆ. ಆಮೇಲೆ ಆ ಜೋಗ ಜಲಪಾತ ಬೀಳ್ತಿರೋ ಕಡೆಯಲ್ಲಿ ಮೋಡದ ಆಕಾರದಲ್ಲಿ ನೀರಿನ ತುಂತುರು ಮೇಲೆ ಕೇಳುತ್ತೆ. ಸರ್, ಇಲ್ಲಿ ನೀರನ್ನ ಯಾರು ಬಿಸಿ ಮಾಡಿಲ್ಲ, ಹಬೆ ಆಗಿಲ್ಲ, ಆದರೂ ನೀರಾವಿ ತುಂತುರಾಗಿ ಯಾಕೆ ಮೇಲೆ ಕೇಳುತ್ತೆ ಅಂತ ಒಬ್ಬ ಹುಡುಗ ಕೇಳಿದಂತೆ. ಇವನಿಗೆ ತಕ್ಷಣ ಉತ್ತರ ಹೇಳೋಕೆ ಹೊಳೆದಿಲ್ಲ. ಕರ್ಚೀಫ್ ತಗೊಂಡು ಮುಖ ಒರೆಸ್ಕೊಂಡಂತೆ. ಅಲ್ಲಿ ನೀರು ಹೇಳೋದ್ರಲ್ಲಿ ಇವನ ಹಣೆಯಲ್ಲಿ ಬೆವರಿನ ನೀರು ಹೇಳ್ತು. ಆಮೇಲೆ ಏನ್ ಮಾಡಿದ್ರಂತೆ, ಇನ್ನೊಬ್ಬ ಹುಡುಗ ಕೇಳಿದಂತೆ, ಸರ್ ಅಷ್ಟೇ ಎತ್ತರದಿಂದ ಬೀಳ್ತಿದೆ, 4 ಬೇರೆ ಬೇರೆ ಕಡೆಯಿಂದ ಬೀಳ್ತಿದೆ, ಒಂದ್ರ ವೇಗ ಬೇರೆ, ಒಂದ್ರ ಶಬ್ದ ಬೇರೆ, ಒಂದ್ರ ಗಾತ್ರ ಬೇರೆ, ಎಲ್ಲವೂ ಬೇರೆ ಬೇರೆ. ಇದು ಹೇಗೆ ಒಂದೇ ನೆಲದಿಂದ ಒಂದೇ ಎತ್ತರದಿಂದ ಬೀಳೋ ನೀರು 4 ಬೇರೆ ಬೇರೆ ರೀತಿಯಲ್ಲಿ? ಅದೇ ಇದೆಯಲ್ಲ, ರಾಜ ರಾಣಿ ರೋರರ್, ರಾಕೆಟ್ ಅಂತಲೂ ಅಂತಾರೆ, ರೋರರ್ ಅಂತಲೂ ಅಂತಾರೆ. ಈ ತರ 4 ಹೆಸರುಗಳನ್ನು ಕೊಟ್ಕೊಂಡಿದ್ದಾರಲ್ಲ, ಯಾಕೆ ಈ ತರ 4 ತರ ಆಗುತ್ತೆ ಅಂತ ಕೇಳಿದ್ನಂತೆ. ಆಗ ನನ್ನ ವಿದ್ಯಾರ್ಥಿ ನನಗೆ ಕಾಗದ ಬರೀತಾನೆ, ನಿಮ್ಮ ಮಾತು ಕೇಳ್ಕೊಂಡು ನಾನು ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಟ್ಟೆ ಸರ್. ಅವ್ರ ಪಾರ್ಗೆ ಅವ್ರು ನೋಡ್ಕೊಂಡ್ ಬರ್ತಿದ್ರು, ನೀವು ನನ್ನನ್ನ ಪ್ರಚೋದಿಸ್ಬಿಟ್ಟು ಆ ಪ್ರಶ್ನೆ ಕೇಳೋದಕ್ಕೆ ಹೇಳಿದ್ರಿ, ಅದರಿಂದ ನಾನು ಕಷ್ಟಕ್ಕೆ ಸಿಕ್ಕಾಕೊಂಡೆ ಅಂತ ಕಾಗದ ಬರ್ದ. ಆಮೇಲೆ ನಾನು ಹೇಳಿದೆ, ಕಷ್ಟಕ್ಕೆ ಸಿಕ್ಕಾಕೊಂಡಿಲ್ಲ, ಬೆಳವಣಿಗೆಗೆ ಸಿಕ್ಕಾಕೊಂಡೆ. ಈಗ ನೀನು ನಮ್ಮ ಮನೆಗೆ ಬಾ, ಆಮೇಲೆ ಆ ಪ್ರಶ್ನೆಗಳಿಗೆಲ್ಲ ನಾನು ಉತ್ತರ ಹೇಳ್ತೀನಿ, ಆಮೇಲೆ ನಿಧಾನವಾಗಿ ಮಕ್ಕಳನ್ನ ಕೂಡಿಸ್ಕೊಂಡು ಆ ಉತ್ತರನ ಅವ್ರಿಗೆ ಹೇಳುವಂತೆ ಅಂತ ಹೇಳಿ ನಾನು ಬರೆದೆ. ಈ ಎಲ್ಲ ಅನುಭವಗಳು ನನಗೇನು ಸೂಚಿಸ್ತಾ ಇದೆ ಅಂತಂದ್ರೆ, ಅನುಭವವನ್ನ ನಾವು ಮಕ್ಕಳಲ್ಲಿ ತಪ್ಪು ಕಲ್ಪನೆ ಇರೋದನ್ನ ಹೇಳಿದ್ರು ಕೂಡ ಅದರಿಂದನೂ ನಾವು ಒಳ್ಳೆಯದನ್ನು ಕಲಿಸ್ಬೋದು. ವ್ಯಾಕರಣ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಎಲ್ಲ ಕಲಿಸ್ಬೋದು. ಈಗ ಕೊನೆಯದಾಗಿ ನನ್ನ ವೇಳೆ ಎಷ್ಟಪ್ಪ, ಇನ್ನು 4 ನಿಮಿಷ ಇರೋದು. ಕೊನೆಯದಾಗಿ ನಾನು ನಿಮಗೆ ಒಂದು ಗಣಿತದ ಲೆಕ್ಕ ಕೊಡ್ತೀನಿ. ಒಬ್ಬ ಹೇಳಿದಂತೆ, ನಾನು ಇಲ್ಲಿರೋ ಕುದುರೆಗಳ ಪೈಕಿ 3 ಸಾಲನ್ನ ರಚಿಸಬೇಕು. ಒಂದೊಂದು ಸಾಲಲ್ಲಿ ಎಷ್ಟು ಕುದುರೆ ಇರಬೇಕು? 3 ಕುದುರೆ ಇರಬೇಕು. ಎಷ್ಟು ಕುದುರೆ ಬೇಕು ಅಂತ ಹೇಳಿದಂತೆ. ಒಂದು ಸಾಲಿಗೆ 3 ಕುದುರೆ ತಾನೆ, 3 ಸಾಲಿಗೆ ಎಷ್ಟು ಬೇಕು? 9 ಕುದುರೆ ಬೇಕು ಅಂದ್ಬಿಟ್ಟು 3 1 2 3 ಚುಕ್ಕೆ ಇಡ್ತೀವಲ್ಲ ರಂಗೋಲಿ ಇಡೋಕೆ, 3 3 3 3 9 ಕುದುರೆ ಬೇಕು ಅಂತ ಹೇಳಿದಂತೆ. ನಿಲ್ಲಿಸಿದ ಮೇಲೆ ಅವ್ನು ಬಂದು ಕೇಳಿದಂತೆ, ಮಾಡಿದ್ರಾ ಅಂತ. ಓ ನೋಡಿ 3 ಸಾಲಿದೆ ಅಂತ ಹೇಳಿದಂತೆ. ಆಗ ದೊರೆ ಅವನು ಹೇಳಿದಂತೆ, ಇದು 3 ಸಾಲಿಲ್ಲ, 10 ಸಾಲಿದೆ ಅಂತ ಹೇಳ್ದ. ಹೇಗೆ 10 ಸಾಲು ಹೆಂಗೆ ಆಗುತ್ತೆ ಅಂತ ನೀವು ಕೇಳ್ಬೋದು. ನೋಡಿ, ಮೊದಲನೇ ಹೀಗೀಗ 3, ಹೀಗೀಗ 3, ಹೀಗೀಗ 3, ಮೇಲ್ಗಡೆಯಿಂದ ಎಣಿಸಿ 1 2 3, 3 ಸಾಲಲ್ಲೂ 3 ಕುದುರೆ ಇದೆಯಲ್ಲ. ಅವ್ರು ಇದೇ ಕುದುರೆ ಇರಬೇಕು ಅಂದ್ರೆ ಒಂದು ಸಾಲಲ್ಲಿ ಇರೋ ಕುದುರೆ ಇನ್ನೊಂದು ಸಾಲಲ್ಲಿ ಇರಬೇಕು ಅಂತ ಅವ್ನು ಹೇಳಿಲ್ಲ. 3 ಕುದುರೆ ತಾನೆ. 1 2 3 ಅಡ್ಡಲಾಗಿ, ವರ್ಟಿಕಲ್ ಆಗಿ 1 2 3, ಡಯಾಗನಲ್ ಆಗಿ 2 ಹಿಡಿದು ಅದು 2 ಸಾಲು. ಅಲ್ಲಿಗೆ 3 3 6 2 8 ಆಯ್ತು. ಮಧ್ಯ ಬಿಂದು ಇದೆಯಲ್ಲ 9ರಲ್ಲಿ, ಮೊದಲನೇ ಸಾಲಿನ ಮಧ್ಯ ಬಿಂದು, ಕೊನೆಯ ಸಾಲಿನ ಮಧ್ಯ ಬಿಂದು ಸೇರಿಸಿದ್ರೆ ಅದು 3, ಇಲ್ಲೂ 3, ಒಟ್ಟು 10 ಸಾಲಿನಲ್ಲಿ 3 ಕುದುರೆಗಳಿವೆ. 3 ಕುದುರೆ 10 ಸಾಲು ಮಾಡಿದೀರಾ ನೀವು. 9 ಕುದುರೆ ಇಸ್ಕೊಂಡು ನಾನು ಕೇಳಿದ್ 3 ಸಾಲು ಅಂತ ಹೇಳ್ದ. ಹಾಗಾದ್ರೆ 3 ಸಾಲು ಹೇಗೆ ಮಾಡೋದು ಅಂದ್ರೆ, 3 ಕುದುರೆನ ಒಂದು ಟ್ರಯಾಂಗಲ್ ತರ ಮಾಡಿ ಮಧ್ಯದಲ್ಲಿ 3 ಕುದುರೆ ನಿಲ್ಲಿಸಿ, ಅಲ್ಲಿಗೆ 6 ಕುದುರೆ ಆದ್ರೆ ನೀವು ಈ ಕಡೆ ಲೈನಿಂದ ನೋಡ್ರು 3, ಈ ಕಡೆ ಲೈನಿಂದ ನೋಡ್ರು 3, ಈ ಕಡೆ ಲೈನಿಂದ 3. ಆದ್ದರಿಂದ 3 ಕುದುರೆಗಳ 3 ಸಾಲು ಮಾಡಲು 9 ಕುದುರೆಗಳು ಬೇಕಾಗಿಲ್ಲ, ಬೇಕಾಗಿರೋದು 6 ಕುದುರೆಗಳು ಮಾತ್ರ. ನೋಡಿ, ಈ ತರ ಆಲೋಚನೆ ಮಾಡುವ ಬೇರೆ ರೀತಿಗಳನ್ನ ಮತ್ತೆ ವಿಜ್ಞಾನದಲ್ಲಿ ಇರುವ ನೇರ ಥಿಂಕಿಂಗ್, ಲೀನಿಯರ್ ಥಿಂಕಿಂಗ್ ಅಂತಾರೆ, ರೇಖೀಯ ಚಿಂತನೆಯನ್ನ ವ್ಯಾಪಕ ಚಿಂತನೆಯನ್ನಾಗಿಸಿ ಮಾಡೋದಿಕ್ಕೆ ಈ ಬಗೆಯ ಪ್ರಶ್ನೆಗಳು, ಈ ಬಗೆಯ ಚರ್ಚೆಗಳು ಆಗ್ಬೇಕಾಗತ್ತೆ ಅಂತ. ಅದಕ್ಕೆ ಒಬ್ಬ ಹೇಳ್ತಾನೆ, ವಿಜ್ಞಾನ ನಾವು ಜನಕ್ಕೆಲ್ಲ ಕಲಿಸಿದೀವಿ ಅಂತ ನಾವು ಯಾವಾಗ ಧೈರ್ಯವಾಗಿ ಹೇಳ್ಬೋದು ಅಂದ್ರೆ, ಜನರು ಬರೆಯ ಕಥೆಗಳಲ್ಲಿ, ಕವನಗಳಲ್ಲಿ, ಕಾದಂಬರಿಗಳಲ್ಲಿ ಎಲ್ಲ ಕಡೆಯಲ್ಲೂ ಎಲ್ಲಾದ್ರೂ ವಿಜ್ಞಾನದ ಪ್ರಸ್ತಾಪ ಮಾಡಬೇಕು. ಅವಾಗಲೇ ನನ್ನ ಕತೆ ಘನತೆ ಬರುತ್ತೆ, ನನ್ನ ಬರವಣಿಗೆ ಘನತೆ ಬರುತ್ತೆ ಅಂತ ಕವಿಗಳು ತೀರ್ಮಾನ ಮಾಡಬೇಕು. ಜನಗಳ ಸಂಭಾಷಣೆ ಮಾಡುವಾಗ ಮಾತಾಡ್ತಾ ಮಾತಾಡ್ತಾ ಓಹೋ ಇದ್ರಲ್ಲಿ ವಿಜ್ಞಾನ ಇದೆ ಅಂತ ಗುರುತಿಸುವ ಹಾಗಾಗ್ಬೇಕು. ಈಗ ಬಸ್ಸಲ್ಲಿ ಕೂತಿರ್ತಾರೆ, ಬಸ್ಸಲ್ಲಿ ಕೂತಿದ್ದಾಗ ಬಸ್ ಹೋಗ್ತಾ ಇದ್ದಾಗ ಏನಾಗುತ್ತೆ, ಬಸ್ ನಿಂತಿದ್ದಾಗ ಸಖೆ ಆಗುತ್ತೆ,
ಆದ್ರೆ ಬಸ್ ಹೊರಡ್ತಿದ್ದ ಹಾಗೆ ಬಸ್ ಸ್ವಲ್ಪ ಸೆಕೆ ಕಮ್ಮಿ ಆಗುತ್ತೆ. ಯಾಕೆ? ಬಸ್ಸಿನ ಗಾಳಿ ಇದೆಯಲ್ಲ ಜೋರಾಗಿ ಬೀಸ್ತಿದ್ದರಿಂದ ನಮ್ಮ ಮೈ ಮೇಲಿದ್ದ ಬೆವರು ಬೇಗ ಆವಿಯಾಗುತ್ತೆ. ಅದು ಆವಿಯಾಗೋದ್ರಿಂದ ಮತ್ತಷ್ಟು ಬೆವರು ಆವಿಯಾಗೋದ್ರಿಂದ ತಂಪಿನ ಅನುಭವ ಆಗುತ್ತೆ. ಬಸ್ ಎಷ್ಟೊತ್ತಿಗೂ ಹೊರಳಿಲ್ಲ ಅಂತ ಇಟ್ಕೊಳ್ಳಿ, ಅಂಗೀನ್ ಹಿಂಗೆ ತೆಗೆದ್ಬಿಟ್ಟು ಉಫ್ ಅಂತ ಕೆಳಗಡೆ ಊದ್ಕೋತಾರೆ ಜನ, ನೋಡಿದ್ದೀರ? ಹಾಗೆ ಊದಿದ್ರು ಕೂಡ ತಣ್ಣಗಾಗುತ್ತೆ. ನಮ್ಮ ದೇಹದ ತಾಪ 37 ಡಿಗ್ರಿ, ಅದೇನು ತಂಪಾಗಿಲ್ಲ, ಆದ್ರೂ ಕೂಡ ತಣ್ಣಗಾಗುತ್ತೆ. ಯಾಕಪ್ಪ ಅಂತಂದ್ರೆ ಆ ಬೆವರಿನ ಆವಿ ಇದೆಯಲ್ಲ ಅದನ್ನ ದೂರಕ್ಕೆ ತಳ್ಳಿದಾಗ ಇನ್ನೊಂದಷ್ಟು ಬೆವರು ಆವಿಯಾಗುತ್ತೆ ಅನ್ನುವಂಥದ್ದನ್ನ ಗಮನಿಸ್ಬೇಕಾದ್ದು. ಹಾಗೆ ಮಕ್ಕಳೇ, ವಿಜ್ಞಾನ ಕಲ್ತ್ಕೋಬೇಕಾದ್ರೆ ವಿಜ್ಞಾನದ ಪುಸ್ತಕ ಓದಿದ್ರೆ ಸಾಲದು, ಓದಿದ ಸಂಗತಿಗಳನ್ನ ಪ್ರತಿ ಅನುಭವದಲ್ಲೂ ಹುಡುಕಿದ್ರೆ ಆಗ ವಿಜ್ಞಾನ ದೇವರ ಹಾಗೆ ಸರ್ವಾಂತರ್ಯಾಮಿ ಎನ್ನುವಂಥ ಅಂಶ ಗೊತ್ತಾಗುತ್ತೆ. ಸರ್ವಾಂತರ್ಯಾಮಿ ಆಗಿದ್ದರೆ ಆಗ ನಮಗೆ ಅದ್ರ ಮೇಲೆ ಪ್ರೀತಿ ಬರುತ್ತೆ, ವಿಜ್ಞಾನನ ಇನ್ನಷ್ಟು ಚೆನ್ನಾಗಿ ಕಲ್ತ್ಕೋತೀವಿ. ಇಂತಹ ಪ್ರಶ್ನೆಗಳನ್ನ NMMS ಎಕ್ಸಾಮಿನೇಷನ್ ಮತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೂಡ ಕೇಳ್ತಾರೆ. ನಮ್ಮ ಹುಡುಗರು ಪಾಸ್ ಆಗಲ್ಲ, ಯಾಕೆಂದ್ರೆ ಅವ್ರು ಬರೇ ಪಠ್ಯ ಪುಸ್ತಕದಲ್ಲಿ ಓದಿರ್ತಾರೆ ಹೊರತು ಅದನ್ನ ಅನ್ವಯ ಮಾಡುವಂತ ಈ ರೀತಿಯ ಕ್ರಮವನ್ನು ನಾವು ಅವ್ರಿಗೆ ಕಲಿಸಿಲ್ಲ ಅನ್ನುವಂತಹ ಕಾರಣಕ್ಕೆ. ಈಗ ನನ್ನ ವೇಳೆ ಮುಗೀತಾ ಬಂತು. ನಾನು ಸಮಯಕ್ಕೆ ಬದ್ಧನಾಗಿ ನೀವು ಕೇಳುವ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋದಕ್ಕೆ ಇಷ್ಟಪಡ್ತೇನೆ. ಆದ್ರೆ ಶ್ರೀಕಾಂತ್ ಅವ್ರು ಹೇಳಿದ ಹಾಗೆ ನಾನು ಈವರೆಗೆ ಕೊಟ್ಟ ಉದಾಹರಣೆಯ ಪ್ರಶ್ನೆಗಳೇ ಆಗಬೇಕಾಗಿಲ್ಲ, ಬೇರೆ ಯಾವ ಪ್ರಶ್ನೆಯನ್ನು ಬೇಕಾದರೂ ಕೇಳಬಹುದು. ನಂಗೆ ಉತ್ತರ ಗೊತ್ತಿಲ್ಲದಿದ್ರೆ ಗೊತ್ತಿಲ್ಲ ಅಂತ ಹೇಳುವಷ್ಟು ತಾಕತ್ ನನಗಿದೆ. ನಮ್ಮ ಗುರುಗಳಾದ HN ಹೇಳಿದ್ದಾರೆ, ನೋ ಕ್ವಶನ್ ಈಸ್ ಫೂಲಿಶ್, ಓನ್ಲಿ ಆನ್ಸರ್ಸ್ ಕೆನ್ ಬಿ ಫೂಲಿಶ್ ಅಂತ. ಐ ನೆವರ್ ಗಿವ್ ಫೂಲಿಶ್ ಆನ್ಸರ್ಸ್. ನಿಮ್ಮ ಪ್ರಶ್ನೆಯನ್ನು ಗುರುತು ಹಾಕೊಂಡು ನಿಧಾನವಾಗಿ ನಾನು ಉತ್ತರ ನಿಮಗೆ ತಲುಪಿಸೋದಕ್ಕೆ ವ್ಯವಸ್ಥೆ ಮಾಡ್ತೀನಿ. ಆದರೆ ಪ್ರಶ್ನೆ ಕೇಳಕ್ಕೆ ನೀವೇನು ಸಂಕೋಚ ಪಟ್ಕೋಬೇಕಾಗಿಲ್ಲ. ಆದರೆ ಪ್ರಶ್ನೆ ಕೇಳಿದ ತಕ್ಷಣ ಅಮಿತಾಬ್ ಬಚ್ಚನ್ ಮೊಮ್ಮಗಳ ಹೆಸರು ಏನು ಅಂತ ಕೇಳಬೇಡಿ, ಅದು ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದ ಪ್ರಶ್ನೆ ಅಲ್ಲ. ಹಾಗಾಗಿ ಕಲಿಕೆಗೆ ಸಂಬಂಧಪಟ್ಟದ್ದು, ವಿಜ್ಞಾನ ಕಲಿಕೆಗೆ ಸಂಬಂಧಪಟ್ಟದ್ದು ಮತ್ತು ನಿಮ್ಮ ಅನುಭವಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಕೇಳಿದರೆ ಅದಕ್ಕೆ ಸ್ವಾಗತ ಇದೆ. ಪ್ರಶ್ನೆ ಕೇಳುವ ಮಕ್ಕಳಿಗೆ ಅನುವು ಮಾಡಿಕೊಡ್ತಾ ನನ್ನ ಕೈಲಿ ನಾನು ಈ ಬರೆದು ಸಿದ್ಧ ಮಾಡ್ಕೊಂಡಿರೋದು ಇನ್ನೂ ಪಟ್ಟಿ ಹನುಮಂತನ ಬಾಲ್ದಷ್ಟಿದೆ. ನಾನು 1 ಗಂಟೆಗೆ ಅಂತ ಅನ್ಕೊಂಡು ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಇರ್ಲಿ, ನಾನು ಜಾಸ್ತಿ ಮಾತಾಡೋದಕ್ಕಿಂತ ನನ್ನ ಆಸೆ ಇರೋದು ನಿಮ್ಮ ಮಾತು ಕೇಳೋದೇ. ನೀವು ಯಾವ ಥರ ಮಾತಾಡ್ತೀರಾ, ನಿಮ್ಮ ಅನುಭವನ ಹೇಗೆ ನೋಡ್ತಿದ್ದೀರಾ ಅನ್ನೋದೇ ನನ್ನ ಕುತೂಹಲ. ಅದಕ್ಕೆ ನಿಮ್ಮ ಪ್ರಶ್ನೆಗಳಿಗೆ ಅನುವು ಮಾಡಿಕೊಡ್ತಾ ಇದ್ದೀನಿ. ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆಸಿ ಈ ಮಾತುಗಳನ್ನ ಆಡಿಸಿದಂಥ ಶ್ರೀಕಾಂತ್ ಹಂಜಿಯವರಿಗೆ ಮತ್ತು ಪಾಲ್ಗೊಂಡು ಇಷ್ಟೊತ್ತಿನವರೆಗೂ ಸಹನೆಯಿಂದ ಕೇಳಿದ ನಿಮಗೆ, ಪ್ರೋತ್ಸಾಹಿಸುತ್ತಿರುವ ಪೋಷಕರಿಗೆ ಮತ್ತು ಅಧ್ಯಾಪಕರಿಗೆ ಮತ್ತು ನನ್ನ ಎಲ್ಲ ಗೆಳೆಯರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ತಿಳಿಸ್ತೀನಿ. ಯಾಕೆಂದರೆ ಆ ಸಮಯ ಆಗೋದಾಗ ಅದು ಮರ್ತೋಗ್ಬೋದು. ನನ್ನ ಅನಾರೋಗ್ಯದ ನಡುವೆಯೂ ನನ್ನ ಮಾತುಗಳನ್ನ ತಾವೆಲ್ಲ ಕೇಳಿದ್ದಕ್ಕೆ ಧನ್ಯವಾದಗಳು. ಈಗ ಪ್ರಶ್ನೋತ್ತರದ ಅವಧಿ. ಯಾರು ಬೇಕಾದರೂ ಪ್ರಶ್ನೆ ಕೇಳ್ಬೋದು. 1 at a time ಉತ್ತರ ಹೇಳ್ಬೋದು ಅಷ್ಟೇ. ಓಕೆ ಸರ್. ಈಗ ಮಕ್ಕಳು ಸರ್ ಹೇಳಿದಂತ ವಿಷಯದ ಆಧಾರದ ಮೇಲೆ ಪ್ರಶ್ನೆಗಳನ್ನ ಕೇಳಬೇಕು. ಪ್ರಶ್ನೆಗಳು ನೇರವಾಗಿರಬೇಕು ಹಾಗೂ ಸಂಕ್ಷಿಪ್ತವಾಗಿರಬೇಕು. ಮೊದಲನೆಯ ಪ್ರಶ್ನೆ, ಅಭಿ ಕೇಳ್ತಾ ಇದೆ, ಹೇಳಪ್ಪ. ಧರ್ವಾಂತರಾಮಿ ಎಂದರೆ ಸರ್? ಧರ್ವಾಂತರಾಮಿ ಅಲ್ಲ, ಸರ್ವಾಂತರಾಮಿ ಅಂತ. ಎಲ್ಲದರ ಒಳಗೂ ಇದೆ ಅಂತ. ಸರ್ವಾಂತರ್ಯಾಮಿ ಅಂದ್ರೆ ದೇವರು ಎಲ್ಲದರೊಳಗೂ ಇದ್ದಾನೆ ಅಂತ ಹೇಳ್ತಾ ಇದ್ರು. ಆದ್ರೆ ಸರ್ವಾಂತ, ಹಾಗೆ ದೇವರು ಹೇಗೆ ಎಲ್ಲದರೊಳಗೂ ಇದ್ದಾನೋ ಹಾಗೆ ವಿಜ್ಞಾನವು ಎಲ್ಲ ಅನುಭವದ ಒಳಗಿದೆ. ಮೇಲೆ ನೋಡಕ್ ಕಾಣೋದಿಲ್ಲ, ಆದ್ರೆ ಆಳವಾಗಿ ನೋಡಿದ್ರೆ ಕಾಣುತ್ತೆ ಅಂತ. ಈಗ ಕೃಷ್ಣನ ಬಾಯಲ್ಲಿ ಬ್ರಹ್ಮಾಂಡ ಇತ್ತು, ಅವನ್ ಬಾಯಿ ಮುಚ್ಕೊಂಡಿದ್ದಾಗ ಕಾಣಲಿಲ್ಲ. ಅವನ್ ಮಣ್ಣು ತಿಂದಿದ್ದಾನೆ ಅಂತ ಬಾಯಿ ತೆಗೆಸಿದಾಗ ಬಾಯಿಯೊಳಗೆ ಬ್ರಹ್ಮಾಂಡನೇ ಕಾಣಿಸ್ತಲ್ಲ. ಹಾಗೆ ವಿಜ್ಞಾನ ಎಲ್ಲ ಅನುಭವದಲ್ಲೂ ಉತ್ಕೊಂಡಿದೆ. ಅದನ್ನ ನಾವು ಹುಡುಕಿ ಕಂಡ್ಕೋಬೇಕು ಅಂತ ಅನ್ನೋದೇ ಹೊರತು ಧರ್ವ ಅಲ್ಲ. ಸರ್ವಾಂತರ್ಯಾಮಿ, ಸರ್ವ ಅಂತರಯಾಮಿ ಅಂದ್ರೆ ಎಲ್ಲದರ ಒಳಗೆ ಅವಿತು ಕುಳಿತಿರುವವನು ಅಂತ. ಸರ್, ನೆಕ್ಸ್ಟ್ ಕ್ವಶನ್, ಐಶ್ವರ್ಯ ರಾಯ್ಕರ್. ನಮಸ್ತೆ ಗುರುಗಳೇ. ಹೇಳಮ್ಮ. ಸರ್, ನಮ್ಮ ದಿನನಿತ್ಯದ ಜೀವನದಲ್ಲಿ ವಿಜ್ಞಾನ ಹೇಗೆ ಹಾಸುಹೊಕ್ಕಾಗಿದೆ ಅಂತ ಕೇಳಿದ್ರಿ ಸರ್. ಈಗ ನನ್ನ ಮೈನ ರೋಮಾಂಚನ ಆಗುವಷ್ಟು ಚೆನ್ನಾಗಿ ಹೇಳಿದ್ರಿ ಸರ್. ಮತ್ತೆ ಸರ್, ಒಗ್ಗಟ್ಟಿನಲ್ಲಿ ವಿಜ್ಞಾನ ಹೇಳಿದ್ರಲ್ಲ ಸರ್, ಅದು ಬಹಳ ಕುತೂಹಲಕಾರಿಯಾಗಿತ್ತು ಸರ್. ನನ್ನ ಕ್ವಶನ್ ಏನಂದ್ರೆ ಸರ್, ನಂದು 2 ಪ್ರಶ್ನೆಗಳಿವೆ. ಒಟ್ಟಿಗೆ ಹೇಳ್ಬೇಡ, ಒಂದು ಪ್ರಶ್ನೆ ಹೇಳು, ಆಮೇಲೆ ಉತ್ತರ ಹೇಳ್ತೀನಿ, ಆಮೇಲೆ ಇನ್ನೊಂದು ಹೇಳು. ಮೊದಲನೇ ಪ್ರಶ್ನೆ ಸರ್, ಹೇಮಂತ ಋತುವಿನಲ್ಲಿ ಚಳಿಗಾಲ ಬೀಸುತ್ತೆ ಸರ್.
ಹೇಮಂತ ಋತುವಿನಲ್ಲ ಯಾಕೆ ಚಳಿಗಾಲ ಬೀಸುತ್ತೆ? ಚಳಿಯಾದ ಗಾಳಿ ಚಳಿಗಾಲ ಯಾಕೆ? ನೋಡಮ್ಮ, ನಿನ್ ಪ್ರಶ್ನೆ ಮೊದಲು ಸರಿಯಾಗಿ ಮಾಡ್ಕೋ. ಚಳಿಗಾಲ ಬೀಸೋದಿಲ್ಲ, ಚಳಿ ಚಳಿ ಗಾಳಿ ಗಾಳಿ ಸರ್, ಬೀಸುತ್ತೆ ಗಾಳಿ ಅಲ್ವಾ? ಸರ್. ಹಾ ಸರ್. ಹೇಮಂತ ಋತುವಿನಲ್ಲಿ ಚಳಿ ಗಾಳಿ ಬೀಸುತ್ತೆ, ಚಳಿಗಾಲ ಬೀಸೋದಿಲ್ಲ. ಯಾಕೆ ಹಾ ಅಂತಂದ್ರೆ ಭೂಮಿ ಇದೆಯಲ್ಲ, ಸೂರ್ಯನ ಸುತ್ತ ಸುತ್ತ ಇದೆಯಲ್ಲ, ಅದು ತನ್ನ ಪಥದಲ್ಲಿ ಲಂಬವಾಗಿಲ್ಲ, ಅದು ಸ್ವಲ್ಪ ಓರೆಯಾಗಿದೆ. ಆ ಓರೆಯಾಗಿದ್ದಾಗ ಸೂರ್ಯನ ಬೆಳಕು ಓರೆಯಾಗಿ ಬಿದ್ದಾಗ ಭೂಮಿ ಬೇಗ ಬಿಸಿ ಆಗೋದಿಲ್ಲ. ಬೇಸಿಗೆನಲ್ಲಿ ನೇರವಾಗಿ ಬೀಳುತ್ತೆ, ಅವಾಗ ಜಾಸ್ತಿ ಬಿಸಿ ಆಗುತ್ತೆ. ಚಳಿಗಾಲದಲ್ಲಿ ಓರೆಯಾಗಿ ಬೀಳೋದ್ರಿಂದ ಏನಾಗುತ್ತೆ ಅಂತಂದ್ರೆ ಆ ಆ, ಎಂಥದ್ದು ಭೂಮಿ ತಣ್ಣಗೆ, ಚಳಿ ಜಾಸ್ತಿ ಇರುತ್ತೆ, ತಾಪ ಕಡಿಮೆ ಇರುತ್ತೆ, ತಣ್ಣನೆ ಗಾಳಿ ಬೀಸುತ್ತೆ. ಜೊತೆಗೆ ಮಳೆಗಾಲದಲ್ಲಿ ಕೂಡ ಏನಾಗುತ್ತೆ, ಸೂರ್ಯನ ಬಿಸಿಲು ಬೀಳಲ್ಲ ನಿಜ, ಆದ್ರೆ ಮೋಡ ಇದೆಯಲ್ಲ, ಮೋಡ ಕವ್ಕೊಂಡ್ಬಿಟ್ಟಿರುತ್ತೆ. ಅವಾಗ ಮೋಡ ಏನ್ ಮಾಡುತ್ತೆ, ಬಿಸಿ ಹೊರಗೆ ಹೋಗ್ದಾಗ ತಡೆದಿಡುತ್ತೆ. ಜ್ವರ ಬಂದವನು ರಗ್ ಹೊದ್ಕೊಂಡು ಮಲಿಕೊಂಡ್ಬಿಟ್ರೆ ಬೆವತು ಬಿಡ್ತಾನೆ ನೋಡು, ಹಾಗೆ. ಆದ್ರೆ ಈ ಶರದ್ ಋತು ಇದೆಯಲ್ಲ, ಅಥವಾ ಹೇಮಂತ ಋತು ಇದೆಯಲ್ಲ, ಶರದ್ ಋತುವಿಂದ ಪ್ರಾರಂಭ ಆಗಿ ಹೇಮಂತ ಋತುವಿನಲ್ಲಿ ಮೋಡ ಇರೋದಿಲ್ಲ. ಹಾಗಾಗಿ ಅಕಸ್ಮಾತ್ ಒಂದಿಷ್ಟು ಉಷ್ಣ ಉಂಟಾದ್ರೂ ಅದೆಲ್ಲ ಕಡೆಗೂ ಹರಡ್ಕೊಂಡ್ಬಿಡುತ್ತೆ. ಭೂಮಿ ತಂಪಾಗಿರುತ್ತೆ. ಭೂಮಿ ಎಲ್ಲಿ ತಂಪಾಗಿರುತ್ತೋ ಅಲ್ಲಿ ಗಾಳಿಯೂ ತಂಪಾಗಿರುತ್ತೆ. ಅಷ್ಟೇ. ಎರಡನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಏನಂದ್ರೆ ಸರ್, ನಾನು ಬಹಳ ದಿನದಿಂದಲೂ ಕೂಡ ಸರ್ ಇದನ್ನ ಅಬ್ಸರ್ವ್ ಮಾಡ್ತಾ ಇದೀನಿ ಸರ್. ಏನಂದ್ರೆ ಹೇಳಮ್ಮ. ಸರ್, ಹ ಈಗ ಸರ್ ಈಗ ಚಳಿಗಾಳಿ ಬೀಸ್ತಾ ಇದೆ ಸರ್. ಹ ಎಲ್ಲಾ ವಸ್ತುಗಳು ಮತ್ತೆ ನಮ್ಮ ಬಾಡಿ ಟೆಂಪರೇಚರ್ ಎಲ್ಲ ಒಂದೇ ಇರುತ್ತೆ ಸರ್. ಹ್ಮ್. ಬಟ್ ನೀರು ಮಾತ್ರ ಅಧಿಕ ತಂಪಾಗಿರುತ್ತೆ ಸರ್. ಮಧ್ಯಾಹ್ನ ಯಾವುದು? ಏನೋ ನೀರು ಸರ್ ನೀರು. ಹ ಅಧಿಕ ಹ ಹೌದು ಹೌದು. ಹ ಹ್ಮ್ ಮಧ್ಯಾಹ್ನ ಏನೋ ತಂಪಾಗಿರಲ್ಲ ಸರ್. ರಾತ್ರಿ ಇಂತ್ರ ಆ ಬೆಳಗ್ಗೆ 6 ಗಂಟೆವರೆಗೂ ಬಹಳ ತಂಪಾಗಿರುತ್ತೆ ಸರ್ ನೀರು. ಹ್ಮ್ ಹ್ಮ್ ಅದಕ್ಕೇನು ನಿನ್ ಅದ್ಯಾಕೆ ಪ್ರಶ್ನೆ ಏನು? ತಂಪಾಗಿರುತ್ತೆ ಸರ್? ಅಷ್ಟೇ ತಂಪಾಗಿರುತ್ತೆ ಸರ್, ನೀರಷ್ಟೇ ಯಾಕೆ ತಂಪಾಗಿರುತ್ತೆ? ಹ್ಮ್ ಓಕೆ. ಈಗ ಚಳಿ ಎಲ್ಲಾ ಕಡೆಯಲ್ಲೂ ಇರುತ್ತೆ ಅಂತ ನಾನು ಹೇಳಿದೆ. ಬಾಗಿಲಿನ ಕಿಟಕಿ ಇದೆಯಲ್ಲ, ಅಲ್ಲಿ ಕಬ್ಬಿಣದ ಪಟ್ಟಿಗಳು ಮುಟ್ಟು ತುಂಬಾ ತಂಪಾಗಿರುತ್ತೆ. ಮರದ ಮುಟ್ಟು ಅಷ್ಟು ತಂಪಾಗಿರೋದಿಲ್ಲ. ಯಾಕೆಂದ್ರೆ ಮರ ಉಷ್ಣದ ಅವಾಹಕ, ಕಬ್ಬಿಣ ಉಷ್ಣದ ವಾಹಕ. ಅದು ಬೇಗ ಆ ಹೊರಗಡೆ ತಾಪಕ್ಕೆ ಒಗ್ಗೊಂಬಿಡುತ್ತೆ. ಅದಕ್ಕೋಸ್ಕರ ಅದು ಹೆಚ್ಚು ತಂಪಾಗಿರುತ್ತೆ. ಇನ್ನೊಂದು ಉತ್ತರ ಹೇಳಿದೆ ನೀನು, ಏನಪ್ಪಾ ಅಂತಂದ್ರೆ, ಇನ್ನೊಂದು ವಿವರಣೆ ಹೇಳಿದೆ, ನಮ್ಮ ಬಾಡಿನೂ ತಂಪಾಗಿರುತ್ತೆ ಅಂತ. ನಮ್ಮ ಬಾಡಿ ತಂಪಾಗದ ಹಾಗೆ ನೋಡ್ಕೊಳ್ಳುತ್ತೆ, ಜೋರಾಗಿ ರಕ್ತ ಪರಿಚಲನೆ ಆಗಿ ನನ್ನ ಬಾಡಿಯ ತಾಪವನ್ನ ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡುತ್ತೆ. ನಮ್ಮ ದೇಹ ಅಂದ್ರೆ ನೀರು ಬದಲಾಗದೇ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಅದು ಒಂದು ನಿನ್ನ ತಪ್ಪು ಕಲ್ಪನೆ. ನನ್ನ ದೇಹ ಚಳಿಯ ಅನುಭವ ಆಗುತ್ತೆ, ಆದ್ರೆ ಟೆಂಪರೇಚರ್, ಬಾಡಿ ಟೆಂಪರೇಚರ್ಗಿನ್ನ ಕಡಿಮೆ ಆದ್ರೆ ಅವಾಗ ಅದು ಕಾಯಿಲೆ, ಅದಕ್ಕೆ ಔಷಧಿ ಕೊಡಿಸ್ಬೇಕಾಗುತ್ತೆ. ಆದ್ರೆ ನಮ್ಮ ದೇಹ ಕಷ್ಟಪಟ್ಟು ರಕ್ತ ಪರಿಚಲನೆಯನ್ನು ವೇಗ ಮಾಡಿ ತನ್ನ ತಾಪವನ್ನು ಕಾಪಾಡಿಕೊಳ್ಳುತ್ತೆ. ಮನುಷ್ಯನ ಮಿದುಳಿಗೆ ತಾಪನ ಕಾನ್ಸ್ಟೆಂಟ್ ಆಗಿ ನಿರಂತರ ಬದಲಾಗದ ಹಾಗೆ ಇಟ್ಕೊಂಡಿದ್ರಿಂದಲೇ ಮನುಷ್ಯ ಜಾಣ. ಬೇರೆ ಪ್ರಾಣಿಗಳಿಗೂ ಅವು ತನ್ನ ಮಿದುಳಿನ ತಾಪವನ್ನ ಕಾನ್ಸ್ಟೆಂಟ್ ಆಗಿ ಇಟ್ಕೊಳ್ಳಲ್ಲ. ಆಮೇಲೆ ಇನ್ನೊಂದು ಭಾಗ ಹೇಳಿದೆ ನೀನು, ಏನು ಅಂದ್ರೆ ನೀರು ತಂಪಾಗಿರುತ್ತೆ ಅಂತ. ನಿನಗೆ ಗೊತ್ತಿಲ್ಲ, ಬೇಸಿಗೆ ಕಾಲದಲ್ಲಿ ಇನ್ನೂ ತಂಪಾಗಿರುತ್ತೆ ನೀರು. ಯಾಕೆ ಅಂತಂದ್ರೆ ಬಿಸಿಲು ತಾಪಕ್ಕೆ ಹೆಚ್ಚು ನೀರು ಆವಿಯಾಗೋದ್ರಿಂದ ನೀರು ಕಮ್ಮಿ ಇರುತ್ತೆ. ಬೇಸಿಗೆನಲ್ಲಿ ರಾತ್ರಿ ಕುಡಿಯೋ ನೀರು ಇದೆಯಲ್ಲ, ಬೇಸಿಗೆನಲ್ಲಿ ಮಧ್ಯಾಹ್ನದ ಹೊತ್ತು ಕುಡಿಯೋ ನೀರು ಇದೆಯಲ್ಲ, ಚಳಿಗಾಲದಲ್ಲಿ ಮಧ್ಯಾಹ್ನದ ಹೊತ್ತು ಕುಡಿಯೋ ನೀರನ್ನ ಎರಡನ್ನ ಕಂಪೇರ್ ಮಾಡಿದ್ರೆ ಬೇಸಿಗೆ ಕಾಲದ ನೀರು ತಂಪಾಗಿರುತ್ತೆ, ಚಳಿಗಾಲದ್ದು ಅಷ್ಟು ತಂಪಾಗಿ ಇರೋಲ್ಲ. ಅದರಿಂದ ನಿನ್ನ ಅಬ್ಸರ್ವೇಷನ್ ಮಾಡೋ ಪ್ರಯತ್ನ ನಾನು ಮೆಚ್ಕೋತೀನಿ. ಇನ್ನೂ ಸೂಕ್ಷ್ಮವಾಗಿ ಮಾಡಬೇಕಾಗತ್ತೆ. ನೀನು ಬೇಕಾದ್ರೆ ಒಂದು ಥರ್ಮಾಮೀಟರ್ ಇಟ್ಕೊಂಡು ನೋಡು. ಬೇಸಿಗೆ ಕಾಲದ ಮಧ್ಯಾಹ್ನದಲ್ಲಿ ನೀರಿನ ತಾಪ ಮತ್ತು ಚಳಿಗಾಲದ ಮಧ್ಯಾಹ್ನದಲ್ಲಿ ನೀರಿನ ತಾಪ ಎರಡನ್ನೂ ನೋಡಿದ್ರೆ ಆಗ ನೀನು ಗೊತ್ತಾಗುತ್ತೆ. ನಮ್ಮ ಕೈಯಿನ ಅನುಭವದಿಂದ ಆ ವ್ಯತ್ಯಾಸಗಳು ಗೊತ್ತಾಗೋದಿಲ್ಲ. ನಿನ್ನ ಎರಡು ಪ್ರಶ್ನೆಗಳಿಗೂ ಉತ್ತರ ಹೇಳಿದ್ದೀನಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಮುಂದಿನ ಪ್ರಶ್ನೆ ಸರ್. ನೆಕ್ಸ್ಟ್ ಕ್ವಶನ್, ಹ್ಮ್ ಪ್ರಶಾಂತ್ ಕುಮಾರ್. ಪ್ರಶಾಂತ್ ಕುಮಾರ್ ಸರ್. ಸರ್ ನಮಸ್ತೆ ಸರ್. ಹೇಳಪ್ಪ. ಹಲೋ, ನಮಸ್ತೆ ಗುರುಜಿ. ಪ್ರಶ್ನೆ. ಬಹಳ ದಿನಗಳ ನಂತರ ಪುನಃ ನಾನು ನಿಮ್ ಬಾಯಲ್ಲಿ ವಿಜ್ಞಾನದ ಅಂಶಗಳನ್ನು ಕೇಳೋದಕ್ಕೆ ಬಹಳ ಖುಷಿ ಆಯ್ತು. ಅನೇಕ 20,000 ಪತ್ರದಲ್ಲಿ ನಂದು 100 ಪತ್ರ ಇದೆ ಅನ್ನೋದಕ್ಕೆ ಒಂದು ಖುಷಿ. ನನ್ಗೆ ಇನ್ನೊಂದು ಈಗ ಕ್ರಿಕೆಟ್ ಬಾಲ್ ಬಗ್ಗೆ ಹೇಳಿದ್ರಲ್ಲ, ಸೊ ನೇಚರ್ ಇಂದ ಈಗ ಮಳೆ ಹನಿ ಬರುತ್ತಲ್ಲ, ಅದು ಕೂಡ ಅದ್ರ ಚಿತ್ರದ ಬರವಣಿಗೆಯಲ್ಲಿ ಒಂದ್ ಸ್ವಲ್ಪ ಮೇಲೆ ತುದಿ ತರ ತೋರಿಸಿರ್ತಾರೆ. ಆದ್ರೆ ಮಳೆ ಹನಿ ದುಂಡಾಗೆ ಇರುತ್ತೆ ಅನ್ನೋದಕ್ಕೆ ನೀವ್ ಹೇಳಿದ ಕ್ರಿಕೆಟ್ ಬಾಲ್ ಇಂದ ಗಣಿತ ಅಲ್ಲೂ ಕೂಡ ವರ್ಕ್ ಆಗುತ್ತೆ ಅಲ್ವಾ? ಅದೇ ಕಾರಣಕ್ಕೆ ನಿಸರ್ಗ ಮುಂದಕ್ಕೆ ಹೇಳ್ತೀನಿ. ಓಕೆ. ಪ್ರಶ್ನೆ ಮಳೆಯನ್ನು ಕುರಿತಾದ್ದರಿಂದ, ಮಳೆ ಹನಿಯ ಚಿತ್ರ ಬರೆಯುವಾಗ ನೀರಿನ ಹನಿ ಗುಂಡಿಗೆ ಬರೆಯಲ್ಲ, ಸ್ವಲ್ಪ
ದೀರ್ಘ ವೃತ್ತಾಕಾರದಲ್ಲಿ ಎಲಿಪ್ಟಿಕಲ್ ಆಗಿ ಬರಿತೀವಿ. ಯಾಕಪ್ಪ ಅಂತ ಅನ್ನೋದು ಹೇಳ್ತೀನಿ. ಮಳೆ ಆಗುವಾಗ ಮೋಡದಲ್ಲಿ ನೀರಿನಂಶ ಇಲ್ಲ, ಮೋಡದಲ್ಲಿ ಹಿಮದ ಅಂಶ ಇರುತ್ತೆ. ಆ ಹಿಮದ ಚೂರು ಕೆಳಗೆ ಬರುವಾಗ ಗಾಳಿ ಜೊತೆಯಲ್ಲಿ ತಿಕ್ಕಿ ಅದು ದ್ರವವಾಗಿ ಮಳೆ ಹನಿಯಾಗಿ ಬರುತ್ತೆ. ತುಂಬಾ ಮೋಡ ಇದ್ದಾಗ ತುಂತುರು ಮಳೆ ಬರೋದಿಲ್ಲ, ಜೋರು ಮಳೆ ಬರುತ್ತೆ. ಯಾಕೆಂದ್ರೆ ಅಲ್ಲಿ ದೊಡ್ಡ ದೊಡ್ಡ ಮಂಜುಗಡ್ಡೆಗಳಿರುತ್ತೆ. ನೋಡಿ, ಮುಂಗಾರಿನಲ್ಲೇ ಯಾವಾಗಲೂ ಹಿಮ ಬೀಳೋದು, ಆಲಿಕಲ್ ಬೀಳೋದು. ಯಾಕಪ್ಪ ಅಂದ್ರೆ ಅಲ್ಲಿಂದ ಬರ್ಬೇಕಲ್ಲ, ಅದು ಭಾರವಾಗಿರುತ್ತಲ್ಲ, ನೀರು ದ್ರವ ಆಗೋಕ್ ಮುಂಚೆನೆ ಭೂಮಿಗೆ ಬಂದ್ಬಿಡುತ್ತೆ. ಯಾಕೆಂದ್ರೆ ಮೋಡಗಳೆಲ್ಲ ಕೆಳಗಿರುತ್ತೆ. ಭಾರವಾದ ಮೋಡ ಯಾವಾಗಲೂ ಕೆಳಗಿರುತ್ತೆ, ಹಗುರವಾದ ಮೋಡ ಮೇಲೆ ಇರುತ್ತೆ. ಅದೇನಾರೋ ಆಗ್ಲಿ, ಮೇಲಿಂದ ಬಂದು ಅದು ನೀರು ಹನಿಯಾಗಿ ಬರುವಾಗ ಏನಾಗುತ್ತಪ್ಪ ಅಂತಂದ್ರೆ ಆ ಗಾಳಿಯ ಜೊತೆಯಲ್ಲಿ ತಿಕ್ಕಿದ್ರಿಂದ ಅದು ದುಂಡಗಾಗುತ್ತೆ. ಆದ್ರೆ ಭೂಮಿಯ ಆಕರ್ಷಣೆ ಒಂದ್ ಸ್ವಲ್ಪ ಕೆಳಕ್ಕೆ ಎಳೆಯೋದ್ರಿಂದ ಪರ್ಫೆಕ್ಟ್ ಸ್ಪಿಯರ್ ಇರೋದಿಲ್ಲ. ಒಂದ್ ಸ್ವಲ್ಪ ಒಂದು ಬಿಂದು, ನೀರಿನ ಬಿಂದುವಿನ ಚಿತ್ರ ಬರಿತೀವಲ್ಲ ಒಂಚೂರು ಕೆಳಭಾಗಕ್ಕೆ, ಇದು ನಲ್ಲಿలో ನೀರು ತಿರುಗಿಸಿದಾಗ ಬಿಟ್ಟಾಗ ಪರ್ಫೆಕ್ಟ್ ಸ್ಪಿಯರ್ ಬಂದ ತಕ್ಷಣ ಆಗುತ್ತೆ. ಆಮೇಲೆ ತಿರ್ಗಾ ಅದು ಒಂದ್ ಸ್ವಲ್ಪ ದೀರ್ಘ ವೃತ್ತಾಕಾರವನ್ನ ತಗೊಳುತ್ತೆ. ಆದ್ರಿಂದ ಅಲ್ಲಿ ಏನಾಗಿದೆ ಅಂದ್ರೆ ಅದು ಗುಂಡಿಗೆ ಹತ್ರ ಇದೆ, ಪರ್ಫೆಕ್ಟ್ ಸ್ಪಿಯರ್ ಇರೋದಿಲ್ಲ. ಯಾಕೆಂದ್ರೆ ಅಲ್ಲಿ ಬೇರೆ ಇನ್ನೊಂದು 2-3 ಬಲಗಳು ಕೆಲಸ ಮಾಡ್ತಾ ಇದೆಯಲ್ಲ. ಯಾವುದು? ಭೂಮಿಯ ಆಕರ್ಷಣೆ, ಮತ್ತೆ ಅದು ವೇಗವಾಗಿ ಚಲಿಸುವಾಗ ತಿಕ್ಕಾಟದಿಂದ ಆಗುವಂತ ತಾಪ, ಇವೆಲ್ಲವನ್ನು ಕೂಡ ಕೆಲಸ ಮಾಡುತ್ತೆ. ಪರ್ಫೆಕ್ಟ್ ಸ್ಪಿಯರ್ ಅಲ್ಲ, ಆದ್ರೂ ಅಲ್ಲೂ ಅದೇ ಕೆಲಸ ಮಾಡುತ್ತೆ. ಎಲ್ಲೆಲ್ಲಿ ದ್ರವ ಇದೆಯೋ ಅಲ್ಲೆಲ್ಲ ಕೆಲಸ ಇದೆ. ಭೂಮಿ ಯಾಕೆ ಗುಂಡಗಿದೆ ಅಂದ್ರೆ, ಭೂಮಿನೂ ಒಂದ್ ಕಾಲಕ್ಕೆ ದ್ರವ ಆಗಿತ್ತು, ಅದು ಗಟ್ಟಿಯಾಗಿ ಘನೀಭವಿಸಿರೋದ್ರಿಂದ ಗುಂಡಗಿದೆ ಅನ್ನುವಂಥದ್ದನ್ನು ಗಮನಿಸ್ಬೇಕು. ಭೂಮಿಯ ಗುಂಡಗಿನ ಆಕೃತಿ ಮುಂಚೆ ಅದು ದ್ರವವಾಗಿ ಇತ್ತು, ಆಮೇಲೆ ಘನೀಭವಿಸಿದೆ. ಮೇಲ್ಗಡೆ ಮಾತ್ರ ಘನೀಭವಿಸಿದೆ, ಒಳಗಡೆ ದ್ರವ ಈಗಲೂ ಇದ್ದೇ ಇದೆ. ಅದು ನಮಗೆ ಉಪದ್ರವವನ್ನು ಕೊಡುತ್ತೆ ಅನ್ನುವಂಥದ್ದು ಗಮನಿಸಬೇಕಾದಂತ ಸಂಗತಿ. ಅಧ್ಯಾಪಕನಾದ ಮೇಲೂ ಮಗುವಾಗೋದಕ್ಕೆ ಪ್ರಶಾಂತ್ ಕುಮಾರ್ ಅವರಿಗೆ ಅಭಿನಂದನೆಗಳು. ಕೇಳೋರೆಲ್ಲ ಮಕ್ಕಳೇ. ನಾನು ಕಲಾಂ ಅವ್ರ ಹತ್ರ ಅದನ್ನೇ ಹೇಳ್ತಾ ಇದ್ದೆ, ನಾವು ಅಧ್ಯಾಪಕರು ಮಕ್ಕಳಾಗಿಸಬೇಕು. ಮೊದಲು ಮಕ್ಕಳಾಗಿಲ್ಲ, ದೊಡ್ಡವರು ಮಕ್ಕಳಾಗಿಲ್ಲ. ಮಕ್ಕಳಾಗಿಸಿದ್ರೆ ವಿಜ್ಞಾನ ಚೆನ್ನಾಗಿ ಕಲ್ಸೋಕ್ ಸಾಧ್ಯ ಅಂತ ಹೇಳಿದ್ದೆ. ಧನ್ಯವಾದಗಳು. ಮುಂದಿನ ಪ್ರಶ್ನೆ ಸರ್. ನೆಕ್ಸ್ಟ್ ಪ್ರಶ್ನೆ ಭುವನೇಶ್ವರಿ. ಭುವನೇಶ್ವರಿ ತಾಯಿ ಹೇಳಮ್ಮ. ಭುವನೇಶ್ವರಿ. ನೆಕ್ಸ್ಟ್ ಕ್ವಶನ್ ಗಂಗಮ್ಮ. ನೆಕ್ಸ್ಟ್ ಕ್ವಶನ್ ಇಂದುಲೇಖ. ಅನ್ಮ್ಯೂಟ್ ಮಾಡ್ಕೊಂಡು ಪ್ರಶ್ನೆ ಕೇಳಮ್ಮ ಇಂದುಲೇಖ. ನೆಕ್ಸ್ಟ್ ಕ್ವಶನ್. ಕೇಳಮ್ಮ. ಯಾರು? ಇಂದುಲೇಖ. ಕೇಳಮ್ಮ. ನಮಸ್ಕಾರ ರೀ ಸರ್. ಹೇಳಮ್ಮ. ಗಾಳಿಯಲ್ಲಿ ತೂಕವಿದೆ ಏನ್ರಿ ಸರ್? ಗಾಳಿಯಲ್ಲಿ ತೂಕ ಇದೆ ಹೆಂಗೆ ಅಂತಲ? ಒಂದು ಬಲೂನ್ ಊದ್ಬಿಟ್ಟು ಮೇಲ್ ಪುಸ್ತಕ ಇಟ್ರೆ ಏನಾಗುತ್ತೆ? ಇದು ಬಲೂನ್ ನಿಂತು ನಿಮ್ ಪುಸ್ತಕದಲ್ಲಿ ಪ್ರಯೋಗ ಇದೆ ನೋಡಿ, ಇದೇ ಪ್ರಶ್ನೆ ಕೇಳೋದನ್ನ ನೀವು ಮಾಡು. ಬಲೂನ್ ತೂಕ ಮಾಡು, ಗಾಳಿ ತುಂಬಿಟ್ಟು ತೂಕ ಮಾಡು, ಅವಾಗ ತೂಕ ಜಾಸ್ತಿ ಬರುತ್ತೆ. ಗಾಳಿಗೆ ತೂಕ ಇದೆ. ಗಾಳಿ ಎಲ್ಲಿ ತೂಕ ಇದೆ ಅಲ್ಲ, ಗಾಳಿಗೆ ತೂಕವಿದೆ. ಗಾಳಿ ಎಲ್ಲಿ ಇಲ್ಲ ತೂಕ, ಗಾಳಿಗೆ ತೂಕವಿದೆ ಅಂತ. ಸರ್ ನೆಕ್ಸ್ಟ್ ಕ್ವಶನ್ ಅರ್ಚಿತಾ GHS. ಆಗ್ಬೋದು. ಅರ್ಚಿತಾ GHS. ನೆಕ್ಸ್ಟ್ ಕ್ವಶನ್ ಪೂರ್ಣಿಮಾ ಹಿರೇಮಠ್. ಸರ್ ನಮಸ್ತೆ, ನಾನ್ ನಿಮ್ ಜೊತೆಗೆ ಮಾತಾಡ್ತಿದ್ದೀನಿ ಅಂದ್ರೆ ನಾನ್ ಲಕ್ಕಿನೇ. ಅಲ್ಲ ಅದೆಲ್ಲ ಬಿಡು, ಈಗ ಪ್ರಶ್ನೆಗೆ ಬಾಮ್ಮ. ಸರಿ ಸರ್, ವಿಜ್ಞಾನಕ್ಕೆ ಒಂದ್ ಡೆಫಿನಿಷನ್ ಹೇಳ್ಬೋದಾ ಸರ್? ನಾ ಡೆಫಿನೇಷನ್ ಹೇಳೋದಿಲ್ಲ. ಯಾಕೆಂದ್ರೆ ಡೆಫಿನೇಷನ್ ವಿಧಾನದಿಂದ ಪಾಠ ಹೇಳಿ ವಿಜ್ಞಾನ ಹಾಳಾಗಿ ಹೋಗಿದೆ ಅಂತ ಶಿಕ್ಷಣ ತಜ್ಞರೆಲ್ಲ ತೀರ್ಮಾನ ಮಾಡಿದ್ದಾರೆ. ವೈ ಡು ಯು ನೀಡ್ ಡೆಫಿನೇಷನ್? ಎಂಜಾಯ್ ಸೈನ್ಸ್ ಅಂದ್ರೆ ವಿಜ್ಞಾನ ಕಲ್ತ್ಕೊಂಡು ಆನಂದ ಪಡ್ಬೇಕೆ ಹೊರತು ವ್ಯಾಖ್ಯಾನ ಬರೆಯೋದಿದೆಯಲ್ಲ ಅದು ಪರೀಕ್ಷೆಗೆ ಅದನ್ನೇ ಕೇಳ್ತಾರೆ. ಅದಲ್ಲ, ವಿಜ್ಞಾನದ ವ್ಯಾಖ್ಯಾನಕ್ಕಿಂತ ವಿಜ್ಞಾನದ ಅನ್ವಯ ಮುಖ್ಯ. ಡೆಫಿನೇಷನ್ ನಾನು ಹೇಳೋದಿಲ್ಲ. ಹೇಳಬಲ್ಲೆ ನಾನು, ಆದ್ರೆ ಹೇಳೋದಿಲ್ಲ. ಯಾಕೆಂದ್ರೆ ಆ ಡೆಫಿನೇಷನ್ ದಿಕ್ಕಿನಲ್ಲಿ ತಿರ್ಗ ಶಬ್ದಕ್ಕೆ ಹೋಗ್ತಿದ್ಯಾ ನೀನು, ವಿಜ್ಞಾನದ ಅನುಭವಕ್ಕೆ ಹೋಗ್ತಿಲ್ಲ ನೀನು. ವಿಜ್ಞಾನ ಯಾವ ಶಬ್ದದಲ್ಲಿ ವಿವರಿಸ್ಲಿ ಅಂತ ಕೇಳ್ತಿದ್ಯಾ. ಶಬ್ದದ ಮೂಲಕ ಕಲ್ತಿರೋ ವಿಜ್ಞಾನ ಸಾಕಾಗಿ ಹೋಗಿದೆ. ಅನುಭವದ ಮೂಲಕ ಕಲ್ತ್ಕೊಳ್ಳೋ ವಿಜ್ಞಾನವೇ ವಿಜ್ಞಾನ. ಸಾರಿ, ನಿನ್ನ ಪ್ರಶ್ನೆಗೆ ಉತ್ತರ ಹೇಳಿಲ್ಲ ಅಂತಂದ್ರೆ ಏನಿಲ್ಲ. ವಿಜ್ಞಾನ ಅನ್ನೋದು
ಪ್ರಕೃತಿಯನ್ನ ಅಧ್ಯಯನ ಮಾಡಿ ಪ್ರಕೃತಿಯ ವರ್ತನೆಯನ್ನ ಆ ಅಧ್ಯಯನದ ಆಧಾರದ ಮೇಲೆ ವಿವರಿಸುವಂಥದ್ದು ಇದೆಯಲ್ಲ, ಅದು ವಿಜ್ಞಾನ. ಅದೇ ಯಾವುದೋ ಒಂದು ದೆವ್ವ ಬಂದ್ಬಿಡ್ತು, ಹಂಗಾಯ್ತು ಹಿಂಗಾಯ್ತು ಅಂತ ನಾವೇನು ಕಲ್ಪಿಸ್ಕೊಳ್ಳಲ್ಲ. ಪ್ರಕೃತಿಯ ಪ್ರಶ್ನೆಗಳಿಗೆ ಪ್ರಕೃತಿಯನ್ನ ಅಧ್ಯಯನ ಮಾಡಿಯೇ ಉತ್ತರ ಹೇಳೋದು ವಿಜ್ಞಾನ. ಇದು ವ್ಯಾಖ್ಯಾನ ಅಂತ ದಯಮಾಡಿ ಭಾವಿಸ್ಬೇಡ. ವ್ಯಾಖ್ಯಾನ ಆಲೋಚನಾ ಕ್ರಮನೇ ಸರಿ ಇಲ್ಲ ಅಂತ ಈಗ ಶಿಕ್ಷಣ ತಜ್ಞರು ತೀರ್ಮಾನ ಮಾಡಿದ್ದಾರೆ. ಸರ್ ನೆಕ್ಸ್ಟ್ ಕ್ವಶನ್ ರೋಹಿತ್. ರೋಹಿತ್ ಹೇಳಪ್ಪ, ಪ್ರಶ್ನೆ ಕೇಳು. ಪೂರ್ಣಿಮಾ ಅನ್ಮ್ಯೂಟ್ ಮಾಡ್ಕೋಮ್ಮ. ಎಸ್ ಸರ್ ನೆಕ್ಸ್ಟ್ ಕ್ವಶನ್. ಪೂಜಾ ನಿರ್ಮಲಾ. ಪೂಜಾ ನಿರ್ಮಲಾ ಪೂಜಾ ನಿರ್ಮಲಾ ಅನ್ಮ್ಯೂಟ್ ಮಾಡ್ಕೊಂಡು ಪ್ರಶ್ನೆ ಕೇಳಮ್ಮ. ಸರ್ ನಮಸ್ತೆ ಸರ್. ಹೇಳಮ್ಮ. ಸರ್ ನಾವು 2 ಕ್ವಿಂಟಲ್ ಗಾಳಿ ಎತ್ಕೊಂಡು ಹೋಗ್ತೀವಲ್ರಿ, ಹೇಗ್ರಿ ಸರ್? ಏನಪ್ಪ, ಏನು ಸರಿಯಾಗಿ ಅರ್ಥ ಆಗ್ಲಿಲ್ಲ ನಂಗೆ ನಿನ್ ಪ್ರಶ್ನೆ. ಸರ್ ನೀವ್ ಹೇಳಿದ್ರಲ್ರಿ ನಾವು ತಲೆ ಮೇಲೆ 2 ಕ್ವಿಂಟಲ್ ಗಾಳಿ ಎತ್ಕೊಂಡು ಹೋಗ್ತೀವಲ್ರಿ. ಕ್ವಿಂಟಲ್ ಅಲ್ಲ, ಟನ್. ಟನ್ ರೀ, ಹೇಗ್ ಎತ್ಕೊಂಡು ಹೋಗ್ತೀವ್ರಿ? ಹೇಗೆ ಎತ್ಕೊಂಡು ಹೋಗ್ತೀವಿ ಅನ್ನೋದು ಅದೇ ಹೇಳಿದ್ನಲ್ಲ, ಯಾವಾಗ್ಲೂ ಹೋಗ್ತಿರೋದ್ರಿಂದ ಅದರ ಅನುಭವ ನಮ್ಗೆ ಆಗ್ತಾ ಇಲ್ಲ ಅಂತ. ಈಗ ಗಾಳಿ ಮೇಲಿಂದ ನಮ್ಗೆ ಬಂದು ಬಡಿತಾ ಇದೆ ತಾನೆ ಅಣುಗಳು. ಅದನ್ನ ನೀವು ಗಾಳಿಯ ಸಾಂದ್ರತೆ ಇಟ್ಕೊಂಡು ಇಡೀ ವಾಯುಮಂಡಲದ ಎತ್ತರಕ್ಕೆ ಎಣಿಸಿದ್ರೆ 2 ಟನ್ ಆಗುತ್ತದು. ಲೆಕ್ಕಾಚಾರ ಮಾಡಿ, ತಲೆ ಮೇಲೆ ಎಷ್ಟು ಗಾಳಿ ಇದೆ, 2 ತಲೆ ಎಷ್ಟು ಅಗಲ, ಆಮೇಲೆ ಎಷ್ಟು ಎತ್ತರ, ಇಡೀ ವಾಯುಮಂಡಲದ ಎತ್ತರ. ಗಾಳಿಯ ಸಾಂದ್ರತೆ ತುಂಬಾ ಕಡಿಮೆ. 1000 ಲೀಟರ್ ಗಾಳಿ ತೂಗಿದ್ರು 1 ಗ್ರಾಮು. ಆದ್ರೆ ಎಷ್ಟು ಗಾಳಿ ಇದೆ ಮೇಲ್ಗಡೆ, ಅದನ್ನು ಥಿಯರಿಟಿಕಲ್ ಆಗಿ ಲೆಕ್ಕ ಹಾಕಿದ್ರೆ 2 ಟನ್ ಅಂತ ಅದನ್ನ ಅವರು ಹೇಳಿದ್ದು. ಹಾಗಾಗಿ ಸರ್ ನೆಕ್ಸ್ಟ್ ಕ್ವಶನ್ ಮೀನಾಕ್ಷಿ. ಮೀನಾಕ್ಷಿ ಆಯ್ತು. मीनाक्षी देखो एमपी एमपी करते रहते 5 साल से बुला रहे हैं। एमपी बर्थडे पर तो आएंगे ना, आने लगा तो आप आएंगे। तो आज मैं मिलेंगे कौन? सर नेक्स्ट क्वेश्चन GHPS नावಳ್ಳಿ. ಹಲೋ ಸರ್. ಹಲೋ ಹೇಳಮ್ಮ. ಬೇರೆ ಬೇರೆ ಹಸುಗಳ ಹಾಲು ಬೇರೆ ಬೇರೆ ತೂಕ ಅಂತ ಹೇಳಿದ್ರಲ್ಲ ಸರ್, ಅದ್ ಹೇಗೆ? ಅದು ಹೇಗೆ ಅಂದ್ರೆ, ಆ ಹಾಲಿನ ರಾಸಾಯನಿಕ ಸಂರಚನೆ ಇದೆಯಲ್ಲ, ಅದು ಆನುವಂಶಿಕತೆ ಮೇಲೆ ಅವಲಂಬಿಸಿರುತ್ತೆ. ಆನುವಂಶಿಕತೆ ಅಂದ್ರೆ ಅದರ ಜೀನ್ಸ್ ಅಥವಾ ಇದೆಯಲ್ಲ DNA ಇದೆಯಲ್ಲ, ನೀವು ಓದ್ತಿರಲ್ಲ DNA ಗಳು. ಆ DNA ಗಳು ಬೇರೆ ಬೇರೆ ಹಸು ಬೇರೆ ಬೇರೆ ಇರೋದ್ರಿಂದ ಏನಾಗುತ್ತೆ, ಆ ಹಾಲಿನ ಸಂರಚನೆ ಬದಲಾಗುತ್ತೆ, ಹೋಗುತ್ತೆ. ಕೆಲವು ಅದು ಅವು ತಿನ್ನೋ ಆಹಾರದ ಮೇಲೆ ಕೂಡ ಅವಲಂಬಿಸುತ್ತೆ. ಕೆಲವು ಸರಿ ಹಸುವಿನ ಹಾಲು ಹಳದಿಯಾಗಿರುತ್ತೆ. ಇನ್ ಕೆಲವು ಹಸುವಿನ ಹಾಲು ಬೆಳ್ಳಗಿರುತ್ತೆ. ಹಾಗಾಗಿ ಅದರ ರಾಸಾಯನಿಕ ರಚನೆ ಅದು ತಿನ್ನೋ ಹುಲ್ಲಿನ ಮೇಲೆ ಅವಲಂಬಿಸಿರೋದಿಲ್ಲ, ಅದರ ಆನುವಂಶಿಕತೆ ಮೇಲೆ ಅವಲಂಬಿಸಿರುತ್ತೆ. ಅದಕ್ಕೋಸ್ಕರ ಬೇರೆ ಬೇರೆ ಆಗಿದೆ. ಸರ್ ನೆಕ್ಸ್ಟ್ ಕ್ವಶನ್ ಸುಚಿತ್ರಾ. ಸುಚಿತ್ರಾ GHS ಮುಧವಾಡ. ಹಲೋ ಸರ್. ಹೇಳಮ್ಮ. ಸರ್ ನಂದು 3 ಪ್ರಶ್ನೆಗಳಿದೆ ಸರ್. ಒಂದೊಂದಾಗಿ ಕೇಳ್ಬೇಕು. 3 ಪ್ರಶ್ನೆ ನೋಡೋಣ. ಒಂದೊಂದಾಗೆ ತಾನೇ ಮಕ್ಳು ಹುಟ್ಟೋದು, 3 ಹುಟ್ಟಬಾರದು. ಮೊದಲನೇ ಪ್ರಶ್ನೆ ಹೇಳು, ಆಮೇಲೆ 2ನೇ ಪ್ರಶ್ನೆಗೆ ಹೋಗು. ನಮ್ಮ ಪ್ರತಿಬಿಂಬ ನೀರಿನ ಮೇಲೆ ಬೀಳ್ತೈತಲ್ವಾ ಸರ್, ಅದ್ ಹೇಗೆ ಸರ್? ಅದು ಹೇಗೆ ಅಂತಂದ್ರೆ ಏನು? ಪ್ರತಿಬಿಂಬ ಬೀಳ್ಬೇಕಾದ್ರೆ ಏನಾಗ್ಬೇಕು ಅಂದ್ರೆ ಸಮತಲವಾಗಿರ್ಬೇಕು. ಆದ್ರೆ ನೀರಿನ ಅಲೆ ಸಮತಲವಾಗಿಲ್ಲ, ಆದ್ರೂ ಕೂಡ ನಮ್ಮ ಪ್ರತಿಬಿಂಬ ಕಾಣುತ್ತೆ. ಯಾಕಪ್ಪ ಅಂದ್ರೆ ಮೇಲು ನೋಟಕ್ಕೆ ನೀರಿನ ಏರಿಳಿತ ಅಲ್ಲ, ಪರಮಾಣು ಮಟ್ಟದಲ್ಲಿ ಅದು ಸಮತಲವಾಗಿದೆ. ಆದ್ರಿಂದ ಈಗ ಕನ್ನಡಿನೇ ಉಬ್ಬು ತಗ್ಗು ಮಾಡ್ಬಿಟ್ಟು ಒಂದು ಡಬ್ಬು ತಗಡು ಹೊಳಿ ಕನ್ನಡಿ ಹಾಗೆ ನಿಮ್ ಮುಖ ಕಾಣ್ತಿರೋದನ್ನ ಉಬ್ಬು ತಗ್ಗು ಮಾಡಿದ್ರು ಅದ್ರಲ್ಲಿ ಮುಖ ಕಾಣುತ್ತೆ ತಾನೆ. ಹಾಗೆ ಉಬ್ಬು ತಗ್ಗು ಅನ್ನೋದು ಕಣ್ಣಿಗೆ ಕಾಣುವ ಉಬ್ಬು ತಗ್ಗು ಬೇರೆ, ಆ ಕನ್ನಡಿಯಲ್ಲಿ ಕಾಣುವ ಉಬ್ಬು ತಗ್ಗು ಬೇರೆ. ಇದು ನೀರಿನಲ್ಲಿ ಕಾಣುವ ನೀರಿನ ಅಲೆಯ ಉಬ್ಬು ತಗ್ಗು ಇದೆ ನಿಜ, ಆದ್ರೆ ನೀರಿನ ಅಲೆಯ ಮೇಲ್ಪದರದಲ್ಲಿ ಪರಮಾಣು ಮಟ್ಟದಲ್ಲಿ ಅತ್ಯಂತ ಸಮತಲವಾಗಿದೆ. ಅದು ಹೇಗಪ್ಪ ಅಂದ್ರೆ ನಾನು ಈಗಾಗಲೇ ಹೇಳಿದ ಹಾಗೆ ತಗಡಿನ ಮುಖ ಕಾಣೋ ತಗಡನ್ನ ಉಬ್ಬು ತಗ್ಗು ಮಾಡಿದ್ರು ಆಮೇಲೂ ನನ್ನ ಮುಖ ಕಾಣುತ್ತಲ್ವಾ, ಹಾಗೆ. ಇನ್ನೊಂದು ಪ್ರಶ್ನೆ. 2ನೇ ಪ್ರಶ್ನೆ, ಗಣಿತ ಮತ್ತು ವಿಜ್ಞಾನ ಅವಳಿ ಜೋಡಿ ಅಂತಾರಲ್ವಾ ಸರ್, ಅದು ಹೇಗೆ ಸರ್? ಹೇಗೆ? ಗಣಿತ ಬಿಟ್ರೆ, ಗಣಿತ ಅಂದ್ರೆ ಏನು? ಅಳತೆ ಮಾಡೋದು ಅಲ್ವಾ? ವಿಜ್ಞಾನದಲ್ಲೂ ಅಳತೆ ಮಾಡ್ಬೇಕಲ್ವಾ? ಹಾಗಾಗಿ ಮ್ಯಾಥಮೆಟಿಕ್ಸ್ ಈಸ್ ಕನ್ಸಿಡರ್ಡ್ ಕ್ವೀನ್ ಆಫ್ ಸೈನ್ಸಸ್. ಗಣಿತನೆಲ್ಲ ಬಿಟ್ಬಿಟ್ರೆ ನಮ್ಮ ವಿಜ್ಞಾನ ಅರ್ಥವೇ ಆಗಲ್ಲ.
ಅದಕ್ಕೆ ಲಿಯನಾರ್ಡೋ ಡಾವಿನ್ಸಿ ಅಂತ ಇದ್ದ, ಆತ ಗಣಿತನೂ ಬಲ್ಲವನು ವಿಜ್ಞಾನನೂ ಬಲ್ಲವನು. ಅವನೇನ್ ಹೇಳ್ತಿದ್ದ ಗೊತ್ತೇನು? ಸೈನ್ಸ್ ಈಸ್ ಪರ್ಫೆಕ್ಟ್ ಟು ದಿ ಎಕ್ಸ್ಟೆಂಟ್ ಇಟ್ ಈಸ್ ಮ್ಯಾಥಮೆಟಿಕಲ್ ಅಂತ ಹೇಳ್ತಿದ್ದ. ಎಲ್ಲಿವರೆಗೆ ಗಣಿತದಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವೋ ಅಷ್ಟು ಮಟ್ಟಿಗೆ ಮಾತ್ರ ನಮ್ಗೆ ವಿಜ್ಞಾನ ಗೊತ್ತಿದೆ ಅಂತ. ಹಾಗಾಗಿ ನಮ್ಮ ವಿಜ್ಞಾನದ ತಿಳುವಳಿಕೆ ಇದೆಯಲ್ಲ ಮರಿ, ಅದು ನಾವು ಗಣಿತದಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಎಷ್ಟು ಸಾಧ್ಯವೋ ಅಷ್ಟೇ ಅಂತ. ಹಾಗಾಗಿ ಅನೇಕ ಗಣಿತದ ಬೆಳವಣಿಗೆಗಳಿಗೆ ವಿಜ್ಞಾನ ಕೊಡುಗೆ ಕೊಟ್ಟಿದೆ, ಹಾಗೆ ವಿಜ್ಞಾನದ ಬೆಳವಣಿಗೆಗೆ ಗಣಿತ ಕೊಡುಗೆ ಕೊಟ್ಟಿದೆ. ಅದರಿಂದ ಅವೆರಡಕ್ಕೂ ಅವಿನಾಭಾವ ಸಂಬಂಧ ಇದೆ ಅಂತ ಹೇಳ್ತಾರೆ. ಇನ್ನೊಂದು ಪ್ರಶ್ನೆ ಸರ್, ಅವಾಗ್ಲೇ ಹೂವು ಪರಿಮಳ ಕೊಡ್ತೈತೆ ಅಂತ ಹೇಳ್ತಾ ಇದ್ರಲ್ಲ ಸರ್, ಹೇಗೆ ಪರಿಮಳ ಕೊಡುತ್ತೆ ಸರ್? ಈ ಪರಿಮಳ ಕೊಡಲ್ಲ, ಆ ಹೂವಿನಲ್ಲೇ ಸಂಶ್ಲೇಷಣೆ ಆಗುತ್ತೆ. ಅದು ಗಿಡದಲ್ಲಿ ನಡೆಯುವ ರಾಸಾಯನಿಕ ಕ್ರಿಯೆಯಲ್ಲಿ ಪರಿಮಳವನ್ನು ಸೃಷ್ಟಿ ಮಾಡುವಂತಹ ಭಾಗ ಹೂವಿನಲ್ಲಿ ಮಾತ್ರ ಇದೆ, ಕೊಂಬೆಯಲ್ಲಿ ಇಲ್ಲ. ಅದರಿಂದ ಆ ಕೊಂಬೆನ ಚೂಟಿದ್ರೆ ಅಲ್ಲೊಂದು ಸ್ವಲ್ಪ ಪರಿಮಳ ಬರುತ್ತೆ, ಒಂಥರ ಘಾಟ್ ಬರುತ್ತೆ. ಆದ್ರೆ ಹೂವಿನಲ್ಲಿ ನಿರಂತರವಾಗಿ ಆ ಪರಿಮಳ ಸೃಷ್ಟಿಯಾಗುತ್ತೆ. ಆ ಮೊಗ್ಗಾಗಿದ್ದಾಗ ಆ ಹೂವಿನ ಪರಿಮಳ ಆಚೆಗೆ ಬರೋಲ್ಲ, ಅರಳು ಬಿಟ್ಟಾಗ ಹೂವಿನ ಪರಿಮಳ ಗಾಳಿಗೆ ಹೋಗುತ್ತೆ. ಗಾಳಿ ಹೂವಿನಲ್ಲಿರೋ ಪರಿಮಳ ಎಲ್ಲಾ ಕಡೆಗೂ ಹರಡುತ್ತೆ. ಅದಕ್ಕೆ ಗಾಳಿಗೆ ಗಂಧವಹನ ಅಂತ ಕೂಡ ಹೇಳ್ತಾರೆ. ಸರ್ ನೆಕ್ಸ್ಟ್ ಕ್ವಶನ್, ಮಲ್ಲಣ್ಣ ಎಂ. ನೆಕ್ಸ್ಟ್ ಕ್ವಶನ್ ಮಲ್ಲಣ್ಣ ಎಂ. ಓಕೆ ಸರ್. ನೆಕ್ಸ್ಟ್ ಕ್ವಶನ್ ವಿಜಯಲಕ್ಷ್ಮಿ. ವಿಜಯಲಕ್ಷ್ಮಿ. ಅಲ್ಲ ಸರ್ ನಮಸ್ತೆ. ಮಲ್ಲಣ್ಣ ಎಂ, ಹೇಳಪ್ಪ. ಸರ್ ನಾವೀಗ ಓದಿದ್ದನ್ನ ನೆನ್ಪಿಟ್ಕೋಬೇಕಂದ್ರೆ ಏನ್ ಮಾಡ್ಬೇಕು? ಓದನ್ನ ನೆನ್ಪಿಟ್ಕೋಬೇಕಾದ್ರೆ ನೀನು ಸಿನಿಮಾಕ್ಕೆ ಹೋಗ್ತೀಯ, ಯಾವ ಹಾಡು ನೆನಪಲ್ಲಿರುತ್ತೆ? ಯಾವ ಹಾಡು ಇಷ್ಟ ಆಗುತ್ತೋ ಅದು ನೆನಪಿರುತ್ತೆ. ಓದಿದ್ದು ಇಷ್ಟ ಆದ್ರೆ ಇದು ನನ್ಗೆ ಉಪಯೋಗ ಆಗುತ್ತೆ, ನನ್ ಜೀವಮಾನ ಪರ್ಯಂತ ಉಪಯೋಗಿಸ್ಬೋದು ಅಂತ ನಿನ್ ಮನಸ್ಸಿಗೆ ಬಂದ್ರೆ ನೆನಪಲ್ಲಿರುತ್ತೆ. ಅಯ್ಯೋ ಏನೋ ಹೇಳಿದ್ರು ಪರೀಕ್ಷೆಯಲ್ಲಿ ಉತ್ತರ ಬರೆದು ಮರೆಯೋದಿದು ಅಂತ ಆದ್ರೆ ನೆನಪಿರಲ್ಲ. ನೆನ್ಪಿಟ್ಕೋಬೇಕಾದ್ರೆ ಮೊದಲು ನಮ್ಗೆ ಇಷ್ಟ ಆಗ್ಬೇಕು. ಇಷ್ಟ ಆದ್ದನ್ನ ಮಾತ್ರ ನೆನ್ಪಿಟ್ಕೋತೀವಿ. ಇಷ್ಟ ಆಗದೆ ಇರೋದು ನೆನ್ಪಿಟ್ಟು ಬೆಳಗ್ಗೆಯಿಂದ ಸಾಯಂಕಾಲ ತನಕ 100 ಸಂಗತಿಗಳು ಕೇಳ್ತೀವಿ. ನಮ್ಗೆ ರಾತ್ರಿ ಆದ್ಮೇಲೆ ಇವತ್ತು ಬೆಳಗ್ಗೆಯಿಂದ ನಾನು ಎಷ್ಟು ಮಾತು ಕೇಳಿದೆ ಅಂತ ಜ್ಞಾಪಿಸ್ಕೊಂಡ್ರೆ ಯಾವ ಜ್ಞಾಪಕ ಬರುತ್ತೆ? ನಿನ್ನ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿರುತ್ತೆ, ನಿನ್ನ ಮೇಲೆ ಪ್ರಭಾವ ಬೀರುತ್ತಲ್ಲ, ಅದು ಮಾತ್ರ ನೆನಪಿರುತ್ತೆ. ಅದಕ್ಕೋಸ್ಕರ ನೆನ್ಪಿಟ್ಕೋಬೇಕಾದ್ರೆ ಇಷ್ಟಪಡ್ಬೇಕು. ಅದಕ್ಕೆ ನಾನು ಹೇಳ್ತಿದ್ದೀನಿ, ಕಷ್ಟಪಟ್ಟು ಪದೇ ಪದೇ ಓದಿ ನೆನ್ಪಿಟ್ಕೋಬೇಡಿ, ಇಷ್ಟಪಟ್ಟು ನೆನ್ಪಿಟ್ಕೊಂಡ್ರೆ ಸುಲಭ ಅಂತ ನಾನು ಹೇಳಿದ್ದು. ಸರ್ ನೆಕ್ಸ್ಟ್ ಕ್ವಶನ್ ವಿವೋ Y21A. ಆಯ್ತು. ನಮಸ್ತೆ ಸರ್. ನಮಸ್ತೆ. HPS ನಾವಳಿಂದ. ಹೇಳಮ್ಮ, ನೀ ಎಲ್ಲಾರು ಹೇಳು, ಪ್ರಶ್ನೆ ಬೇಕು ನಂಗೆ ಅಷ್ಟೇ. ಸೂರ್ಯನ ಬಣ್ಣ ಯಾವುದು ಸರ್? ಸೂರ್ಯನ ಬಣ್ಣ ಯಾವ ಹೊತ್ತಿನಲ್ಲಿ? ಮೂಡುವಾಗ ಹೊಂಬಣ್ಣನೂ ಇರುತ್ತೆ, ಕೆಂಪು ಮೂಡುವಾಗ ಕೆಂಪಣ್ಣ ಇರುತ್ತೆ, ಆಮೇಲೆ ಹೊಂಬಣ್ಣ ಆಗುತ್ತೆ, ಆಮೇಲೆ ಬಿಳಿ ಆಗುತ್ತೆ, ಆಮೇಲೆ ಮತ್ತೆ ಹೊಂಬಣ್ಣ ಆಗುತ್ತೆ, ಆಮೇಲೆ ಕೆಂಪಣ್ಣ ಆಗುತ್ತೆ. ಅದಕ್ಕೆ ಸೂರ್ಯನ ಬಣ್ಣ ಒಂದೇ ಇರುತ್ತೆ. ನನಗೆ ಕಾಣೋದು ಸೂರ್ಯ ಆ ರೀತಿಯಾಗಿ ಕಾಣ್ತಾನೆ. ಯಾಕಪ್ಪ ಅಂದ್ರೆ ವಾಯುಮಂಡಲದಲ್ಲಿ ಸೂರ್ಯನ ಕಿರಣ ಹರಿದು ಬರುವಾಗ ಆ ಬಣ್ಣದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ, ಅದಕ್ಕೋಸ್ಕರ ಇರುತ್ತೆ. ಹಾಗೆ ನೋಡಿದ್ರೆ ಬೆಳಗ್ಗೆನೂ ಸೂರ್ಯ ಕೆಂಪಿರ್ತಾನೆ, ಸಾಯಂಕಾಲ ಸೂರ್ಯ ಕೆಂಪಿರ್ತಾನೆ. ಸಾಯಂಕಾಲ ಸೂರ್ಯ ಹೆಚ್ಚು ಕೆಂಪಾಗಿರ್ತಾನೆ. ಯಾಕಪ್ಪ ಅಂದ್ರೆ ಸಾಯಂಕಾಲದ ಹೊತ್ತಿಗೆ ಧೂಳು ಜಾಸ್ತಿ ಇರುತ್ತೆ. ಬೆಳಗಿನ ಜಾವದಲ್ಲಿ ಬೆಳಗ್ಗೆ ಕೆಂಪು ಕಡಿಮೆ, ಯಾಕೆಂದ್ರೆ ಅಲ್ಲಿ ಧೂಳು ಕಡಿಮೆ ಇರುತ್ತೆ. ಸಾಯಂಕಾಲಕ್ಕೂ ಕೆಂಪು ತುಂಬಾ ಕಡು ಕೆಂಪಾಗಿರುತ್ತೆ ಅಂತ. ಸೂರ್ಯನ ಬಣ್ಣ ಒಂದೇ, ಸೂರ್ಯನಿಗೊಂದು ಬಣ್ಣ ಅಂತಿಲ್ಲ, ಎಲ್ಲಾ ಬಣ್ಣನೂ ಸೇರಿ ಬರುತ್ತೆ. ಆದ್ರೆ ವಾಯುಮಂಡಲದಲ್ಲಿ ಈ ರೀತಿಯಾಗಿ ಏರುಪೇರಾಗುತ್ತೆ, ಯಾಕೆಂದ್ರೆ ವಾಯುಮಂಡಲದಲ್ಲಿ ಬೆಳಕು ಚದುರಿಕೆಯಾಗಿ ಅದರ ಬಣ್ಣ ಬೇರೆ ಬೇರೆ ಆಗುತ್ತೆ. ಓಕೆ ಸರ್, ಸಮಯ ಆಗಿರುವುದರಿಂದ ಆಯ್ತು. ಶ್ರೀಕಾಂತ್ ಸಂಜೆ ಅವರಿಗೊಂದು ಸಲಹೆ, ನಮ್ಮ ಮಕ್ಕಳಿಗೆ ತುಂಬಾ ಹಿಂಸೆ ಕೊಡ್ತೀರಾ ನೀವು. ತಕ್ಷಣ ಪ್ರಶ್ನೆ ಕೇಳೋ ಅಷ್ಟು ಜಾಣರಲ್ಲ ಪಾಪ ಅವರು. ನೀವು ಏನ್ ಮಾಡ್ಬೇಕು ಅಂದ್ರೆ ಈ ವಾರದ ಪ್ರಶ್ನೆಗೆ ಉಪನ್ಯಾಸದ ಪ್ರಶ್ನೆನ ಮುಂದಿನ ವಾರ ಹೇಳೋ ಹಾಗೇನಾದ್ರು ವ್ಯವಸ್ಥೆ ಮಾಡಿದ್ರೆ ಆಗುತ್ತೆ. ನಾನು ಕೂಡ ಪ್ರಶ್ನೋತ್ತರ ಅಧಿವೇಶನಗಳು ಮಾಡಿ, ನಾರಾಯಣ ಬಾಬಾ ನಗರ ಅವರು ಇದ್ದಾರೆ ಕೇಳಿ, ನಾವು ಹೀಗೆ ಮಾಡಿ ಅವ್ರು ಬರೇ ಸಿದ್ಧತೆ ಇಲ್ಲೇ ಪ್ರಶ್ನೆ ಕೇಳಿದ್ರೆ ಚೆನ್ನಾಗಿರಲ್ಲ. ಅವ್ರು ಕೊನೆಗೆ ಏನ್ ಮಾಡ್ತಿದ್ರು, ನಾರಾಯಣ ಬಾಬಾ ನಗರ 5 ದಿವಸ ಮುಂಚೆನೆ ಅವ್ರ ಹುಡುಗರದ್ದೆಲ್ಲ ಪ್ರಶ್ನೆ ತಗೊಂಡು ಎಲ್ಲ ಜೋಡಿಸಿ ಯಾವುದು ಸ್ವಾರಸ್ಯವಾಗಿದೆ ಅದನ್ನ ಕೇಳುವಂತಹ ವ್ಯವಸ್ಥೆ ಮಾಡಿದ್ರು. ಅದು ನಿಮಗೆ ವ್ಯಾವಹಾರಿಕವಾಗಿ ಕಷ್ಟ ಅಂತ ನನಗೆ ಬಲ್ಲೆ, ಆದರೂ ಇದು ಮಾಡದೆ ಹೋದ್ರೆ ಪಾಪ ಹುಡುಗನ ಪ್ರಶ್ನೆ ಕೇಳೋಕೆ ಒತ್ತಾಯ ಮಾಡಿದಾಗುತ್ತೆ, ಅವ್ರು ಕೇಳೋದು ಕಷ್ಟ ಆಗುತ್ತೆ, ಸಂಕೋಚ ಇರುತ್ತೆ ಅವಕ್ಕೆ, ಮೊದಲೇ ಸರಿ ಉತ್ತರ ಹೇಳೋದು ಕಷ್ಟ. ಏನೇ ಆಗಲಿ ಕೆಲವು ಪ್ರಶ್ನೆಗಳು ತುಂಬಾ ಸ್ವಾರಸ್ಯವಾಗಿದ್ದದ್ದು ಬಂದ್ವು ಅನ್ನೋದು ಕೂಡ ನನಗೆ ಅತ್ಯಂತ ಸಂತೃಪ್ತಿ ಕೊಟ್ಟಿದೆ. ನಾನು ನಿಮ್ಮನ್ನು ದೂರ್ತಾ ಇಲ್ಲ, ಆದ್ರೆ
ಇದು ವಾಸ್ತವ. ಪ್ರಶ್ನೋತ್ತರ ಅಧಿವೇಶನಗಳನ್ನು ಸ್ವಾರಸ್ಯವಾಗಿ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾರಾಯಣ ಬಾಬಾ ನಗರ ಅವ್ರನ್ನ ಕೇಳಿ ತಿಳ್ಕೊಳ್ಳಿ. ಯಾಕೆಂದ್ರೆ ನಾವು ಅಂಥ ಅನೇಕ ಪ್ರಯೋಗಗಳನ್ನ ಹುಬ್ಬಳ್ಳಿ ವಿಜ್ಞಾನ ಇದು ವಸ್ತು ಪ್ರದರ್ಶನದಲ್ಲಿ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಾವಿಬ್ಬರು ಜೋಡಿಯಾಗಿ ಮಾಡಿದ್ವಿ. ಅದರ ಅನುಭವ ಅವ್ರಿಗೆ ತುಂಬಾ ಚೆನ್ನಾಗಿದೆ. ಅವ್ರನ್ನ ಕೇಳಿ ತಿಳ್ಕೊಳ್ಳಿ. ಓಕೆ ಸರ್. ಈಗ ನಿಜವಾಗ್ಲೂ ನಿಮ್ಮ ಅನುಭವವನ್ನ ನಾನು ಕೇಳಿದ್ದು ನಿಜವಾಗ್ಲೂ ಬಹಳಷ್ಟು ನಾವು ಒಂದು ಪುಣ್ಯನ ಸರ. ಯಾಕಂತಂದ್ರೆ ಇವತ್ತಿನ ದಿನಗಳಲ್ಲಿ ಬೇಕಾಗಿದ್ದು ಶಿಕ್ಷಣಕ್ಕೆ ಪಠ್ಯಕ್ರಮ ಅಲ್ಲ ಸರ, ಶಿಕ್ಷಣಕ್ಕೆ ಬೇಕಾಗಿದ್ದು ಅನುಭವದ ಪಠ್ಯಕ್ರಮ ಸರ. ಯಾಕಂದ್ರೆ ಅಂತ ಅನುಭವಗಳನ್ನ ನಾವು ಇಂದಿನ ದಿನಮಾನಗಳಲ್ಲಿ ಬಹಳಷ್ಟು ಕಳೆದುಕೊಳ್ತಾ ಇದ್ದೇವೆ ಸರ್. ಇಂತಹ ಒಂದು ಯಾವುದೇ ಪ್ರಶ್ನೆ ನಾನು ಓದುವಾಗ ಅನಿಸ್ತಾರ, ಏನಿದು 20,000ಕ್ಕೂ ಹೆಚ್ಚು ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ, ಇದೇನು ಅಂತ. ನಿಜವಾಗ್ಲೂ ಇವತ್ತು ನಾವು ವೆಬಿನಾರ್ ಒಳಗೆ ಇದಕ್ಕೆ ಒಂದು ಉತ್ತರವನ್ನ ಕಂಡುಕೊಂಡೆ ಸರ್. ಸುಮಾರು 20,000 ಸರ್, ಇನ್ನು 50,000ಕ್ಕೂ. ಒಂದ್ ನಿಮಿಷ ಶ್ರೀಕಾಂತ್ ಅವ್ರೆ, ನಿಮ್ಮ ಪ್ರಶ್ನೆಗೂ ಒಂದು ತಿದ್ದುಪಡಿ. ಪಠ್ಯಕ್ರಮದಲ್ಲಿ ಅನುಭವನ ಹಾಕಕ್ಕಾಗಲ್ಲ. ಪಠ್ಯಕ್ರಮದ ವಿಷಯವನ್ನ ನೆವವಾಗಿಟ್ಕೊಂಡು ಅಧ್ಯಾಪಕರ ಜವಾಬ್ದಾರಿ ಇದು. ಅವ್ರಿಗೆ ಸರಿಯಾಗಿ ತರಬೇತಿ ಕೊಟ್ಟು ತಾವು ಪ್ರಶ್ನೆಗಳನ್ನ ಕೇಳಿ ಉತ್ತರ ಹೇಳ್ತಾ ಮಕ್ಕಳನ್ನು ಪ್ರಶ್ನೆ ಕೇಳೋದು ರೂಢಿ ಮಾಡ್ಬೇಕು. ಅದ್ ಮಾಡಿಲ್ಲದೆ ಇರೋದೇ ಇವಾಗಿನ ಮಕ್ಕಳು ಪ್ರಶ್ನೆ ಕೇಳೋದು ಕಷ್ಟವಾದ್ದು. ಮುಂಚೆಯಿಂದ ಅವ್ರು ಶಾಲೆಯಲ್ಲಿ ಕೇಳಿದ್ದಿದ್ರೆ ಇವಾಗ ಸುಲಭ ಆಗ್ತಿತ್ತು ಅವ್ರಿಗೆ. ಪಠ್ಯಕ್ರಮದಲ್ಲ ಸಮಸ್ಯೆ, ಪಠ್ಯ ಪುಸ್ತಕದ್ದಲ್ಲ ಸಮಸ್ಯೆ. ನಾನು 2 ಕಡೆನೂ ಕೆಲಸ ಮಾಡಿದ್ದೀನಿ. ಪ್ರಶ್ನೆ ಏನಪ್ಪಾ ಅಂದ್ರೆ, ಈ ತರ ಪ್ರಶ್ನೋತ್ತರವನ್ನ ಅನುಭವಕ್ಕೆ ತಗೊಂಡು ಹೋಗ್ಬೇಕು ಅನ್ನುವಂಥ ಬದ್ಧತೆಯನ್ನ ಅಧ್ಯಾಪಕರು ಮಾಡ್ಕೋಬೇಕು. ಅವ್ರಿಗೆ ಅದಕ್ಕೆ ಸಾಕಷ್ಟು ತರಬೇತಿ ಕೊಡ್ಬೇಕು. ಅಧ್ಯಾಪಕರು ನೀವು ಮಾಡಿ ಅಂದ್ಬಿಟ್ರೆ ಅವ್ರು ಏನ್ ಮಾಡ್ತಾರೆ ಪಾಪ, ಅವ್ರಿಗೆ ಈ ತರ ಮಾಡೋ ಅಭ್ಯಾಸ ಇರಲ್ಲ. ಈಗ ನೋಡಿ, ಪ್ರಶ್ನೋತ್ತರ ಅಧಿವೇಶನ 4 ವಿಷಯಗಳು ಮಾಡಿದೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ. ಅವ್ರವ್ರ ಸಬ್ಜೆಕ್ಟ್ ಅಲ್ಲಿ ಅವ್ರು ಮಾಡೋದು ಕೂಡ ಕಷ್ಟ ಆಗಿದೆ ಅವ್ರಿಗೆ. ಬೇರೆ ಸಬ್ಜೆಕ್ಟ್ ಬಿಟ್ಬಿಡಿ. ಈ ವ್ಯವಸ್ಥೆ ಏನ್ ಮಾಡ್ತೀರಾ ಹೇಳಿ? ನಿಜವಾಗ್ಲು ಸರ್, ನಿಮ್ಮ ಅನುಭವವನ್ನ ನಮ್ಮ ಸರ್ಕಾರಿ ಶಾಲಾ ಮಕ್ಕಳ ಜೊತೆ ಹಂಚಿಕೊಂಡಿದ್ದು ನಿಜವಾಗ್ಲೂ ನಮ್ಮ ಮಕ್ಕಳಿಗೂ ಸಹಿತ ಇದೊಂದು ಒಳ್ಳೆಯ ಒಂದು ಅನುಭವದ ಒಂದು ಪಾಠ ಆಯ್ತು ಸರ್. ಮುಂದಿನ ದಿನಗಳಲ್ಲಿಯೂ ಸಹಿತ ನಿಮ್ಮ ಸಹಾಯ ಸಹಕಾರ ಸದಾ ನಮ್ಮ ಜೊತೆ ಇರ್ಲಿ ಸರ್. ಹಾಗೇನಾಗಿದ್ರು ನಾನು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೇನೆ ಸರ್. ಮುಂದಿನ ದಿನಗಳಲ್ಲೂ ಸಹಿತ ವೆಬಿನಾರ್ ಅನ್ನ ನಡೆಸಿಕೊಡ್ರಿ ಅಂತ ವಿನಂತಿಸುತ್ತಾ, ಈ ಒಂದು ವೆಬಿನಾರ್ನಲ್ಲಿ ತಮ್ಮ ಅನುಭವದ ಜ್ಞಾನವನ್ನ ನಮ್ಮ ಮಕ್ಕಳ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆಯ ಪರವಾಗಿ, ಎಲ್ಲ ಶಾಲಾ ಮಕ್ಕಳ ಪರವಾಗಿ, ಶಿಕ್ಷಕ ವೃಂದದ ಪರವಾಗಿ ಹಾಗೂ STMC ಸದಸ್ಯರ ಪರವಾಗಿ ತುಂಬ ಹೃದಯದ ವಂದನೆ, ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ ಸರ್. ಇಲ್ಲಿಗೆ ಈ ಒಂದು ವೆಬಿನಾರ್ ಅನ್ನ ಸಮಯ ಆಗಿರೋದ್ರಿಂದ ಮುಗಿಸಲೇಬೇಕಾಗಿದೆ ಸರ್. ಕೊನೆಯದಾಗಿ ಏನಾದರೂ ಹೇಳೋದಿದೆ ಸರ್ 1 ನಿಮಿಷದಲ್ಲಿ? ಏನು ಇಲ್ಲಪ್ಪ, ಆದ್ರೆ ಜನಜೀವನದ ಜೊತೆಯಲ್ಲಿ ಸೋಷಿಯಲೈಸೇಷನ್ ಅಂತ ಕರೀತಾರೆ. ಸಾಹಿತ್ಯ ಸೋಷಿಯಲೈಸೇಷನ್ ಆಗಿದೆ, ಪುರಾಣ ಸೋಷಿಯಲೈಸೇಷನ್ ಆಗಿದೆ, ಕಲೆ ಸೋಷಿಯಲೈಸೇಷನ್ ಆಗಿದೆ. ವಿಜ್ಞಾನ ಸೋಷಿಯಲೈಸೇಷನ್ ಆಗೋದು ಆಗ್ತಾ ಇಲ್ಲ. ಯಾತಕ್ಕೆ ಅಂದ್ರೆ ನಾವು ಈ ಶಿಕ್ಷಣ ಕ್ರಮದಲ್ಲಿ, ಬೋಧನಾ ಕ್ರಮದಲ್ಲಿ ಮತ್ತೆ ಪರೀಕ್ಷಾ ಕ್ರಮದಲ್ಲಿ ಬದಲಾವಣೆ ಮಾಡದೇ ಇದ್ರೆ ಇದು ಹೀಗೆ ಮುಂದುವರಿಯುತ್ತೆ ಅಂತ ವಿಷಾದದಿಂದ ಹೇಳ್ತಾ ತಾವು ತೋರಿಸಿದ ಉತ್ಸಾಹಕ್ಕೆ ಮತ್ತೊಮ್ಮೆ ನಮಿಸಿ ನನ್ನ ಮಾತು ಮುಗಿಸ್ತೇನೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಈ ಒಂದು ವೆಬಿನಾರ್ ಅನ್ನ ಮುಕ್ತಾಯಗೊಳಿಸುತ್ತಿದ್ದೇವೆ. ಎಲ್ಲರಿಗೂ ಶುಭರಾತ್ರಿ.